ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KH. ನೋಡಿ, ಇಲ್ಲೇನು ಆಫೀಸ್ ಕಾಣಿಸ್ತಾ ಇದೆ, ಇದು ಟೌನರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಏನು ಟೌನರ್ ಡ್ರೈವರ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೆ. ನೀವೆಲ್ಲರೂ ಪ್ರಶ್ನೆ ಮಾಡ್ತಾಯಿದ್ದೀರಾ, ಏನು ನಾವು ಕೂಡ ಕಸ್ಟಮರ್ ಹತ್ರ ಗಲಾಟೆ ಮಾಡ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಒಂದು ನಿಮಿಷ ಇರಿ. ನೋಡಿ, ನಾವು ಕಸ್ಟಮರ್ಗಳ ಹತ್ರ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ದೀವಿ. ಏನು ಅಂದರೆ, ಎಲ್ಲರೂ ಪ್ರಶ್ನೆ ಮಾಡೋದೇನು ಅಂದರೆ, ನೀವೇ ಒಂದು ಅಪ್ಲಿಕೇಶನ್ ತಂದುಬಿಡ್ರಿ, ಯಾಕೆ ನೀವು ಓಲಾದಲ್ಲಿ, ಊಬರಲ್ಲಿ, ರ್ಯಾಪಿಡೋದಲ್ಲಿ ನಮ್ಮ ಹತ್ರ ಬರೋ ಡ್ಯೂಟಿಗಳನ್ನ ಅವ್ರ ಕಸ್ಟಮರ್ಗಳನ್ನ ನೀವೇ ಯಾಕೆ ತಗೊಂತೀರಾ ಅಂತ. ಈ ಪ್ರಶ್ನೆಗಳಿಗೆ ಉತ್ತರನ ನಾನು ಆಲ್ರೆಡಿ ಎಷ್ಟೋ ಸಲ ತಿಳಿಸಿದ್ದೀನಿ. ಈಗ ನಾನು ಇವ್ರುಗಳಿಗೆ, ಇದೇ ಕಂಪ್ನಿಯವ್ರಿಗೆ ಕಸ್ಟಮರ್ ಅಪ್ಲಿಕೇಶನ್ ಕೊಡಪ್ಪ, ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಬರೀ ಮೀಟ್ ಹಾಕ್ಕೊಂಡು ಹೋಗು ಅಂದರೆ ಈ ದರಿದ್ರ ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ. ನಾವು ಎಕ್ಸ್ಟ್ರಾ ಅವರು ಕ್ಯಾನ್ಸಲ್ ಮಾಡ್ಕೊಂಡು ಹೋದರೆ ರೇಟಿಂಗ್ ಕಡಿಮೆ ಮಾಡಿಕೊಂಡು ಬುಕ್ಕಿಂಗ್ಗೆ ಬರ್ದಿರೋ ಥರ ಎಷ್ಟೋ ಡ್ರೈವರ್ಗಳು ಮಾಡ್ಕೊಂಡಿದ್ದಾರೆ. ನಿಮ್ಮಿಂದ ನಮ್ಮನೆ ಹಾಳಾಗ್ತಾಯಿದೆ, ಈ ಥರ ನಾವು ದುಡಿಯೋಕ್ಕಾಯ್ತಲ್ಲ. ನೀವು ಇಷ್ಟೆಲ್ಲ ಮಾಡಿರೋ ಕಸ್ಟಮರ್ ಅಪ್ಲಿಕೇಶನ್ ಕೊಡಿ ಅಂತೇಳಿ ಇವ್ರಿಗೆ ಎಷ್ಟೋ ಸಲ ಕೇಳಿದ್ರು ಇವರು ಅದ್ರ ಬಗ್ಗೆ ಸರಿಯಾದ ಉತ್ತರ ಕೊಡ್ತಾಯಿಲ್ಲ. ಬರೀ ಫೋನಲ್ಲಿ ಮಾತಾಡಿದ್ರು ಕೂಡ ಸರಿಯಾಗಿ ಉತ್ತರ ಕೊಡೋಲ್ಲ. ಅದಕ್ಕೆ ಅವ್ರ ಆಫೀಸ್ ಹತ್ರಕ್ಕೆ ಬಂದಿದ್ದೀನಿ, ನನ್ನ ಕೆಲಸ ಬಿಟ್ಬಿಟ್ಟು. ಇದಕ್ಕೆ ಇವರು ಓನರ್ ಏನಂತ ಉತ್ತರ ಕೊಡ್ತಾರೆ ನೋಡೋಣ. ಇವ್ರು ಇದ್ದಾರೆ, ಹೆಂಗೆ ನೋಡ್ತೀನಿ ಆಫೀಸಲ್ಲಿ. ಇತ್ತು ಅಂದರೆ ನೇರವಾಗಿ ಪ್ರಶ್ನೆ ಮಾಡಿಬಿಟ್ಟು ನಾವೇನು ಪ್ರಶ್ನೆ ಇದ್ದಾವೆ, ನೀವೆಲ್ಲ ಏನು ಒಂದಷ್ಟು ಜನ ಪ್ರಶ್ನೆ ಮಾಡ್ತಾಯಿದ್ದೀರಾ, ಪರ್ಸ್ನಲಾಗಿ ವಾಟ್ಸಪ್ ಕಳಿಸ್ತಾಯಿದ್ದೀರಾ, ನಿಮಗೆಲ್ಲರಿಗೂ ಉತ್ತರನ ನಾನು ಇದೇ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ ನೋಡಿ, ಇದೇ ಅವ್ರ ಆಫೀಸು. ನಾನು ಫೋನಲ್ಲಿ ಮಾತಾಡಿ ಸಾಕಾಗಿದೆ. ಅದಕ್ಕೆ ಇವ್ರನ್ನ ನೇರವಾಗಿ ಭೇಟಿ ಮಾಡಿಬಿಟ್ಟು ಒಂದು ಜಗಳನ ಆಡೋಣ ಅಂತಲೇ ಬಂದಿದ್ದೀನಿ. ನಾನು ಎಷ್ಟು ಅಂತ ಹೇಳೋಕ್ಕಾಗುತ್ತೆ ಹೇಳಿ? ಹಾಂ, ಇವ್ರುಗಳಿಗೆ ಹೇಳಿ ಸಾಕಾಯಿತು. ನಾವು ಫೋನಲ್ಲಿ ಎಷ್ಟು ಅಂತ ಹೇಳೋದು ಇವ್ರುಗಳಿಗೆ? ನಾವು ಕಸ್ಟಮರ್ಗಳ ಹತ್ರ ಗೋಗರ್ಕೊಂಡು ಒಳ್ಳೆ ಭಿಕ್ಷೆ ಬೇಡಂಗೆ ಆಗ್ಬಿಡೈತೆ. ಇವ್ರುಗಳು ನಮ್ಮ ಮಾತು ಕೇಳಲ್ಲ. ಇವ್ರುಗಳು ನಾವು ಅಷ್ಟೆಲ್ಲ ಕಷ್ಟಪಟ್ಟು ₹1 ಯಾವುದೋ ಆದಾಯ ಇಲ್ಲದಂತೆ ನಾವು ವೀಡಿಯೋ ಮಾಡ್ಕೊಂಡು ಸಾಯ್ತಾ ಇದ್ದೀವಿ. ಇವ್ರು ನೋಡ್ರೆ ನಿಮ್ಮದಾಗೆ AC ರೂಮಲ್ಲಿ ಕುತ್ಕೊಂಡ್ಬಿಡ್ತಾರೆ. ಇದಾರೇನಪ್ಪ ನಿಮ್ಮ ಓನರು? ಓಹೋ, ಅಲ್ಲ ಗುರು, ನೋಡಲಿ ಹಿಂಗೆ ನೀವು ಕುತ್ಕೊಂಡಿದ್ದೀರ. ನಾವು ಡ್ರೈವಿಂಗ್ ಮಾಡಿಕೊಂಡು, ನಾವು ಬಟ್ಟೆ ಕೊಳೆ ಮಾಡಿಕೊಂಡು ಅಲ್ಲಿ ರೋಡಲ್ಲೆಲ್ಲ ಗಾಡಿ ತೊಳ್ಕೊಂಡು ನಿಂತಿರ್ತೀವಿ. ಇವ್ರು ನೋಡ್ರೆ ಕಿಸ್ಕೊಂಡ್ ಕೂತವ್ರೆ ಇಲ್ಲಿ. ಅಂದ್ರೆ ಸ್ವಾಮಿ, ನಾವು ಅಲ್ಲ, ಒಂದ್ ನಿಮಿಷ ಇರಿ. ನೀವು ಪ್ರಶ್ನೆ ಕೇಳಿ, ನೀವು ಅದನ್ನ ಬರ್ತಾನೆ ಅಲ್ಲಿಂದ ದಾರಿಯಲ್ಲೇ ಕೇಳ್ಕೊಂಡ್ರೆ ಒಳ್ಳೆ ಕತೆ ಐತಲ್ಲ. ನಾವ್ ಎಷ್ಟು ಅಂತ ಉತ್ತರ ಕೊಡೋದ್ರಿ ಡ್ರೈವರ್ಗಳಿಗೆ? ಒಳ್ಳೆ ಕತೆ ನಿಮ್ದು. ಒಳ್ಳೆ ಆಯ್ತು, ಪ್ರೀತಿಯಿಂದ ನಮ್ ಚಾಲಕರು ಅಪ್ಪ ಸ್ವಾಮಿ, ಈ ಪ್ರೀತಿ ಗೀತಿ ಎಲ್ಲ ನಮ್ಗೆಲ್ಲ ಬರೋದಿಲ್ಲ ಅಪ್ಪ. ನಮ್ಗಿಲ್ಲಿ ಅವ್ರ ಹತ್ರ ಭಿಕ್ಷೆ ಬಿಡಂಗ ಆಗೈತೆ ನಮ್ಗೆ. ಬೆಳಿಗ್ಗೆಯಿಂದ ಎಷ್ಟು ನಿಮ್ ಮಾತು ಕಲ್ಕೊಂಡು ರೆಡ್ ಸಿಂಬಲ್ ಬಂದೈತೆ ನನ್ಗಲ್ಲಿ. 14 ಬರೀ 4 ಇದ್ದು ಪಾಯಿಂಟ್ ಬಂದ್ಬಿಟ್ಟು ಬರೀ 7ಕ್ಕೆ ಬಂದು ನಿಂತೈತೆ ನಂದು ರ್ಯಾಪಿಡೋದು. ರೆಡ್ ಬಂದು ಯಾವತ್ತೂ ತಗೊಂಡಿರ್ಲಿಲ್ಲ ನಾನು ರೆಡ್ ಅಲ್ಲಿ ಆ ಕಾಲಮ್ನ. ಕ್ಯಾನ್ಸಲೇಷನ್ ಮಾಡಿರೋದಕ್ಕೆ ಅವನೇನೋ ರೇಟಿಂಗ್ ಅಂತ ಕೊಡ್ತಾನೆ. ಇದಕ್ಕೆ ನಾನೇನ್ ಮಾಡಿದೆ? ನಿಮ್ಮಿಂದಾನೇ ಆಗಿರೋದು. ನಾನೇನ್ ಮಾಡಿದೆ ಸರ್? ನಾವು ಈಗ ಜನ ಏನ್ ಮಾಡ್ತಾ ಇದಾರೆ, ಸರ್ ನೀವು ಕಸ್ಟಮರ್ನ ಕೇಳಿ ಅವ್ರು ಒಪ್ಪಿಗೆ ಮಾಡಿದ್ರೆ ಮಾತ್ರ ಹೋಗಿ ಅಂತ. ನಾನು ಹೆಂಗೋ ಸೈಲೆಂಟ್ ಆಗಿ ನನ್ ಮಾಡೋದು, ನಾನು ಒಬ್ಬನೇ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸರಿ, ಡೈಲಿ ನನ್ಗೆ ಅದ್ರ ಕಡೆಯಿಂದ 1,500 2,000 ಲಾಭ ಬರ್ತಾ ಇತ್ತು. ಮಾಡ್ಕೊಂಡು ಹೆಂಗೋ ಹೋಗ್ತಾ ಇದ್ದೆ. ನಾನು ಆಮೇಲೆ ತಲೆಕೆಟ್ಟು ಏನಾಗೋಯ್ತು, ಡ್ರೈವರ್ಗಳೆಲ್ಲ ತೊಂದರೆ ಇಲ್ಲ ಅನುಭವಿಸ್ತಾರೆ ಅಂತೇಳಿ ನಾನು ಅದನ್ನ ಲೈವ್ ಅಲ್ಲಿ ಬಿಟ್ಬಿಡೆ. ಹಿಂಗಲ್ಲ, ಹಿಂಗ್ ಮಾಡ್ರಪ್ಪ, ನಾನು ಹಿಂಗ್ ಮಾಡ್ತಾ ಇದ್ದೀನಿ ಅಂತ. ಈಗ 1000 ಜನ ನನ್ನ ಮಾತು ಕೇಳ್ಕೊಂಡು ಡ್ಯೂಟಿ ಮಾಡ್ತವ್ರೆ. ಈ ಸಮಸ್ಯೆ ಏನು ಅಂದ್ರೆ, ಅಣ್ಣ ನಾವು ಕೇಳಿ ಸಾಕಾಗೈತೆ, ಕ್ಯಾನ್ಸಲ್ ಆಗಿ ನನಗೆ ಬರ್ತಾ ಇಲ್ಲ ಸರಿಯಾಗಿ, ನಮ್ದು ರೇಟಿಂಗ್ ಕಡಿಮೆ ಆಗ್ಬಿಡ್ತೈತೆ, ಎಲ್ಲ ರೆಡ್ ಅಲ್ಲಿ ತೋರಿಸ್ತಾವೆ. ನೀವು ನಮ್ಗೊಂದು ಅಪ್ಲಿಕೇಶನ್, ಕಸ್ಟಮರ್ ಅಪ್ಲಿಕೇಶನ್ ಕೊಡಿ ಅಂತ ಕೂತವ್ರೆ. ಈಗ ನೀವು ಅದನ್ನ ಕೊಡ್ತೀರೋ ಕೊಡಲ್ವಾ ಹೇಳಿ? ನಿಮ್ದು ಅದ್ಯಾವ್ದೋ OIOT ಅಂತ ಹೇಳ್ತೀರಾ, 15 ನೆಟ್ ಬುಕ್ ಮಾಡಿದ್ರೆ ಒಂದ್ಸಲ ಬುಕ್ ಮಾಡ್ತು ಅಂದ್ರೆ 10 ಜನಕ್ಕೆ ಅದೇ ಬುಕ್ಕಿಂಗ್ ಹೋಗ್ಬಿಡ್ತದೆ. ಇದೇ ನಂದಿನ್ನೂ ಮಾತು ಮುಗ್ದಿಲ್ಲಪ್ಪ. ಇವಾಗ ಬುಕ್ ಮಾಡಕ್ ಹೋದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಗೊತ್ತಾ? ಅಲ್ಲಿ ಕಸ್ಟಮರ್ಗೆನೆ ಚೂಸ್ ಮಾಡಕ್ ಆಪ್ಷನ್ ಕೊಟ್ಬಿಟ್ಟಿದ್ದೀರಾ. ಏನಕ್ಕೆ ಹಂಗ್ ಕೊಡ್ಬೇಕು ನೀವು? ಅಲ್ಲ ಅಂದ್ರೆ ನಿಮ್ಮ ಉದ್ದೇಶ ಹಂಗಾದ್ರೆ ಅವನು ಕಸ್ಟಮರ್ ಆದವನು ಅವ್ರೊಂಥರ, ಈ ಓಲಾ ಊಬರ್ ರ್ಯಾಪಿಡೋದವ್ರು ಅವ್ರೊಂಥರ ಹಿಂಸೆ ಕೊಟ್ರೆ ನೀವ್ ಹೆಂಗ್ ಹಿಂಸೆ ಕೊಡ್ತಾ ಇದ್ರೆ ನನ್ನ ಗಾಡಿಯಲ್ಲಿ ಇದ್ರು ಅವನ್ನೇ ಚಾಯ್ಸ್ ಮಾಡ್ಬೇಕು. ಹಂಗಾರೆ ನನ್ನ ಗಾಡಿ ಹಳೆ ಗಾಡಿ ಅಂತ ಗೊತ್ತಾಗ್ಬಿಡ್ತದೆ ಅವ್ನಿಗೆ, ಇಂಥ ಗಾಡಿ ಅಂತ ನೀವು ತೋರಿಸ್ಬಿಡ್ತೀರಾ.
ಇಲ್ಲ ಇಲ್ಲ ಯಾರು ಇಲ್ಲ ಇಲ್ಲ ತೋರಿಸ್ತಾ ಇದ್ದೀರಿ ಸ್ವಾಮಿ? ಇಲ್ಲ ಇಲ್ಲ ನೀವು ನೋಡಿ, ಇರೀರಿ. ನಾನು ನೋಡಿದ್ದೀನಿ ಅಣ್ಣ. ನಾನು ಒಂದ್ ನಿಮಿಷ ನಿಮಗೆ ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಾವು ಇಷ್ಟೇ ಹೇಳೋದು, ಹಾ. ಇವಾಗ ಇದು K011234 ಗಾಡಿ ನಂಬರು, ಹಾ. ನಾಗೇಶ್ ಗೌಡ ಡ್ರೈವರು, ಅಷ್ಟೇ ಮಾಹಿತಿ ಕೊಡೋದು ನಾವು ನಿನ್ ಗಾಡಿ ಹೊಸದ ಹಳೇದ ಅದೆಲ್ಲ ಕೊಡೋದು. ಸರ್, ಈಗ ಇದೆ ಸ್ವಿಫ್ಟ್ ಡಿಸೈರ್ ಅಂತ ತೋರಿಸ್ತೀರಾ? ವೆಹಿಕಲ್ ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ಸ್ವಿಫ್ಟ್ ಡಿಸೈರ್ ಅಂತ ತೋರಿಸ್ತೀರಾ, ಆಮೇಲೆ ಯಾವ್ದು ಇಟಿಎಸ್ ಅಂತ ತೋರಿಸ್ತೀರಾ, ಅದ್ ಬಿಟ್ರೆ ಇನ್ನೊಂದ್ ಯಾವ್ದೋ ಒಂದು ಗಾಡಿ ಮೇಕಿಂಗ್ ಇಂಡಿಕಾ ಅಂತ ತೋರಿಸ್ತೀರಾ, ಎಲ್ಲ ತೋರಿಸ್ತೀರಾ. ಅವರು ಮಿನಿ ಬುಕ್ಕಿಂಗ್ ಮಾಡಕ್ ಹೋದಾಗ ಆ ಮಿನಿ ಗಾಡಿನಲ್ಲಿ ಯಾವ್ಯಾವ ಕ್ಯಾಟಗರಿ ಇರ್ತಾವ ಅದನ್ನ ತೋರಿಸ್ತೀರಿ. ಕರೆಕ್ಟ್ ತಾನೆ? ಬೇರೆ ಯಾವ್ದು ಬುಕ್ಕಿಂಗ್ ಹೋಗಲ್ಲ ಸೆಡಾನ್ ಗಳಿಗೆ. ಮಿನಿ ಅಂತ ಅವ್ರು ಸರ್ಚ್ ಮಾಡಿದ್ರೆ ಮಿನಿ ಗಾಡಿನೇ ತೋರಿಸುತ್ತೆ. ಇಲ್ಲೇನಾಗ್ತಾ ಇದೆ ಅಂದ್ರೆ ಅವ್ರು ಇಷ್ಟ ಬಂದಿರೋ ಗಾಡಿನ ಸೆಲೆಕ್ಟ್ ಮಾಡ್ಕೊಳ್ತಾರ. ಅವನು ಈಗ ನೀವ್ ಹೇಳ್ದಂಗೆ ಅವ್ರು ಓಲಾದಲ್ಲಿ ಡ್ಯೂಟಿ ಹಾಕೊಂಡು ಹೋಗ್ತಾ ಇರ್ತಾನೆ, ಡ್ಯೂಟಿ ಆಮೇಲೆ ಇಟ್ಕೊಂಡಿರ್ತಾನೆ ಅವನು. ಅವಾಗ ಅವನು ಕಸ್ಟಮರ್ ಇಟ್ಕೊಳಕ್ಕಾಗತ್ತಾ? ಅದಕ್ಕೆ ಚೂಸ್ ಮಾಡ್ಬಿಟ್ಟೆ, ಕಸ್ಟಮರ್ ಚೂಸ್ ಮಾಡ್ಬಿಟ್ಟಪ್ಪ ನಂದು ನಿಸಾನ್ ಸನ್ನಿ, ಲೆಂತ್ ಗಾಡಿ ಇದು, ಲಗೇಜ್ ಎಲ್ಲ ಮಡಗ್ಬೋದು ಅಂತ ಹೇಳ್ಬಿಟ್ಟು ಕುತ್ಕೋಗ್ರು, ಇಲ್ಲಿ ಕೆಳಗೆ ಚೇರ್ ಹಾಕಿ ಕುತ್ಕೋಗ್ರು. ಇಲ್ಲ ಇಲ್ಲ ಪರವಾಗಿಲ್ಲ. ಎಲ್ಲಿ ಇವ್ರೆಲ್ಲ ಹೋದ್ರು ಇವರು? ಅವರಲ್ಲಿ ಕುತ್ಕೊಂಡಿದ್ರು ಹೇಳಿ. ಒಂದಕ್ಕೋ ಎರಡಕ್ಕೋ ಹೋಗಿರ್ತಾರೆ, ಅದನ್ನು ಪ್ರಶ್ನೆ ಕೇಳಿದ್ರೆ ಪಾಪ ಸ್ವತಂತ್ರವಾಗಿ ಅಲ್ಲ, ಅವರೇ ಕಂಡ್ರೆ ನನ್ನ ಜಾಸ್ತಿ ಪ್ರಶ್ನೆ ಮಾಡಿದವರು, ತಲೆ ತಿಂದವ್ರು ಅವರೇನೆ. ಆಯ್ತು, ಮತ್ತೆ ಅಲ್ಲಿ ಇಲ್ಲಿ ಮಾತಾಡ್ತಾರೆ ಟೈಮಲ್ಲಿ ಓಡಾಗ್ಬಿಟ್ರು ಇವರು. ಆಯ್ತು, ಆಮೇಲೆ ಮತ್ತೆ ಗಮನಿಸ್ತಾರೆ ಬಿಡಿ, ಮತ್ತೆ ಇನ್ನೊಂದ್ಸಲ ಕೇಳ್ತಾರೆ, ಇನ್ನೊಂದ್ಸಲ ಮಾತಾಡೋಣ. ಅಣ್ಣ ಒಂಚೂರು ಕ್ಲಿಯರ್ ಆಗಿ ಒಂಚೂರು ಫೋಕಸ್ ಮಾಡೋಣ. ನೀ ಇಲ್ಲಿ ಬಾಣ ಇಲ್ಲಿ ಹತ್ರ ಕುತ್ಕೋಣ ಇಲ್ಲಿ. ಇಲ್ಲ ನಾನು ಅಲ್ಲೇ ಬರ್ಬೇಕು, ಯಾರು ಕ್ಯಾಮ್ರಾ ಕೊಡ್ತಾ ಇದ್ದೀನಿ. ಸ್ಟ್ಯಾಂಡ್ ಇಲ್ವಾ ನಿಮ್ದು? ಯಾವ್ದು ನಾವು ಅಷ್ಟೊಂದು ಶ್ರೀಮಂತರು ಇಲ್ಲ ಅಣ್ಣ. ಚೆನ್ನಾಗಿ ಹೇಳಿದ್ರೆ ನಿಮ್ದು. ಹೇಳಿ. ಇವಾಗ ಏನ್ ಗೊತ್ತಣ್ಣ, ನಮ್ಗೆ ಕಸ್ಟಮರ್ ಅಪ್ಲಿಕೇಶನ್ ನ ಯಾವಾಗ ಕೊಡ್ತೀರಾ? ಈಗ ಆಲ್ರೆಡಿ ಇರೋ ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅದನ್ನ ತೆಗೆದಾಕ್ಬಿಡಿ, ನಮ್ಗೆ ಅದು ಬೇಡ. ನಾನು ನಿಮಗೆ ಒಂದ್ ನಿಮಿಷ ಅಣ್ಣ, ನೀವು ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ತಾ ಇದ್ದೀರಾ, ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ ಕೇಳಿ. ಇವಾಗ ಬುಕ್ಕಿಂಗ್ ಅಲ್ಲಿ ಬಂದ್ಬಿಟ್ಟು 2 ತರ ಬುಕ್ಕಿಂಗ್ ಇದೆ. ಒಂದು, ನಾನು ಕಸ್ಟಮರು, ನಾನು ಇಂಥ ಕಡೆ ಇದ್ದೀನಿ, ನಾನು ಬುಕ್ ಮಾಡ್ತೀನಿ, ಹತ್ತಿರದಲ್ಲಿರೋ ಎಲ್ಲ ಡ್ರೈವರ್ಗಳಿಗೂ ಒಂದು ಅಲರ್ಟ್ ಕೊಡಿ ಅಂತ ಒಂದು ಜನರಲ್ ಬುಕ್ಕಿಂಗ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಯಾರು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಅವ್ರ ಗಾಡಿಗೆ ಹೋಗುತ್ತೆ. ಇದು ಒಂದು ಮೆಥಡ್. ನನಗೆ ಇನ್ನೊಂದು ಯೂಸ್ ಕೇಸ್ ಇದೆ. ಸರ್, ಕಸ್ಟಮರ್ ನನ್ನ ಎದುರುಗಡೆನೆ ಇದ್ದಾರೆ, ನಾನೇ ಅವ್ರ ಗಾಡಿನೇ ಬುಕ್ ಮಾಡ್ಬೇಕು, ಬುಕ್ ಮಾಡಿದ್ರೆ ಬೇರೆ ಯಾರೋ ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡ್ತಾರೆ. ಈ ಕೇಸ್ ಅಲ್ಲಿ ನಾನು ನಮ್ ಡ್ರೈವರ್ ಜೊತೆ ಹೋಗೋದು ಹೆಂಗೆ ಅಂತ ಕಸ್ಟಮರ್ದು ಪ್ರಶ್ನೆ. ನಾನು ಅದಕ್ಕೆ ಏನ್ ಉತ್ತರ ಕೊಡ್ಲಿ, ನೀವ್ ಹೇಳಿ. ಈ ಪಾಯಿಂಟ್ ನಾನು ಅವಾಗಲೇ ಹೇಳಕ್ ಬಂದಿದ್ದು. ಈಗ ನಂದು ನಿಸಾನ್ ಸನಿ, ನಾನು ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಹೆಸರು ಅಣ್ಣ ಒಂಚೂರು ಆಚೆ ಕಳಿಸಿದ್ದಾರೆ ಇವ್ನ. ಆಯ್ತು ಗೋಕುಲ್, ನಿಂಗೆ ಎಲ್ಲಿ ಪ್ಯಾನ್ ಯಾವ್ದು ನೆಟ್ ಗಾಳಿ ಬೀಸ್ತಾರ ಇದು? ಮಾಡಪ್ಪ ನನಗೆ. ಇವಾಗ ನೀವ್ ಹೇಳಿದ್ ಸರಿ ಸರ್, ನಿಮ್ಗೆ ಏನ್ ಗೊತ್ತು? ಈಗ ನೀವು ಕಸ್ಟಮರ್, ನೀವು ಗಾಡಿ ಬುಕ್ ಮಾಡ್ತಾ ಇದ್ದೀರಾ, 10 ಜನಕ್ಕೆ ಅಲರ್ಟ್ ಹೋಯ್ತು. ನನ್ನ ಹತ್ರದಲ್ಲಿ ಅರ್ಧ ಕಿಲೋಮೀಟರ್ ಒಂದು ಗಾಡಿ ಇದೆ ಅಂದ್ರೆ ನಿಮ್ಮ ಹತ್ರದಲ್ಲಿ ಒಂದು ಗಾಡಿ ಇದೆ. ಆ ಗಾಡಿಲಿ ನಂದು ಕೂಡ ಒಂದು, ಇವ್ರದ್ದು ಕೂಡ ಒಂದು. ನಿಮ್ಗೆ ನನ್ನ ಗಾಡಿ ಮೇಲೆ ಇಷ್ಟ ಆಯ್ತು, ನಿಸಾನ್ ಸನ್ನಿ ಬೇಕು, ಲಗೇಜ್ ಗಾಡಿ ತುಂಬೋದು, ಒಳ್ಳೆ ಗಾಡಿ ಅಂತ ನಿಮ್ಗೆ ಅನಿಸ್ಬಿಟ್ಟು ನನ್ನ ಗಾಡಿನ ನೀವು ಸೆಲೆಕ್ಟ್ ಮಾಡ್ತೀರಾ. ಆದ್ರೆ ನಾನು ಓಲಾದಲ್ಲ ಊಬರ್ಲ್ಲ ತಗೊಂಡು ಹೋಗ್ತಾ ಇರ್ತೀನಿ, ನಿಮ್ಮ ಅಪ್ಲಿಕೇಶನ್ ಆನ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಅಣ್ಣ, ನಿಮ್ದೊಂದು ಸಿನಾರಿಯೋ ಅಣ್ಣ. ಇವಾಗ ಕಸ್ಟಮರು ಚೆನ್ನಾಗಿರೋ ಗಾಡಿಗಳು ಮಾತ್ರ ಸೆಲೆಕ್ಟ್ ಮಾಡ್ತಾರೆ, ಈ ಚೆನ್ನಾಗಿರೋ ಗಾಡಿಗಳು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನಿಮ್ ಪ್ರಶ್ನೆ. ಇಲ್ಲ, ಮತ್ತೆ ನೀವು ಅದಲ್ಲೇ ತಪ್ಪು ತಿಳ್ಕೊಂತ ಇರೋದು. ಆಯ್ತು, ಗಾಡಿ ಚೆನ್ನಾಗಿದೆ ಬಿಡುತ್ತೆ ಸೆಕೆಂಡ್ರಿ. ನೀವೇ ಹೇಳ್ದಂಗೆ ಹತ್ರದಲ್ಲಿರೋ ಗಾಡಿನ ನಾನು ಚೂಸ್ ಮಾಡ್ತೀನಿ. ಯಾರೋ ಒಬ್ಬ ಡ್ರೈವರ್ ಅಲ್ಲೆಲ್ಲೋ 4 ಕಿಲೋಮೀಟರ್ ಅಕ್ಸೆಪ್ಟ್ ಮಾಡ್ತಾನೆ, ಹತ್ರದಲ್ಲಿರೋ ತಗೊಳಲ್ಲ. ತಗೊಳಲ್ಲ ಅಂದಾಗ ನನಗೆ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದು ನಿಮ್ ಪಾಯಿಂಟ್ ಆಫ್ ವ್ಯೂ. ಕರೆಕ್ಟ್ ಅಲ್ವಾ? ನಾನೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ ಡ್ರೈವರ್ಗಳಾಗ್ಲಿ ಅಥವಾ ನಾವಾಗ್ಲಿ ಎಲ್ಲಾ ಅಪ್ಲಿಕೇಶನ್ ಆನ್ ಮಾಡ್ಕೊತೀವಿ ನಾವು. ಸರಿ, ಹಂಗೆ ನಿಮ್ದು ಮಾಡಿರ್ತೀನಿ ನಾನು. ಆದ್ರೂ ಕೂಡ ಓಲಾದಲ್ಲೋ ಇಲ್ಲ ಯಾವ್ದ್ರಲ್ಲೋ ರ್ಯಾಪಿಡೋದಲ್ಲೋ ನಮ್ಮ ಇದರಲ್ಲೋ ಡ್ಯೂಟಿ ಎತ್ಕೊಂಡು ಆಲ್ರೆಡಿ ಹೋಯ್ತಾ ಇರ್ತೀನಿ ಪಿಕಪ್ಗೆ. ನಾನು ಎಲ್ಲಾ ಹೋಯ್ತಾ ಇದ್ರು ಇವ್ 3 ಆನ್ ಮಾಡ್ಕೊಂಡು ಕೂತಿರ್ತೀನಿ ತಿರ್ಗಾ. ಸರಿ, ಕಾರಣ ಏನಕ್ಕೆ ಅಂದ್ರೆ ಇದಕ್ಕಿಂತ ಯಾವ್ದಾದ್ರು ಒಂದು ಒಳ್ಳೆ ಬಾಡಿಗೆ ಗೊತ್ತಂದ್ರೆ ರೊಕ್ಕನ ಅದನ್ನ ಎತ್ಕೊಂಡು ಇದನ್ನ ಕೆಲಸ ಮಾಡೋಣ ಅಂತ. ಸರಿ, ಹಂಗೇನಾರ ಆದಾಗ ಇವ್ರ ಕಸ್ಟಮರ್ ನಮ್ಗೆ ಬುಕ್ ಮಾಡ್ತಾರೆ, ಇವ್ರು ಸೆಲೆಕ್ಟ್ ಮಾಡ್ಬಿಟ್ರು ನಂದನ್ನ. ಕಳ್ತಾನೆ ಮಾಡಿದ್ಮೇಲೆ ನಾನು ಹೋಗ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟು ಗಂಟೆ ಹೊಡಿತದೆ. ಬೇಕಾ ಬೇಡವಾ ನೀನ್ ಒಪ್ಕೋಬೇಕು. ಹಂಗೆ ಕಸ್ಟಮರ್ ನೀನ್ ದೌರ್ಜನ್ಯವಾಗಿ ನೀನೇ ಬರ್ಬೇಕು ಅಂತ ನೀನೇ ದುಡ್ಡು ಕರ್ಕ ಬಂದ್ ಗಾಡಿ. ನೀವೇ ಹೇಳಿದ್ರಿ, ನಾವು ಗಂಟೆ ಹೊಡಿಯೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಇರಿ ಕೇಳಿ, ಇವಾಗ ನಾವಿಲ್ಲಿ 10 ಜನ ಇದೀವಿ.
ಇವಾಗ ಕಸ್ಟಮರು ನನ್ಗೆ ಯಾರಾದ್ರೂ ನನ್ಗೆ ಏನ್ ಚಿಂತೆ ಇಲ್ಲ ಗುರು ಗಾಡಿ ಬೇಕು ಅಂದ್ರೆ 10 ಜನಕ್ಕೂ ಗಂಟೆ ಹೊಡಿಯುತ್ತೆ. ಇವಾಗ ಇಲ್ಲ ಗುರು ನನಗೆ ನಾಗೇಶ್ ಗೌಡ್ರು ಚೆನ್ನಾಗಿ ಪರಿಚಯ ಇದ್ದಾರೆ, ಇವ್ರು ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ, ಇವ್ರ ಗಾಡಿಯಲ್ಲಿ ಹೋಗಕ್ ನನ್ಗೆ ಇಷ್ಟ ಇದೆ ಅಂದ್ರೆ ಅವ್ರು ಸೆಲೆಕ್ಟ್ ಮಾಡಿದ್ರೆ ನಿಮಗ್ ಗಂಟೆ ಹೊಡಿಯುತ್ತೆ. ನೀವು ಒಪ್ಕೊಂಡ್ರೆ ಬುಕಿಂಗು, ಒಪ್ಕೊಂಡಿಲ್ಲ ಅಂದ್ರೆ ಅವ್ರು ಬೇರೆಯವ್ರು ನೋಡ್ಕೊಳ್ತಾರೆ. ಇಲ್ಲ ಇಲ್ಲ ನನ್ಗಿದು ಕ್ಲಾರಿಟಿನೇ ಸಿಗ್ಲಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ ಕ್ಲಾರಿಟಿ. ಸ್ಟಾರ್ಟಿಂಗ್ ಗಂಟೆ ಹೊಡಿಯೋ ಮೆಥಡ್ ಸೆಲೆಕ್ಟ್ ಮಾಡ್ತವ್ರೆ, ಒಬ್ಬರಿಗೆ ಸೆಲೆಕ್ಟ್ ಮಾಡಬೇಕಾ ಅಥವಾ ಎಲ್ಲರಿಗೂ ಕಳಿಸ್ಬೇಕಾ, ಇಷ್ಟೇ ಕ್ಲಾರಿಫಿಕೇಶನ್. ಅಂದ್ರೆ ಈಗ ಉದಾಹರಣೆಗೆ 5 ಗಾಡಿ ಕಾಣುತ್ತೆ ಅವ್ರಿಗೆ, ಹೌದು ಅವ್ರ 5 ಗಾಡಿನ ಸೆಲೆಕ್ಟ್ ಮಾಡ್ಬಿಟ್ಟು ಎಲ್ಲರಿಗೂ ಮಾಡಕ್ಕಾಗಲ್ಲ, ಒಬ್ಬೊಬ್ಬರಿಗೆ ಒಂದೇ ಹತ್ರದಲ್ಲಿ ಇರೋರು ಮಾಡ್ತಾನೆ, ಗಂಟೆ ಹೊಡಿತದೆ. ಗಂಟೆ ಹೊಡೆದಾಗ ನಾನು ಅದಕ್ಕೆ ನಮ್ಗೆ ಈ ತರ ಬುಕಿಂಗ್ ಬರ್ತದೆ ಅಂತ ಅಲ್ಲಿವರೆಗೂ ಅಲರ್ಟ್ ಆಗಲ್ವಾ, ನಮಗ್ ತೋರ್ಸೋದಿಲ್ಲ ಅದು. ಮತ್ತೆ ಮೊನ್ನೆ ಇವ್ರು ಯಾರನ್ನ ಕರ್ಕೊಂಡು ಇದೆಲ್ಲೋ ಹೋದಾಗ ಬುಕಿಂಗ್ಗೆ ಒಬ್ರು ಯಾರೋ ಬುಕ್ ಮಾಡಿದ್ರ, ಒಬ್ಬ ಡ್ರೈವರ್ ಯಾರೋ ಒಬ್ಬ ಅಕ್ಸೆಪ್ಟ್ ಮಾಡ್ದ, ನಾವೆಲ್ಲ ಯಾರು ಓಪನ್ ಮಾಡ್ಕೊಂಡಿದ್ವಿ ಎಲ್ಲಾರ್ಗು ಆನ್ ಆಗೋಯ್ತದು. ಅಂದ್ರೆ ಎಲ್ಲಾರ್ಗು ಕಸ್ಟಮರ್ ಡೀಟೇಲ್ಸ್ ಬಂದ್ಬಿಡ್ತದೆ. ಅದಕ್ಕೆ ಅದು ಒಬ್ಬರಿಗೆ ಅವ್ರು ಸೆಲೆಕ್ಟ್ ಮಾಡಿಲ್ಲ, ಅವ್ರು ಸೆಲೆಕ್ಟ್ ಆಗಿ ಕೊಟ್ಟಿರ್ತಾರೆ. ಯಾರ್ದು ನೆಟ್ವರ್ಕ್ ಜಾಸ್ತಿ ಇರುತ್ತೋ ಅವ್ರಿಗೆ ಬೇಗ ಗಂಟೆ ಹೊಡ್ತಿರ್ತೀವಿ. ನೀ ಕುತ್ಕೊಂಡ್ ಬಾಯ್ಲೆ ಏನಾಯ್ತು ಹೇಳೋ ಅದು ತೊಳಿದ್ ನಾ ಹೇಳ್ತೀನಿ. ಸೆಂಟ್ರಿ ಕುತ್ಕೋ ರಘುರು. ಏನ್ ಗುರು ಏನ ಅವ್ರ ಕ್ಯಾಮ್ರಾ ಕೇಳೋಣ, ನೀನೇ ಕೇಳ್ಕೊಂಡ್ಬಿಡ್ತೀಯ ಅಣ್ಣ, ನಾನು ಆಮೇಲೆ ಇದು ಬರಲ್ಲ. ಆತರ ಏನು ಇಲ್ಲ ಅವರು ಬೆಳಿಗ್ಗೆಯಿಂದ ಕಾಯ್ತಾರೆ ನಿಮ್ ಹತ್ರ ಪ್ರಶ್ನೆ ಕೇಳ್ಬೇಕು ಅಂತ. ಅವ್ರ ನಿಧಾನ ಕೇಳಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಏನು ಹೇಳ್ತೀನಿ ಒಂದು ನಿಮಿಷ ಹೇಳಿ ಅಣ್ಣ. ಈಗ ನೀವು ಅವಾಗ್ಲೇ ಇವ್ರು ಹೇಳಿದ್ರು, ನೀವ್ ಹೇಳಿದ್ರೆ ಒಂದೇ ಅವ್ರನ್ನ ಸೆಲೆಕ್ಟ್ ಮಾಡಕ್ ಅವಕಾಶ ಇದೆ ಅಥವಾ ಹಾಲ್ ಕೊಡಕ್ ಆಪ್ಷನ್ ಇದೆ. ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸಿ ಸರ್, ನಂಗೆ ಗೊತ್ತಾಯ್ತಲ್ಲ. ಇದೇನು ಆಯ್ತು, ಇಲ್ಲೇ ಇದೆ ಬನ್ನಿ. ಇವಾಗ ಕಸ್ಟಮರ್ಗೆ ಹೆಂಗ್ ಅನುಕೂಲ ಬೇಕೋ ನಾವ್ ಕೊಟ್ಟಿದ್ದೀವಿ. ನಾವೇನು ಡ್ರೈವರ್ಗೆ ಅನುಕೂಲ ಆಗದೆ ಇರೋ ತರ ಕೊಟ್ಟಿಲ್ಲ. ಕಸ್ಟಮರ್ ಅವಶ್ಯಕತೆ ಏನು, ನಾನು ಹೊಸ ಕಡೆ ಇದ್ದೀನಿ, ನನಗೆ ಯಾರು ಗೊತ್ತಿಲ್ಲ, ಯಾರಾದ್ರೂ ಬೇಗ ಬರ್ಲಿ ಅನ್ನೋದು ಒಂದು ಮೆಥಡ್. ಹಂಗೆ ಇವ್ರೆಲ್ಲರೂ ಮಾಡ್ತಾ ಇರೋದು. ಒಂದ್ ಬುಕಿಂಗ್ ನ 100 ಜನಕ್ಕೆ ಎಲ್ಲ ಅಂದ್ರೆ ಅಲ್ಲಿರೋ ಎಲ್ಲಾ ಜನಕ್ಕೂ ಬಡಬಡವನ್ ಬಡಿಸ್ತಾನೆ. ಇಲ್ಲಿ ಒಳ್ಳೆ ಹೆಂಗಾಗ್ಬಿಡೈತೆ ಅಂದ್ರೆ ಪರಿಸ್ಥಿತಿ, ನಾಯಿಗಳಿಗೆ ಬಿಸ್ಕೆಟ್ ಹಿಂಗೆ ಎಷ್ಟಾಗ ಯಾವ ರಬ್ಬಕನ್ನ ಇಟ್ಕೊತದ, ಯಾವ ನಾಯಿ ಕಾಚಿ ಇಟ್ಕೊಳತ್ತ ಹಂಗೆ ಇಟ್ಕೊಂಡಂಗ ಪರಿಸ್ಥಿತಿ ತಂದಿಕ್ಕವ್ರು ಇವರು. ನೀವು ಅದೇ ಕೆಲಸ ಮಾಡಿದ್ರೆ ನಾನು ಅದನ್ನ ಮಾಡ್ಬಾರ್ದು ಅಂತ ತಾನೇ ಗುರು ಹೊಸ ವಿಚಾರ ನಾನು ನಿಮ್ಗೆ ಹೇಳ್ತಾ ಇರೋದು. ಇವಾಗ ನೋಡಿ ಇಲ್ಲಿ ಕೆಲಸ ಇದೇನೈತೆ ಇದು ಫೈಂಡಿಂಗು ಏನೋ ತೋರಿಸ್ತೈತಿ ಇದು ನಿಯರ್ ಬೈ ಡ್ರೈವ್ ಹತ್ತಿರದಲ್ಲಿ. ಅಂದ್ರೆ ಇವ್ರು ಆಲ್ರೆಡಿ ಎಲ್ಲರೂ ಕೊಟ್ಬಿಟ್ಟಿದ್ದೀರಾ ನೀವು? ಇಲ್ಲ ಅಣ್ಣ, ಅದು ಡೇಟಾ ಹುಡುಕ್ತಾ ಇದೀವಿ. ಈಗ ಕಸ್ಟಮರ್ ಹಿಂಗೆ ಸುತ್ತಾಕೊಂಡು ಕೂತ್ಕೊಂಡ್ರೆ ಅವನು ಎಲ್ಲಿಂದ ಬರ್ತಾನೆ ಹೇಳಿ? ಮತ್ತೆ ಅದಕ್ಕೆ ಅಲ್ವಾ ಅಪ್ಡೇಟ್ ಮಾಡ್ತಾ ಇದೀವಿ, ಟೆಸ್ಟಿಂಗ್ ನಡೀತಿದೆ ಅಂತ ಹೇಳಿದ್ರು. ಇದು ಎಷ್ಟು ದಿವಸದಿಂದ ಹೇಳ್ತಾ ಇದೀವಿ ಸರ್ ಇದೇ ಪುರಾಣಗಳನ್ನ ನಮ್ಗೆ. ಸರ್ ನಮ್ಗೂ ಕಸ್ಟಮರ್ಗಳು ನೋಡಿ ರೆಡಿ ಇದ್ದಾರೆ, ಅವ್ರು ಕೇಳೋದು ಒಂದೇ, ಆಯ್ತು ಈಗ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಅವನ ಕೈಲೇನೆ ಈ ಅಪ್ಲಿಕೇಶನ್ ಬುಕ್ ಮಾಡಪ್ಪ ಅಂತ ಹೇಳಕ್ ಹೋದ್ರೆ ಅದು ಕೂಡ ವರ್ಕ್ ಆಗ್ತಾ ಇಲ್ಲ ನಮ್ಗೆ. ಆಯ್ತು, ಸದ್ಯಕ್ಕೆ ಅದ್ರ ಬಗ್ಗೆ ಗಮನ ಹರಿಸ್ಬೇಡಿ, ಒಂದ್ ನಿಮಿಷ ಹೇಳ್ತೀನಿ. ನೋಡಿ ಈಗ ಎಷ್ಟು ಜನ ತೋರಿಸ್ತಾವ್ರೆ ಇಲ್ಲಿ ಟೋಟಲ್? ಇಲ್ಲಿ ಏನ್ ತೋರಿಸ್ತಾ ಇದೆ, ಹೆಸರು, ಗಾಡಿ ನಂಬರು, ಸಿಡಾನ್ ಅಂತ ತೋರಿಸ್ತಿದೆ. ಅದು ಏನು ಅಂತ ನಾವು ಡೀಟೇಲ್ ಆಗಿ ಹೇಳಲ್ಲ. ನನಗೆ ಈ ಡ್ರೈವರ್ ಬೇಕಾ, ನಾನು ಕಳಿಸ್ತೀನಿ. ಅಂದ್ರೆ ಈಗ ನೀವು ಈಗ ಇಷ್ಟು ಜನಕ್ಕೂ ಬೇಕು ಅಂದ್ರೆ ಕಳಿಸೋದು. ಇಲ್ಲ ನನ್ಗೆ ಯಾರಾದ್ರೂ ಬರಲಿ, ನನಗೆ ಇವರೆಲ್ಲ ಯಾರು ಗೊತ್ತಿಲ್ಲ ಅಂದ್ರೆ, ಯಾರು ಗೊತ್ತಿಲ್ಲ ಅಂದ್ರೆ ಸ್ಮಾರ್ಟ್ ಆಟೋ ಸೆಲೆಕ್ಷನ್ ಅದು ಅದ್ ಮಾಡ್ಬಿಟ್ರೆ, ಅದ್ ಮಾಡಿದ್ರೆ ಒಬ್ಬ ಡ್ರೈವರ್ಗೆ ಅವರು ರಿಕ್ವೆಸ್ಟ್ ಕಳಿಸ್ತಾರೆ, ಒಪ್ಕೊಂಡ್ರೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಇದು ಅಲರ್ಟ್ ಆಗೋದು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕಿಲೋಮೀಟರ್ ರೇಡಿಯೇಷನ್ ಆಗೋದು? ಅಂದ್ರೆ ಇಷ್ಟು ಜನ ಅವರೇ ಈಗ ಇಲ್ಲಿ ಇವಾಗ ಹತ್ತಿರದಲ್ಲಿ ಇಷ್ಟು ಜನ ಅವರೇ. ಅದು ಬಡ್ಕತ್ತಾ ಇದೆಯಾ ಇಲ್ವಾ? ಅವ್ರಿಗೆ ಕರ್ಕೊಳ್ಳಲ್ಲ, ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಬಡ್ಕೊಳ್ಳುತ್ತೆ. ಬಟ್ ಇದು ಅಲ್ಲ ಸರ್, ಇಲ್ಲಿ ಗಾಡಿ ನಂಬರ್ ತೋರಿಸ್ತೈತೆ, ಸಿಡಾನ್ ಅಂತ ತೋರಿಸ್ತೈತೆ ಅಷ್ಟೇ ಹೊರತು ಅವ್ರು ಎಲ್ಲವ್ರೆ ಹೆಂಗ್ ಸರ್ ತೋರಿಸ್ತಿದ್ದು? ಯಾಕೆ ತೋರ್ಸೋಣ? ಮತ್ತಿನ್ಮೇಲೆ ಅಲ್ಲ ಅಣ್ಣ, ಇವಾಗ ನನ್ಗೆ ಇಲ್ಲಿ 10 ಜನ 10 ಕಡೆ ಇರ್ತಾರೆ, ನಾನು ಅದೆಲ್ಲ ತೋರಿಸ್ಬೇಕು ಅಂದ್ರೆ ಎಲ್ಲಾ ಮ್ಯಾಪ್ ಅಲ್ಲಿ ಇಲ್ಲಿ ಅಲ್ಲಿ ಅಂತ ತೋರಿಸ್ಬೇಕು. ನಾನೇನ್ ಹೇಳ್ತಾ ಇದೀನಿ, ನಿಮಗೆ ಹತ್ತದಲ್ಲಿ 4 ಜನ ಅವರೇ. ಇವರು ನಿಮಗೆ ನೋಡಿ ನಾನು ಸೆಲೆಕ್ಟ್ ಮಾಡಿದ್ರು ಇಷ್ಟು ನಿಮಿಷದಲ್ಲಿ ಬರ್ತಾರೆ ಅಂತ ತೋರಿಸ್ಬೇಕು. ಎಲ್ಲಿ ತೋರಿಸ್ತಾ ಇಲ್ಲ ಅದು. ಇವಾಗ ಇಲ್ಲಿ ನಿಮಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗಡೆ ಇಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನೀವು ಯಾರಿಗೆ ನೀವು ಸೆಲೆಕ್ಟ್ ಮಾಡ್ತಿರೋ ಅದು ಗಂಟೆ ಹೊಡಿಯುತ್ತೆ. ಅದೇ ಅಣ್ಣ, ನಾನೇನ್ ಹೇಳ್ತಾ ಇದ್ದೀನಿ, ನೀವ್ ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ಇಲ್ಲಿ ಆನ್ ಮಾಡ್ತೀವಿ ಗೊತ್ತಾ, ಇಲ್ಲಿ ನಾವಿರೋ ಜಾಗನ ಇಲ್ಲಿ ಗಾಡಿಗಳು ಕಾಣಬೇಕು.
ಇವ್ರದ್ದೆಲ್ಲ ಓಲಾ ಊಬರ್ಗಳಲ್ಲಿ ಈ ಜಾಗದಲ್ಲಿ ಗಾಡಿ ಇದೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನೀವು ಅವಾಗ ಏನ್ ಮಾಡ್ಬೋದು ಅಂದ್ರೆ, ಈಗ ಉದಾಹರಣೆ ನಾನು ಇಲ್ಲಿ ನಿಂತಿದ್ದೀನಿ, ಇಲ್ಲೆಲ್ಲೋ ಪಕ್ಕದಲ್ಲಿ ಒಂದು ಗಾಡಿ ಇದೆ ಆಯ್ತಾ, ಇಲ್ಲೆಲ್ಲೋ ಕಾಣಿಸ್ತೈತಿ, ಇಲ್ಲಿ ಒಂದ್ 2 ಗಾಡಿ ಕಾಣಿಸ್ತಾವಲ್ವಾ ನೋಡಿ, ಇವ್ನು ನನ್ನ ಪಕ್ಕದಲ್ಲಿ ಇದ್ದಾನೆ ಅಂದಾಗ ನಾನು ಇವ್ನ ಮೇಲೆ ಟಚ್ ಮಾಡ್ಬಿಟ್ಟು ಬೇಕಾದ್ರೆ ಅವ್ನು ಬೆಲ್ಲೋಡ್ ಹೆಂಗಾರ ಮಾಡಿ ನೀವು ಆ ತರ ಇಲ್ವಾ, ನೀವು ಮಾಮೂಲಿ ಬುಕ್ಕಿಂಗ್ ಕೊಟ್ಬಿಡಿ. ಗಂಟೆ ಹೊಡಿಲಿ ಯಾರಾದ್ರೂ ಇಲ್ಲ ಇಲ್ಲ ಹಂಗಲ್ಲ, ಫಸ್ಟ್ ರೇಡಿಯೇಷನ್ ಅರ್ಧ ಕಿಲೋಮೀಟರ್ ಫಸ್ಟ್ ಕೊಡಿ, 15 ಸೆಕೆಂಡ್ 15 ಸೆಕೆಂಡ್ ಸಾಕು ನಮ್ಗೆ. ಒಂದ್ ವೇಳೆ ಅವ್ನು 15 ಸೆಕೆಂಡ್ ಅವ್ನು ತಗೊಳ್ಳಿಲ್ವಾ, ನೆಕ್ಸ್ಟ್ ಯಾರೋ 1 ಕಿಲೋಮೀಟರ್ ಇರ್ತಾನೆ, ಅವ್ನಿಗೊಂದು 15 ಸೆಕೆಂಡ್. ಓವರ್ ಆಲ್ ಕಸ್ಟಮರ್ಗೆ 1 ನಿಮಿಷ ಅಥವಾ 2 ನಿಮಿಷ ರೇಡಿಯೇಷನ್ ಟೈಮಿಂಗ್ ಕೊಟ್ಬಿಡಿ. ಆ 2 ನಿಮಿಷದೊಳಗಡೆ ಮೊದಲು ಡ್ರೈವರು 500 ಮೀಟರ್ ಇರೋರಿಗೆ, ಆಮೇಲೆ 1 ಕಿಲೋಮೀಟರ್, ಆಮೇಲೆ ಹಿಂಗೆ ಈ ತರ ಕೊಟ್ಬಿಟ್ರೆ 2 ನಿಮಿಷದಲ್ಲಿ ಅವ್ನಿಗೆ ಪಕ್ಕ ಗಾಡಿ ಸಿಗುತ್ತೆ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವರೆಲ್ಲರೂ ತರಲೆ ಮಾಡ್ತಾ ಇರೋದೇನು ಅಂದ್ರೆ, ಒಂದೇ ಸಲ 10 ಬುಕ್ಕಿಂಗ್ ಅಂದ್ರೆ ಒಂದೇ ಬುಕ್ಕಿಂಗ್ 10 ಜನ ಕೊಟ್ಟೋಗುತ್ತೆ. ಇಲ್ಲಿ ಹಿಂಗನ್ನು ಹಿಂಗ್ ಕಾಯ್ಕೊಂಡು ಇರ್ಬೇಕು, ಹಿಂಗ್ ಹೊಡೆಯಕ್ಕೆ. ಇದರಲ್ಲಿ ನಿಮ್ದೇ ನಿದ್ದೆನೂ ಮಾಡ್ದಂಗಲ್ಲ. ಫಸ್ಟ್ ಓಲಾದವರೆಲ್ಲ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ, ಒಂದ್ ಬುಕ್ಕಿಂಗ್ ಒಬ್ಬಂಗೆ 15 ಸೆಕೆಂಡ್ ಬಿಡ್ಕೊಳ್ಳೋದು, ಅವ್ನು ತಕೊಂಡಿಲ್ಲ ಅಂದ್ರೆ ಇನ್ನೊಬ್ಬಂಗೆ ಹೋಗೋದು, ಅವಾಗ ನೆಮ್ಮದಿಯಾಗಿದ್ವಿ. ಇವಾಗ ನಮಗೆ ಕಸ್ಟಮರ್ಗಳಿಗೆ ನಿಮಗೆ ಫಾಸ್ಟ್ ಫುಡ್ ಎಲ್ಲ ಮಕ್ಳು ಹುಡುಗರು ಅಷ್ಟು ಫಾಸ್ಟ್ ಆಗಿದ್ದೀವಿ ನಾವು. ಅವ್ರು ಏನಾದ್ರು ಮಾಡ್ಕೊಳ್ಳಿ ಸರ್, ಮಾಡಿದ್ರೆ ಗಾಡಿ ಬರ್ಬೇಕು. ಅದೇ ಸರ್, ಇವ್ರೆಲ್ಲರೂ ಅದೇ ಕೆಲಸ ಮಾಡ್ತಾರೆ. ದಯವಿಟ್ಟು ನೀವು ಅದೇ ಪಾಲಿಸಿನ ಮಾಡಕ್ ಹೋಗ್ಬೇಡ್ರಿ. ನಾನ್ ಕೇಳ್ತಾ ಇರೋದು ಒಂದ್ ರಿಕ್ವೆಸ್ಟ್, ಯಾವ್ದೇ ಬುಕ್ಕಿಂಗ್ ಬಂದ್ರು ನಮ್ಗೆ 15 ಸೆಕೆಂಡ್ ಅಲರ್ಟ್ ಆಗ್ಬೇಕು ಸರ್. 15 ಸೆಕೆಂಡ್ ಜಾಸ್ತಿ ಬೇಡ ನಮ್ಗೆ. ಅದು ಎಲ್ಲಿಂದ ಎಲ್ಲಿಗೆ ಅಂತ ತೋರಿಸ್ಬೇಕು, ಎಷ್ಟು ಅಮೌಂಟ್ ಅಂತ ತೋರಿಸ್ಬೇಕು, 15 ಸೆಕೆಂಡ್ ಬರ್ಬೇಕು. ಬಟ್ ಗೌರ್ಮೆಂಟ್ ರೇಟ್ ನ ಮೀರಿ ಯಾವ್ದೇ ಕಾರಣಕ್ಕೂ ಇರ್ಕೂಡ್ದು. ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಬೇಕಿದ್ರೆ ಈಗ ಉದಾಹರಣೆಗೆ ನಂದು ಸಿಡಾನ್ ವೆಹಿಕಲ್, ಸರ್ಕಾರದ ಪ್ರಕಾರ ನಂದು 24 ರೂಪಾಯಿ ಅಂಡರ್ ಬರುತ್ತೆ. ನೀವು ಬೇಕಿದ್ರೆ ಒಂದು 20 ರೂಪಾಯಿವರೆಗೂ ಬೇಕಾದ್ರೆ 1 ರೂಪಾಯಿ ಕಮ್ಮಿ ಕೊಟ್ಟಿದೆ. ನನಗ್ ಬೇಕಾದ್ರೆ ನನ್ನ ಗಾಡಿನ ಎಷ್ಟು ಬೇಕೋ, ನನಗೆ 22 ಬೇಕಾದ್ರೆ ನಾನು ಖುಷಿ, ನಾನು 22 ಮಾಡ್ಕೊಂಡು ಸೆಟ್ಟಿಂಗ್ ಅಲ್ಲಿ ನನ್ನ ಗಾಡಿ ಬರೋ ಯಾವ್ದೇ ಬುಕ್ಕಿಂಗ್ ಬಂದ್ರು ನಾನು 22 ರೂಪಾಯಿ ನಾನು ಸರ್ವಿಸ್ ಕೊಡ್ತೀನಿ ಅಂತ ನಾನು ನನ್ನ ಗಾಡಿಗೆ ನಾನು ಡಿಸ್ಕೌಂಟ್ ಕೊಡ್ಕೊಂಡ್ಬಿಡ್ತೀನಿ ಫೈನಲ್ ಆಗಿ. ಅವ್ರ ಬಿಲ್ ನಾನು ಮೀಟರ್ ಹಾಕೊಂಡು ಹೋದ್ರು ಅದಷ್ಟೇ ಬರಬೇಕು, ಕಸ್ಟಮರ್ ಡೈರೆಕ್ಟ್ ಆಗಿ ಬುಕ್ ಮಾಡಿದ್ರು ಕೂಡ ಅಷ್ಟೇ ಬಿಲ್ ಬರಬೇಕು. ಹಂಗ್ ಮಾಡ್ಕೊಟ್ಬಿಡಿ. ನೋಡಿ ಅಣ್ಣ, ನೀವು ಏನೇ ಕೇಳಿದ್ರು ನಾನು ಕಾನೂನಿಂದ ಆಚೆ ಕಡೆ ಬರೋದಿಲ್ಲ. ಅಂದ್ರೆ ಪೀಕ್ ಅವರ್ ಜಾಸ್ತಿ ಮಾಡೋದು, ನಾನ್ ಪೀಕ್ ಅವರ್ ಕಡಿಮೆ ಮಾಡೋದು ಇವೆಲ್ಲ ಮಾಡಲ್ಲ ತಾನೆ ನೀವು? ನನ್ ಕೆಲ್ಸನೇ ಅಲ್ಲ. ನನ್ ಕೆಲ್ಸ ನಂದೇನು ಅಂದ್ರೆ, ನೀವು ಇವಾಗ ಗಾಡಿ ಓನರ್ ಆಗಿದ್ದೀರಾ, ನೀವು ಟ್ರಾವೆಲ್ಸ್ ಓನರ್, ವ್ಯಾಪಾರಕ್ಕೆ ಓನರ್ ಆಗಿಲ್ಲ ಇನ್ನ. ನನ್ ಕೆಲ್ಸ ನಿಮಗೆ ಸಾಫ್ಟ್ವೇರ್ ಗಾಡಿ ಓನರ್ ಇಂದ ವ್ಯಾಪಾರದ ಓನರ್ ಆಗಕ್ಕೆ ಕೊಡೋದು ಅಷ್ಟೇ. ನಿಮ್ಮ ವ್ಯಾಪಾರಕ್ಕೂ ನನಗೂ ಸಂಬಂಧ ಇಲ್ಲ. ನನ್ನ ಸಾಫ್ಟ್ವೇರ್ ಅಲ್ಲಿ ಬೈ ಡಿಫಾಲ್ಟ್ ಗೌರ್ಮೆಂಟ್ ಏನ್ ಕಾನೂನು ಇದೆಯೋ ಅದ್ರಲ್ಲಿ ನಾನ್ ನಿಮ್ಗೆ ಸಾಫ್ಟ್ವೇರ್ ಅಷ್ಟೇ ಕೊಡೋದು. ನಾನ್ ಜಾಸ್ತಿ ಮಾಡಕ್ಕೂ ಕಮ್ಮಿ ಮಾಡಕ್ಕೂ ನೀವೇನ್ ಸಂಪಾದನೆ ಮಾಡಿ ನನಗ್ ಕೊಡ್ತೀರಾ? ಇಲ್ಲ. ನಾನ್ ಯಾಕೆ ನಿಮಗೆ ಜಾಸ್ತಿ ಕಮ್ಮಿ ಅಲ್ಲ, ನಾನ್ ಯಾಕೆ ಆಟ ಆಡ್ಕೊಂಡು ಕುಂತ್ಕೊಳ್ಳಿ? ಇದನ್ನೇ ಪ್ರಶ್ನೆನೆ ನಾವು ಅವ್ರಿಗೆಲ್ಲ ಬಿಡ್ಕೊತಾ ಇರೋದು. ನೋಡಪ್ಪ, ನೀವು ಸರ್ಕಾರದಿಂದ ನೀವು ನನ್ ಜೊತೆ ಮದುವೆ ಮಾಡ್ಕೊಬಿಟ್ಟು ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ನಿಮಗೆ ಇವಾಗ ಆಲ್ರೆಡಿ ಕೊಟ್ಟಿದೀವಿ, ನೀವು ಆಲ್ರೆಡಿ ಬಳಸ್ತಾ ಇದ್ದೀರಾ. ಇಲ್ಲಿ ನಿಮಗೆ ಫಸ್ಟ್ ದುಶ್ಮನ್ನು ಬೇರೆ ಅಗ್ರಿಗೇಟರ್ ಸಂಸ್ಥೆಗಳು, ಗೌರ್ಮೆಂಟ್ ಅಥವಾ ಗ್ರಾಹಕರು ಅಲ್ಲ. ನಿಮ್ ದುಶ್ಮನ್ ಬಂದ್ಬಿಟ್ಟು ನಿಮ್ ಜೊತೆಲಿರೋ ಅಂತ ಡ್ರೈವರ್ಗಳು. ಆಯ್ತಾ? ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ನೀವೇನೋ ಹೋರಾಟ ಮಾಡ್ತಾನೆ ಇದ್ದೀರಾ, ನಿಮ್ ಸ್ನೇಹಿತರು ನೋಡಿದ್ರೆ ಇನ್ನೂ 12 ರೂಪಾಯಿ ಡ್ಯೂಟಿ ಮಾಡ್ತಾನೆ ಅವ್ರೆ. ಇವ್ರು ಯಾವಾಗವರೆಗೂ 12 ರೂಪಾಯಿ ಡ್ಯೂಟಿ ಮಾಡ್ತಾ ಇರ್ತಾರೋ ನೀವು ಹೆಂಗೆ ಉಚಿತರ ಕಾಣ್ತಾ ಇರ್ತೀರಾ. ನೀವು ನೋಡಿದ್ರೆ ಕಸ್ಟಮರ್ ಯಾಮರಿಸ್ತಾ ಇರ್ತೀರಾ. ಅವನು 12 ರೂಪಾಯಿ ಮಾಡೋನು ಒಳ್ಳೆಯವನು, ನೀನು ಕೆಟ್ಟವನು. ಅಲ್ಲ ಸರ್, ಅದನ್ನೇ ಹೇಳ್ತಾರೆ ಸರ್. ಜನ ಏನ್ ಪ್ರಶ್ನೆ ಮಾಡ್ತಾರೆ, ಡ್ರೈವರ್ ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ನನ್ ಕಮೆಂಟ್ ಬಾಕ್ಸಲ್ಲಿ ಬರ್ತಾರೆ ಏನಂದ್ರೆ, ನೀನು ಬುಕ್ಕಿಂಗ್ ನ ನೀನ್ ಸಪ್ರೇಟ್ ಆಗಿ ಕಸ್ಟಮರ್ ಕಡೆ ತಗೊಂಡು ನೀನ್ ಕರ್ಕೊಂಡು ಹೋಗ, ಅವ್ರ ರ್ಯಾಪಿಡೋದವ್ರ ಹತ್ರನ ಓಲಾದವ್ರ ಹತ್ರ ಹೋಗ್ಬಿಟ್ಟು ನೀನ್ ಅವ್ರನ್ನೇ ಕನ್ವರ್ಟ್ ಮಾಡ್ತೀಯ ಅಂತ. ನಾನು ಅವ್ರಿಗೆ ಉತ್ತರ ಕೊಡ್ತಾ ಇರೋದೇನು ಅಂದ್ರೆ, ಅವ್ರಿಗೆ ವರ್ಷಾನುಗಟ್ಲೆಯಿಂದ ಜನಗಳಿಗೆ ಸರ್ವಿಸ್ ಕೊಟ್ಟಿರೋರು ನಾವು. ಒಂದ್ ಕಸ್ಟಮರ್ಗೆ ನಾನ್ ಕೊಟ್ಟಿರ್ತೀನಿ, ಇವತ್ತು ಅದೇ ಕಸ್ಟಮರ್ ಇನ್ನೊಬ್ಬ ಕೊಡ್ತಾನೆ ಡ್ರೈವರ್. ಒಟ್ನಲ್ಲಿ ಹಂಗ್ ಕೊಟ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ ಜನ ಅವರು, ನಮ್ ಕಸ್ಟಮರ್ ಅವರು, ಅವರಲ್ಲ, ಅವ್ರು ಬರೀ ಸಾಫ್ಟ್ವೇರ್ ಮಾತ್ರ ಕೊಟ್ಕೊಂಡಿರೋದು ಅಷ್ಟೇ ಅಂತೇಳಿ ನಾನ್ ಗಲಾಟೆ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಸಮಾಧಾನ ಇಲ್ಲ. ಏನು ಅಂದ್ರೆ, ನೀನೇ ಅಪ್ಲಿಕೇಶನ್ ತಗೊಳ ಕಸ್ಟಮರ್ ತಾನೆ ಅಂತ ಅವರು. ಯಾಕಂದ್ರೆ ನಾನು ಎಲ್ಲೂ ಕಸ್ಟಮರ್ಸ್ ಜಾಸ್ತಿ ಹೇಳ್ತಾ ಇಲ್ಲ. ಈಗ ಕೇಳಿ ಅಣ್ಣ, ನಿಮ್ದು ಸಮಸ್ಯೆ ನಮ್ಗೆ ಅರ್ಥ ಆಗ್ತದೆ. ಈ ಸಮಸ್ಯೆಗೆ ಮೂಲ ಕಾರಣ ಬಂದ್ಬಿಟ್ಟು ನಮ್ ಚಾಲಕರು ಅರಿವಿಲ್ದಿರ ಇನ್ನು ಬೇರೆಯವ್ರ ಕೆಳಗಡೆ ಜೀತಾಳ ಪದ್ಧತಿಯಲ್ಲಿ ಕೆಲಸ ಮಾಡ್ತಾವ್ರೆ. ನೀವು ಏನಾದ್ರೂ ಬದಲಾಯಿಸದೇ ಆದ್ರೆ, ನೀವು ಫಸ್ಟ್ ನಿಮ್ ಚಾಲಕರುಗಳಿಗೆ ಕರೆಕ್ಟ್ ಆಗಿರೋ ಮಾಹಿತಿ ಕೊಡ್ಬೇಕು. ಅವರಿಗೆ ಫಸ್ಟ್ ಏನ್ ಅರಿವು ಮೂಡಿಸ್ಬೇಕು ಅಂದ್ರೆ, ನೋಡ್ರಪ್ಪ, ನೀವೆಲ್ಲ ಇಲ್ಲಿ ಏನೊಂದು ಕಮರ್ಷಿಯಲ್ ಗಾಡಿ ಹಾಕೊಂಡು ವ್ಯಾಪಾರ ಮಾಡಕ್ ಬಂದಿದ್ದೀರಲ್ಲ, ವ್ಯಾಪಾರ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾ? ನೀವೆಲ್ಲ ಗಾಡಿ ಹಾಕೊಂಡ್ಬಿಟ್ಟು ಯಾರೋ ಲೋನ್ ಕೊಟ್ರು ನೀನು ಗಾಡಿ ಓಡ್ಸಕ್ ಬರುತ್ತೆ ಅಂತ ನೀನು
ಗಾಡಿ ಓಡಿಸಿದ ಮಾತ್ರಕ್ಕೆ ನೀನು ವ್ಯಾಪಾರಸ್ಥನೋ ಅಥವಾ ಬಿಸ್ನೆಸ್ ಓನರ್ ಆಗ್ಬಿಡಲ್ಲ. ವ್ಯಾಪಾರ ಹೆಂಗ್ ಮಾಡ್ಬೇಕು ಅಂತಾನು ಗೊತ್ತಿರ್ಬೇಕಲ್ವಾ? ಇವಾಗ ನೀನು 100 ರೂಪಾಯಿ ಡೀಸೆಲ್ ಪೆಟ್ರೋಲ್ ಹಾಕಬಿಟ್ಟು ನೀನು 100 ರೂಪಾಯಿ ಬರೀ ಡೀಸೆಲ್ಗೆ ಡ್ಯೂಟಿ ಹೊಡೆದ್ರೆ ತಿನ್ನೋದು ಉಣ್ಣೋದು ಡಾಕ್ಯುಮೆಂಟ್ಗೆ ಇದಕ್ಕೆಲ್ಲ ಯಾರು ಕೊಡ್ತಾರೆ ದುಡ್ಡು? ಗೌರ್ಮೆಂಟ್ 24 ರೂಪಾಯಿ ರೇಟ್ ಕೊಡ್ಬೇಕಾದ್ರೆ ಸುಮ್ಮನೆ ಕೊಟ್ಟಿಲ್ಲ. 24 ರೂಪಾಯಿ 15 ರೂಪಾಯಿ ಖರ್ಚು ಆಗ್ತದೆ. ಅದ್ರ ಜೊತೆಯಲ್ಲಿ ನೀನು ಒಂದು 10 ರೂಪಾಯಿ ನಿನ್ ಮನೆಗೆ ನಿನ್ ಮಠಕ್ಕೆ ನೀನ್ ಸಂಪಾದನೆ ಮಾಡೋದಕ್ಕೂ ಲಾಭ ಇಟ್ಕೊಂಡು ಮಾಡು ಅಂತ ಕೊಟ್ಟಿದೆ. ನೀವಾಗಿ ಬೇರೆಯವರು ಇವಾಗ ಅವನು ಯಾವ್ದೋ ಒಂದು ಕಂಪ್ನಿ ಆಗಿರೋ ಅಥವಾ ನೀವೇ ಆಗಿರ್ಬೋದು, ನಿಮ್ ಗ್ರಾಹಕರಿಗೆ ಕಮ್ಮಿ ರೇಟ್ಗೆ ಹೋಗ್ಬಿಟ್ಟು ನಾವು ಲಾಭದಲ್ಲಿಲ್ಲ, ನಾವು ನಷ್ಟದಲ್ಲಿದ್ದೀವಿ, ನಮಗೆ ಲಾಸ್ ಆಗ್ತದೆ ಅಂತ ಹೇಳೋದು ತಪ್ಪು. ಎರಡನೇದು ನಿಮ್ದು ನೀವು ಇನ್ನೊಂದು ವಿಚಾರ ಹೇಳಿದ್ರಿ, ನೀವೇ ಅಗ್ರಿಗೇಟರ್ ಸಂಸ್ಥೆಗಳಿಗೆಲ್ಲ ಕಸ್ಟಮರ್ನ ಕೊಟ್ಟಿರೋದು ಅಂತ. ಹೌದು. ನಿಮ್ಮನ್ನ ಯಾರು ಕೊಡಕ್ಕೆ ಹೇಳಿದ್ದು? ಅವತ್ತು ವ್ಯವಸ್ಥೆ ಇರ್ಲಿಲ್ಲಪ್ಪ. ಅವನು ಇರಿ ವ್ಯವಸ್ಥೆ ಇರ್ಲಿಲ್ಲ, ಆಯ್ತು, ಸ್ವಲ್ಪ ಆಗೋಗಿದೆ, ಅಂತ ಬನ್ನಿ ವಾಪಸ್ಸು ಕರ್ಕೊಂಬರೋದಕ್ಕೋಸ್ಕರನೇ ಈಗ ಅವ್ರು ಹೇಳ್ತವ್ರೆ, ಆಯ್ತಪ್ಪ ಅದ್ ಯಾವ್ದು ಅಪ್ಲಿಕೇಶನ್ ನಾನು ಡೌನ್ಲೋಡ್ ಮಾಡ್ಕೊಡ್ತೀನಿ, ನಾನು ಬುಕ್ ಮಾಡ್ತೀನಿ, ಅದ್ ಯಾವ್ದು ಅಪ್ಲಿಕೇಶನ್ ನೆಕ್ಸ್ಟ್ ಮಂತ್ ನಾನು ಬರ್ತೀನಿ ಅಂತ ಹೇಳ್ತಾರೆ ಅವರು. ಅಲ್ಲ ಅಣ್ಣ, ನೀನು ಕಸ್ಟಮರ್ ಅಪ್ಲಿಕೇಶನ್ ಕೊಡ್ತೀಯಾ ಸರಿ, ನಾನು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದಾಗ ಎಲ್ಲ ಕಂಪ್ನಿಯವರು ಕಮ್ಮಿ ರೇಟ್ ಕೊಟ್ಬಿಟ್ಟು ನೀವು ಜಾಸ್ತಿ ರೇಟ್ ಕೊಟ್ರೆ ನನಗೆ ಸಾಮಾನ್ಯ ಜ್ಞಾನ ಇಲ್ವಾ? ನನ್ ಕಸ್ಟಮರ್ ಆದವನಿಗೆ ನಾನಾಗಿ ಯಾಕೆ ಜಾಸ್ತಿ ರೇಟ್ ಕೊಡ್ತೀನಿ ಅಂತ ಹೋಗ್ತೀನಿ, ನನ್ಗೆ ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿ ಹೋಗ್ತೀನಿ. ಅವಾಗ ದಟ್ಟ ಮತ್ತೆ ನೀನೇ ತಾನೆ ಆಗೋದು. ಅಲ್ಲ ಸರ್, ಈಗ ಜನಗಳು ಆಲ್ರೆಡಿ ಅನುಭವಿಸ್ತಾ ಇರೋದು ನಿಮ್ಗೆ ಗೊತ್ತಿಲ್ಲ, ನೀವೇನೇ ಇಲ್ಲಿ ಕುತ್ಕೊಂಡಿದ್ದೀರಾ. ನಾವು ಜನಗಳ ಜೊತೆ ಇಂಟ್ರಾಕ್ಟ್ ಅಲ್ಲಿ ಇರೋರು ಪ್ರತಿದಿನ. ಅವರು 50 ರೂಪಾಯಿನೂ ಸೇರಿಸ್ತಾರೆ, 100 ರೂಪಾಯಿನೂ ಸೇರಿಸ್ತಾ ಇದಾರೆ. ಯಾಕೆ ಸೇರಿಸ್ತಾರೆ? ಯಾರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ನಿಮಗೆ ಬರೋ 10 ಬುಕ್ಕಿಂಗ್ ಅಲ್ಲಿ 4 ಬುಕ್ಕಿಂಗ್ ಅನುಭವ ನೀನ್ ಶೇರ್ ಮಾಡ್ತಾ ಇದೀಯ ನನಗೆ, ಆಯ್ತಾ? ನಾನೇ ಕಸ್ಟಮರ್ ಎಮರ್ಜೆನ್ಸಿಗೆ ನಾನು ಗಾಡಿ ಬುಕ್ ಮಾಡಿ 20 ಸಲ ಬುಕ್ ಮಾಡಿದ್ರು 50 ರೂಪಾಯಿ ಹಾಕೋದ್ರು ತಗೊಳ್ಳೋದೇ ಇಲ್ಲ ನಮ್ ಚಾಲಕರು. ನನ್ ಖುದ್ದು ಅನುಭವ, ಅರ್ಥ ಆಯ್ತಾ? ಇಲ್ಲಿ ತಗೊಳ್ಳೋದು ಬಿಡೋದು ಹಾಕೋದು ಬಿಡೋದು ಅದೆಲ್ಲ ನಮ್ ಸಂಬಂಧ ಅಲ್ಲ. ಇದೆಲ್ಲ ಬೇರೆಯವರು ಸೃಷ್ಟಿ ಮಾಡಿರೋ ಅಂತ ಮಾಯಾಜಾಲಗಳು. ಬೇಕಾಗಿರೋದು ಏನು? ನಾನು ಸೇವೆ ಕೊಡಕ್ ರೆಡಿ ಇದ್ದೀನಿ ಗೌರ್ಮೆಂಟ್ ರೇಟ್ ಅಲ್ಲಿ, ಅದು ನಿಮ್ ಸ್ಟೇಟ್ಮೆಂಟ್. ನನಗೆ ಗಾಡಿ ಬೇಕಾ ಬುಕ್ ಮಾಡ್ತೀನಿ, ಇದು ನನ್ ಸ್ಟೇಟ್ಮೆಂಟ್. ಇದು ಮಾಡ್ಬೇಕು ಅಂದ್ರೆ ಜನಕ್ಕೆ ಇದಕ್ಕಿಂತ ಕಮ್ಮಿ ರೇಟ್ ಗಾಡಿ ಸಿಗಲ್ಲ. ಮಾಯಾಜಾಲ ಏನೂ ಇಲ್ಲ. ನಾನು ಏನೇ ಬುಕ್ ಮಾಡಿದ್ರು, ಎಷ್ಟೇ ಸಲ ಬುಕ್ ಮಾಡಿದ್ರು ನನ್ನ ಪಕ್ಕ ಇರೋ ಚಾಲಕನೇ ಬರಬೇಕು, ನಾನು ಗೌರ್ಮೆಂಟ್ ರೇಟೇ ಕೊಡ್ಬೇಕು ಅಂತ ಆ ವ್ಯವಸ್ಥೆ ಬಂದಾಗ ಮಾತ್ರ ಇದು ಹೆಲ್ದಿಯಾಗಿ ನಡೆಯಕ್ ಸಾಧ್ಯ. ನಾನಂಗಂತ ಹೇಳ್ಬಿಟ್ಟು ಇರೋದ್ನೆಲ್ಲ ಊರ್ಬಿಟ್ಟು ಹೋಗಿ ಅಂತ ಹೇಳಲ್ಲ. ಎಲ್ಲರೂ ಇರ್ತಾರೆ, ಬಟ್ ನಿಮ್ಮ ಕಸ್ಟಮರ್ ಯಾರು? ನಿಮ್ಮ ದುಶ್ಮನ್ಗಳು ಅಂದ್ರೆ ನಿಮ್ಮ ದೊಡ್ಡ ಚಾಲಕರು ನಿಮ್ ಜೊತೆ ಇದಾರಲ್ಲ, ಅವ್ರು ಎಜುಕೇಟ್ ಆಗ್ತೀರಾ? ನೀವು ಏನೇ ಮಾತಾಡಿದ್ರು ನಮಗೆ ಇನ್ನೂ ಒಂದು 10 ವರ್ಷ ಬೇಕಾಗ್ಬಿಡ್ತದೆ ಇವಾಗ ಎಜುಕೇಟ್ ಮಾಡಕ್ಕೆ. ನಾನೇನ್ ಹೇಳ್ತೀನಿ, ನಮ್ ಚಾಲಕರು ಏನು ಉದ್ದೇಶಪೂರ್ವಕವಾಗಿ ಏನು ಲಾಸ್ ಮಾಡ್ಕೊಂಡು ಡ್ಯೂಟಿ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ಪರಿಸ್ಥಿತಿ ಹೆಂಗಿದೆ ಅಲ್ಲ, ಅವ್ರ ಸಮಸ್ಯೆ ಏನು ಅಂದ್ರೆ ನೋಡಿ, ನನ್ನ ಅನುಭವ ಏನು ಅಂದ್ರೆ ಚಾಲಕರಿಗೆ 24 ರೂಪಾಯಿ ಗೌರ್ಮೆಂಟ್ ರೇಟ್ ಕೊಟ್ಟಿರೋದೇ ಗೊತ್ತಿಲ್ಲ. ಅವಣ್ಣ 22 ವರ್ಷದಿಂದ ಗಾಡಿ ಓಡಿಸ್ತಾ ಇದಾರೆ. ಈ ತರ ನಮ್ಮ ದುರಾದೃಷ್ಟ. ಇನ್ನೊಂದು ಅವ್ರು ಏನ್ ಅನ್ಕೊಂಡ್ಬಿಟ್ಟಾರೆ ಅಂದ್ರೆ ಓಲಾ ಊಬರ್ ಗೌರ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಗೌರ್ಮೆಂಟ್ ಒಂದಿದೆ ಅಂತಾನೆ ಅವ್ರಿಗೆ ಅರಿವಿಲ್ಲ. ಓಲಾ ಊಬರ್ ಏನ್ ಹೇಳಿದ್ರೆ ಅದೇ ಗೌರ್ಮೆಂಟ್. ನಾನೇ ಈಗ ಏನು ವಿಡಿಯೋದಲ್ಲಿ ಎಲ್ಲ PDF ಎಲ್ಲ ರೆಡಿ ಮಾಡಿದೀನಿ, ಯಾರು ಸರ್ಕಾರದಿಂದ ಆದೇಶ ಕಾಪಿನ ಅದು ಗೊತ್ತಿಲ್ಲದಂತೆ ಎಷ್ಟೋ ಜನ ಇವತ್ತು ನಾನು ಪರ್ಸನಲ್ ಆಗಿ ಮೊಬೈಲ್ ತೆಗೆದು ನೋಡಿದ್ರೆ ಅದರಲ್ಲೇ ವಿಡಿಯೋ ಮಾಡ್ತಿರೋದು. ಅದ್ರಲ್ಲಿ ತೆಗೆದು ನೋಡಿದ್ರೆ ಒಂದು ದಿನಕ್ಕಿಲ್ಲ ಅಂದ್ರೂ 150 ಮೆಸೇಜ್ ಬರುತ್ತೆ. ಏನಂತ? ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರಲ್ಲ, ಆ PDF ನ ನನಗೆ ಕಳಿಸಿ ಅಂತ. ಹೌದು ಅಣ್ಣ, ನೀವೇ ಅಲ್ಲ, ನಾವು ಕಳಿಸ್ತಾ ಇದೀವಿ. ಒಂದ್ ದಿನಕ್ಕೆ ನಾವು 500-600 ಜನಕ್ಕೂ ಕಳಿಸ್ತಾ ಇದೀವಿ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬದಲಾವಣೆ ಸ್ಟಾರ್ಟ್ ಆಗಿದೆ. ನಾನು ಹೇಳುದು ಇದು ಯಾವ ಒಂದು ರೀತಿಯಲ್ಲಿ, ಯಾವ ಒಂದು ಗುರಿಯಲ್ಲಿ, ಯಾವ ಒಂದು ನಿಟ್ಟಿನಲ್ಲಿ ಹೋಗ್ಬೇಕು ಅನ್ನೋದು ಅಷ್ಟೇ ನಮ್ಮ ಒಂದು ವ್ಯವಹಾರ. ನಾವೇನ್ ಮಾತಾಡ್ತಾ ಇರೋದು, ನಾನು ನಿಮ್ಗೆ ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗಿ ನ್ಯಾಯಬದ್ಧವಾಗಿದೆ. ನಾವು ಅದೇ ನ್ಯಾಯಬದ್ಧವಾಗಿ ಹೋಗ್ತಾ ಇದೀವಿ. ನಮ್ ಚಾಲಕರುಗಳಿಗೆ ಫಸ್ಟ್ ನಾವೇನ್ ಮಾಹಿತಿ ಕೊಡ್ಬೇಕು ಅಂದ್ರೆ, ನೋಡ್ರಪ್ಪ, ಗ್ರಾಹಕರು ದುಡ್ಡು ಕೊಡಕ್ ರೆಡಿ ಅವ್ರೆ. ಇಲ್ಲಿ ಸಮಸ್ಯೆ ನಾವು ಕೇಳದೆ ಇರೋದು, ಮತ್ತೆ ನಾವು ಒಳ್ಳೆ ಸರ್ವಿಸ್ ಕೊಡದೆ ಇರೋದು, ಮತ್ತೆ ನಾವು ಸಿಗದೆ ಇರೋದೇ ನಮ್ ಸಮಸ್ಯೆ ಹೊರತು ಗ್ರಾಹಕರಿಗೆ ನಾವು ಏನ್ ಮಾಡಂಗಿಲ್ಲ. ಗ್ರಾಹಕರಲ್ಲಿ 4 ತರ ಇದಾರೆ. ಒಬ್ರು ನೀವ್ ಏನೇ ಕೇಳಿದ್ರು ಸೈಕಲ್ ರೇಟ್ ಅಲ್ಲಿ ಬೆನ್ಸ್ ಕಾರ್ ಬೇಕು ಅಂತ ಕೇಳೋರು. ಅವ್ರು ನಿಮ್ ಕಸ್ಟಮರ್ ಅಲ್ಲ, ಜಗಳನೂ ಮಾಡಬೇಡಿ, ಅವ್ರನ್ನ ಕರೀಲೂ ಬೇಡಿ, ಬುದ್ಧಿನೂ ಹೇಳ್ಬೇಡಿ, ಆಯ್ತಾ? ಅದ್ ನಿಮ್ ಕೆಲ್ಸ ಬೇಡ. ಅದ್ ಯಾರಾದ್ರೂ ಆಯ್ಕೊಂಡು ತಿನ್ಕೊಂಡು ಹೋಗ್ಲಿ. ಈ 2ನೇ ಕಸ್ಟಮರ್ ಇದಾರೆ, ನೀನ್ ಕೇಳಿಲ್ಲ, ನಾನ್ ಕೊಟ್ಟಿಲ್ಲ, ಅವ್ರು ನಮ್ ಕಸ್ಟಮರ್, ಅವ್ರಿಗೆ ಒಳ್ಳೆ ಸೇವೆ ಕೊಡಿ, ಅವ್ರು ನಮ್ ಜೊತೆ ಇಟ್ಕೊಳ್ಳಿ. 3ನೇ ಕ್ಯಾಟಗರಿ ಇದಾರೆ, ನೀನು ಒಳ್ಳೆ ಸೇವೆ ಕೊಡು,
ನಾನು ನಿನಗೆ ಕೇಳಿ ದುಡ್ಡು ಕೊಡ್ತೀನಿ. ಇದು 3ನೇ ಕ್ಯಾಟಗರಿ. 4ನೇ ಕ್ಯಾಟಗರಿ ಇದಾರೆ, ಅವ್ರಿಗೆ ಇದೆಲ್ಲ ಏನು ಗೊತ್ತಿಲ್ಲ. ನನಗೆ ಇವಾಗ ಅವಶ್ಯಕತೆ ಬಂದ್ಬಿಡು, ತಗೊಂಡೋಗ್ಬಿಡು ಅಷ್ಟೇ. ನೀನ್ ಜಾಸ್ತಿ ಆದ್ರೂ ತಗ, ಕಮ್ಮಿ ಆದ್ರೂ ತಗ, ಅವ್ರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನನಗ್ ಬೇಕು, ಇವಾಗ ಬೇಕು, ಬಾ ತಗೊಂಡೋಗು. ಈ ತರ 4 ಕ್ಯಾಟಗರಿ ಇದಾರೆ. ಆ ಫಸ್ಟ್ ಚಿಲ್ಲರೆ ಕ್ಯಾಟಗರಿ ಬಿಟ್ಬಿಡ್ರಿ, ಅದು ನಮ್ಗೆ ಸಂಬಂಧ ಇಲ್ಲ. ಅದು ಯಾರಾದ್ರೂ ಮಾಡ್ಕೊಂಡು ಹೋಗ್ಲಿ. ಈ ಪ್ರೀಮಿಯಂ ಕ್ಯಾಟಗರಿ ಇದಾರಲ್ಲ, ಇವ್ರನ್ನ ಸೇವೆ ಕೊಟ್ಬಿಟ್ಟು ನೀವ್ ಹೇಳಿದ್ರಲ್ಲ ನಾನೇ ಕೊಟ್ಟಿರೋದು ಕಸ್ಟಮರ್ ಅಂತ, ಆ ಕಸ್ಟಮರ್ನ ವಾಪಸ್ ಕರ್ಕೊಂಬನ್ನಿ. ಅದಕ್ಕೆ ವ್ಯವಸ್ಥೆ ಹೇಳ್ತೀನಿ. ನೀವು ಒಬ್ರೇ ಎಷ್ಟು ಗಂಟೆ ಕಂಡ್ರೆ ಆಗಲ್ಲ. ಇದಕ್ಕೆ ನಮ್ದೊಂದು ಸೈನ್ಯ ರೆಡಿ ಆಗೋದು. ಇವತ್ತು ತಾರೀಖು 11. ಇವತ್ತು ಇಂದ ನಾವು ಒಂದು 20ನೇ ತಾರೀಕುವರೆಗೂ ಇವಾಗ ನಮ್ಮ ಹತ್ರ ನಮ್ಮ ಸೈನ್ಯ 1,000 ಜನ ಇದ್ದಾರೆ. ಆಯ್ತಾ, 1,000 ಜನಕ್ಕೆ ಅಟ್ಲೀಸ್ಟ್ ಏನು ಟೌನರ್ ಅಂದ್ರೆ ಏನು, ಯಾಕೆ ಒಬ್ಬ ಡ್ರೈವರ್ ಇಂದ ನಾನೊಬ್ಬ ಟ್ರಾವೆಲ್ಸ್ ಓನರ್ ಆಗ್ಬೇಕು, ನನ್ನ ಹಕ್ಕುಗಳೇನು, ನಾನು ಯಾವ ತರ ನನ್ನ ಜವಾಬ್ದಾರಿನ ವ್ಯವಹಾರ ನಡೆಸೋದಕ್ಕೆ ಕರ್ಕೊಂಡು ಹೋಗ್ಬೋದು ಅನ್ನೋದನ್ನ ರಿಯಲೈಸ್ ಆಗಿರೋರು 1,000 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ದಿನ 10 ಜನ ಚಾಲಕರಿಗೆ, ಹೊಸ ಚಾಲಕರಿಗೆ ಅವರು ಮಾಹಿತಿ ಕೊಡ್ಬೇಕು. ಅವ್ರು ಫೋನಲ್ಲಿ ಇರೋರ್ಗಾದ್ರೂ ಮಾಹಿತಿ ಕೊಡ್ಲಿ, ರೋಡ್ ಸೈಡ್ ಅಲ್ಲಿ ಟೀ ಕುಡಿಯೋರ್ಗಾದ್ರೂ ಕೊಡ್ಲಿ, ಅಥವಾ ಎಲ್ಲ ಅವ್ರಿಗೆ ಅವೈಲಬಲ್ ಇದಾರೋ ಅಲ್ಲಿ ಹೋಗಿ ಕೊಡ್ಲಿ. 10 ದಿನ 1,000 ಜನ, ಒಂದು ದಿನಕ್ಕೆ 10 ಜನ ಕೊಟ್ರೆ 10,000 ಜನಕ್ಕೆ ಮಾಹಿತಿ ಹೋಗುತ್ತೆ. 10 ದಿನ ಮಾಹಿತಿ ಕೊಟ್ರೆ 1,00,000 ಜನ ಚಾಲಕರಿಗೆ ಮಾಹಿತಿ ಹೋಗುತ್ತೆ. ಇದು ನಮ್ಮ ಬೆಂಗಳೂರಲ್ಲಿ 1.5 ಲಕ್ಷ ಜನ ಡ್ರೈವರ್ ಇದ್ದಾರೆ. ನೀವು ಅಟ್ಲೀಸ್ಟ್ 1,00,000 ಜನಕ್ಕೆ ಮಾಹಿತಿ ಕೊಡೋದಕ್ಕೆ ನಾವು ಪ್ರಯತ್ನ ಪಡೋಣ. ಎರಡನೇದು 21ನೇ ತಾರೀಕಿಂದ 31ನೇ ತಾರೀಕುವರೆಗೂ ಗ್ರಾಹಕರಿಗೆ ಮಾಹಿತಿ ಕೊಡೋಣ. ಈ ಯಾರು 1,00,000 ಜನ ಮಾಹಿತಿ ಕೊಟ್ಟಿರ್ತೀವಿ ಅವ್ರಿಗೂ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಾವು. ನೀವು ಮಾಹಿತಿ ಕೊಟ್ಟಿದ ತಕ್ಷಣ ಡೈರೆಕ್ಟ್ ಆಗಿ ಆ ಕಡೆ ಇಳಿಸ್ಬಿಟ್ರೆ ನೀವು ಏನೇ ಕಷ್ಟಪಟ್ಟು ಮಾಡಿದ್ರು ನಾಳೆ ಅವ್ರು ಹೋಗಿ ನಮ್ಮ ಮರ್ಯಾದಿನ 3 ಕಾಸು ಗರಾಜ್ ಹಾಕ ಬಂದ್ಬಿಡ್ತಾರೆ. ನೀವು ನಾವು ತಲೆ ಎತ್ಕೊಂಡು ಹೋಗಕ್ಕಾಗಲ್ಲ, ಕಸ್ಟಮರ್ ಮುಂದೆನೋ ಅಥವಾ ಬೇರೆಯವ್ರ ಮುಂದೆನೋ. ಯಾವ ತರ ಅಂತ ಹೇಳ್ತಾರ ನೀವು ಏನಾದ್ರು ಮಾತಾಡಿ, ನಾನು ಬಿಡ್ರಿ ಆಯ್ತು 12 ರೂಪಾಯಿಗೆ ನಾನು ಹೋಗ್ತೀನಿ ಅಂತ ಹೋಗ್ಬಿಡ್ತಾರೆ. ಅವಾಗ ಕಸ್ಟಮರ್ಗೆ ಏನ್ ಧೈರ್ಯ ಬಂದ್ಬಿಡ್ತದೆ ಅಂದ್ರೆ, ಬಿಡ್ರಿ ಇವನಿಲ್ಲ ಅಂದ್ರೆ ಇನ್ನೊಬ್ಬ ಸಿಗ್ತಾನೆ ಅಂತ ಧೈರ್ಯ ಬಂದ್ಬಿಡ್ತದೆ. ಸರ್ ನೀವು ಇರಿ ನಾನು ಮುಗಿಸ್ಬಿಡ್ತೀನಿ, ನೀವ್ ಹೇಳಿ ನಾನು ಕೇಳ್ತೀನಿ. ಮರ್ಕೊಡ್ತೀನಿ ಸರ್. ಆಮೇಲೆ ಇಷ್ಟುದ್ದ ಹೇಳ್ಬಿಟ್ರೆ ನನಗೆ ಎಲ್ಲಿಂದ ಆಮೇಲೆ ನೆನ್ಸ್ಕೊಳ್ಳಿ ನಾನು ಒಂದೊಂದೇ ಪಾಯಿಂಟ್ ನ. ಆಯ್ತು, ಒಂದು ನಿಮಿಷ ನಾನು ಹೇಳ್ತೀನಿ. 21ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕುವರೆಗೂ ಈ 10,000 ಜನ ನಮ್ಗೆ, ನೀವು 1,00,000ದಲ್ಲಿ ಹೇಳೋದ್ರಲ್ಲಿ ಬುದ್ಧಿವಂತರು ಬರೀ 10,000 ಸಿಗ್ತಾರೆ ಅಂತ ಇಟ್ಕೊಳ್ಳೋಣ. ಡೈಲಿ 10 ಜನ ಗ್ರಾಹಕರಿಗೆ ಮಾಹಿತಿ ಅಷ್ಟೇ ಕೊಡೋಣ. ದುಡ್ಡು ಕೊಟ್ರೆ ಸರಿ, ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಮಾಹಿತಿ ಕೊಡೋಣ. 10,000 ಜನ, ಒಂದ್ ದಿನಕ್ಕೆ 10 ಜನ ಕಸ್ಟಮರ್ಗೆ ನಾವು ಮಾಹಿತಿ ಕೊಡೋದೇ ಆದ್ರೆ 40 ದಿನದಲ್ಲಿ 40 ಲಕ್ಷ ಜನ ಗ್ರಾಹಕರಿಗೆ ಮಾಹಿತಿ ಹೋಗುತ್ತೆ. ಅದು ತುಂಬಾ ಸಾಕು ನಮಗೆ. ನಿಮಿಷ ಇದಾದ್ಮೇಲೆ ಜನವರಿಯಿಂದ ನೀವು ಏನ್ ಕಾನೂನು ಹೇಳ್ತೀರಾ, ನೀವು ಯಾವ ತರ ಬಳಸ್ಕೊಂಡು ಹೋಗ್ತೀರಾ, ನಮಗ್ ಏನ್ ಬೇಕು, ನಾವು ಕಾನೂನ್ಗೆ ಏನ್ ಹೇಳ್ಬೇಕು, ಅಥವಾ ನಮ್ಮ ಸ್ನೇಹಿತರಿಗೆ ಏನ್ ಹೇಳ್ಬೇಕು, ಕಸ್ಟಮರ್ಗೆ ಏನ್ ಹೇಳ್ಬೇಕು, ನಾವೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡು ಆ ವ್ಯವಸ್ಥೆ ನಮ್ ದಾರಿಯಲ್ಲಿ ನಾವು ಹೋಗೋಣ. ಬೇರೆಯವ್ರು ಯಾರಿಗೂ ಏನು ಡಿಸ್ಟರ್ಬ್ ಮಾಡೋದೇ ಬೇಡ. ನಿಮಗೆ ಏನ್ ಬೇಕು, ನಮ್ ವ್ಯವಸ್ಥೆ ಏನಿದೆಯೋ, ನಮ್ ಗ್ರಾಹಕರು ಯಾರಿದಾರೋ ಬೇರೆ ಯಾರಿಗೂ ಟಚ್ಚೇ ಮಾಡೋದ್ ಬೇಡ. ನಮ್ ದಾರಿಯಲ್ಲಿ ನಾವು ಹೋಗೋಣ. ಇದಕ್ಕೆ ಹೇಳ್ತೀನಿ. ಈಗ ಮುಗಿತಾ ನಿಮ್ದು? ಈಗ ಹೇಳ್ತೀನಿ ಕೇಳಿ. ಈಗ ಒಬ್ಬ ಡ್ರೈವರು, ಈಗ ಉದಾಹರಣೆಗೆ ನಾನೇ ಅಪ್ಪ, ನನಗೇನೆ ಒಂದ್ ದಿನಕ್ಕೆ 50 ಜನ ಡ್ರೈವರ್ಗಳು ನನ್ನ ನಿಲ್ಲಕ್ ಬಿಡಲ್ಲ, ಕೂತ್ಕೊಳ್ಳಕ್ ಬಿಡಲ್ಲ, ಟೀ ಕುಡಿಯೋಕ್ ಬಿಡಲ್ಲ, ಊಟ ಮಾಡಕ್ ಬಿಡಲ್ಲ. ನನಗೆ ಬಂದಾಗೆಲ್ಲ ಸರ್ ಇದ್ರ ಬಗ್ಗೆ ಹೇಳಿ ಸರ್, ಇದ್ರು ನನಗೆ ನೀವೇನು ನನ್ನ ಸಂಬಳ ಕೊಟ್ಟು ಮಡಗಿದ್ರೇನೋ, ಇಲ್ಲ ನನ್ಗೇನಾದ್ರು ಹೋಗಿ ಒಬ್ಬನ ರಿಜಿಸ್ಟರ್ ಮಾಡಿದ್ರೆ ಅವರೆಲ್ಲ ಸ್ಟಾರ್ಟಿಂಗ್ ಅಲ್ಲೇ ಕಣ್ಣಾರ ಮಕ್ಳೆಲ್ಲ ಬಂದ್ಬಿಟ್ಟು 200 ರೂಪಾಯಿ ಎಲ್ಲ ಕೊಟ್ರು ಒಬ್ಬನ ರೆಫರ್ ಮಾಡಿದ್ರೆ. ನನಗೆ ಆ ರೆಫರಲ್ ದುಡ್ಡು ಇಲ್ಲ. ಅದು ಯಾವ್ದೋ ರೆಫರಲ್ ನಂಬರ್ ಕೇಳುತ್ತೆ, ಅದು ಸ್ಕಿಪ್ ಮಾಡಿದ್ರೆ ಹೋಯ್ತು. ಇಲ್ಲಿ ನನಗೆ ಈ ಕಡೆ ಈಗ ನಾನೊಬ್ಬ, ನನ್ಗೆ 1 ರೂಪಾಯಿ ಲಾಭ ಬಂದ್ರೆ ತಾನೇ ನಾನು ಏನಾದ್ರು ಒಂದು ಅರ್ಧ ಗಂಟೆ ನಿಂತ್ಕೊಂಡು ಬರಪೇಲೆ ಅಂದ್ಬಿಟ್ಟು. ಆಕ್ಚುಲಿ ಇದು ಸತ್ಯ. ಇದು ಇವತ್ತು ಯಾರೋ ಒಬ್ರು ನನ್ನ ಗಾಡಿ ಚಾರ್ಜಿಂಗ್ ಹಾಕ್ಬೇಕಾಗಿತ್ತು, 4 ಅವರು ಚಾರ್ಜಿಂಗ್ ಹಾಕ್ತೆ. ಎಲ್ಲಿ ಯಲಹಂಕದಲ್ಲಿ. ನಾನು ಗಾಡಿ ಬಾನೆಟ್ ಮೇಲೆ ಕೆತ್ಬಿಟ್ಟು ನಾನು ಒಳಗಡೆ ಚಾರ್ಜಿಂಗ್ ಹಾಕೊಂಡು ಬ್ಯಾಟ್ರಿ ಅಂಗಡಿ ಕೂತಿದ್ದೀನಿ. ಗಾಡಿ ನೋಡ್ಬಿಟ್ಟು ಓಡ್ ಬಂದ್ಬಿಟ್ಟು ಅಣ್ಣ ಇಲ್ಲೇ ಜನ ನನ್ನ ಪ್ರಾಬ್ಲಮ್ ನೋಡಿ ನೋಡ ರಿಜಿಸ್ಟ್ರೇ ಆಯ್ತಲ್ಲ ಕಾರಣ ಅಂತಾನೆ. ಅಂದ್ರೆ ಅವ್ನು ಸೈನ್ ಪೇ ಮಾಡ್ತಾಯಿಲ್ಲ ಪುಣ್ಯಾತ್ಮ, ಸೈನಿಂಗ್ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾನ ಅವನು. ಹಿಂಗ್ ಮಾಡಿ ಅವ್ನಿಗೆ ಅರ್ಧ ಗಂಟೆ ಆಯ್ತು ಅವ್ನಿಗೆ ರೆಡಿ ಮಾಡ್ಬಿಟ್ಟು ಇವ್ರಿಗೆ ಫೋನ್ ಮಾಡ್ಬಿಟ್ಟು ರಾಘು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಆಕ್ಟಿವೇಟ್ ಮಾಡ್ತೆ. ಅವ್ನ ಕೈಲಿ ಒಂದು ಬುಕ್ಕಿಂಗು ಸ್ಟಾರ್ಟ್ ಮಾಡಿಸಿ ಕ್ಲೋಸ್ ಮಾಡಿಸ್ಬಿಟ್ಟೆ. ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯ್ತು. ನನಗೂ ಯಾಕೋ ತಲೆ ಕೆಡ್ತು. ಸರ್ ಬಣ್ಣ ಟೀ ಕುಡಿಯೋಣ ಅಂದ. ನಡಿಯಲ್ಲಿ ಒಂಚೂರು ಊಟ ಹೇಳೋ ಅಂದ್ಬಿಟ್ಟು ಊಟ ಹೇಳಿಸ್ಬಿಟ್ಟು ಊಟ ಮಾಡ್ಕೊಂಡು ಎತ್ಕೊಂಡೆ. ಹಂಗೆ ನನ್ನ ಪರಿಸ್ಥಿತಿ. ಅಟ್ಲೀಸ್ಟ್ ಒಂದು 100 ರೂಪಾಯಿನ ಏನಾರು ಕೊಡ್ತಾರೆ. ಈಗ ನಾನೊಂದು ಐಡಿಯಾ ಮಾಡ್ಬಿಟ್ಟು ಯಾವಾಗ ತಲೆಗೆ ಏನ್ ಬಂತು ಗೊತ್ತಾ, ಅಣ್ಣ ಇದಕ್ಕೆ 100 ರೂಪಾಯಿ ಆಗುತ್ತೆ ಆಕ್ಟಿವೇಶನ್ಗೆ,
ನನ್ಗೆ 200 ರೂಪಾಯಿ ಸಾರಿ 100 ರೂಪಾಯಿ ಬರೀ 100 ರೂಪಾಯಿನೇ ತಗೊಳ್ಳೋಣ ಅನ್ಬಿಟ್ಟು ಐಡಿಯಾ ಮಾಡ್ಬಿಟ್ಟಿನಿ ಅಂತ. ಸುಮ್ನೆ ಯಾಕೆ ನಾನು ಸುಮ್ನೆ ನನ್ನ ಟೈಮ್ ವೇಸ್ಟ್ ಮಾಡೋದು? ನೀವಂತೂ ಕೊಡ್ತಾ ಇಲ್ಲ ನಮ್ಗೆ. ಇಲ್ಲ ನೀವು ಕೊಡ್ತೀನಿ ನಂಗೆ ಹೇಳಿ, ನಾನು ಫ್ರೀ ಆಗಿ ಮಾಡ್ತೀನಿ. ಎಲ್ಲ ಗುರು ನಿನಗೆ ದುಡ್ಡು ಕೊಟ್ಬಿಟ್ಟು ಕಳ್ಳನ ಮಗ ಅಂತ ಮತ್ತೆ ನಾನು ಯಾಕೆ ಅನ್ನಿಸ್ಕೊಳ್ಳಿ? ಅವ್ನು ಯಾವನೋ ಕೊಟ್ಟನೆಲ್ಲ ಅವಾಗ್ಲೇ ಕೊಟ್ಟು ಈಸ್ಕೊಂಡು ಮತ್ತೆ ಕಳ್ಳನ ಮಗ ದುಡ್ಡು ಕೊಟ್ಟ ಅಂತ ಹೇಳಿದ್ರೆ ನಾನು ದುಡ್ಡು ಕೊಟ್ಟು ನಾನೇ ಕಳ್ಳನ ಮಗ ಅನ್ನಿಸ್ಕೊಳ್ಳಿ? ಮತ್ತೆ ಹಂಗಾರೆ ನಾನು ಪುರುಷಾಟ ಮಾಡಲ್ಲ. ಯಾವ ಪುರುಷಾರ್ಥಕ್ಕೆ ನಾನು ಗಾಂಧೀಜಿ ಸ್ವತಂತ್ರ ಹೋರಾಡಿದ್ದು. ನಾಳೆ ನಿನ್ನ ಫೋಟೋ ನೋಟುಗಳು ಸ್ವಾಮಿ, ನಾನ್ ಮನೇಲಿ ಕೆರ ತಗೊಂಡು ಹೊಡಿತಾರೆ ಸ್ವಾಮಿ. ನಾನು ಹಿಂಗೆ ಮಾಡ್ಕೊಂಡು ಡೈಲಿ ಹೋಗ್ಬಿಟ್ರೆ ಹಂಗಾಗ್ಬಿಡೋದ್ ಪರಿಸ್ಥಿತಿ. ಆಯ್ತು, ನೀವು ಇವಾಗ ನೀವು ಅನ್ಕೊಂಡ್ರು ನಿಮ್ಮನ್ನ ಸ್ಟಾಪ್ ಮಾಡಕ್ ಆಗಲ್ಲ. ನೀವ್ ಇವಾಗ ನಮ್ ಚಾಲಕರ ಪಾಲ್ಗೆ ನೀವು ರಾಜಣ್ಣ ಇದ್ದಂಗೆ. ಕೇಳಿಸ್ಕೊಡ್ರಪ್ಪ, ಈ ಅಪ್ಪರು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಯಾವ್ದುವೆ. ನಾನಂತೂ ನನ್ನ ಹತ್ರ ಏನಾರು ಬಂದ್ಬಿಟ್ಟು ಏನಾರ ನಾನು ಅಣ್ಣ ಅದ್ ಹೆಂಗಣ ಇದು ಹಿಂಗಣ ಅಂತ ಕುತ್ಕೊಂಡ್ರೆ ಮೊದ್ಲು ನಾನು ಫೋನ್ ಪೇದು ಸ್ಕ್ಯಾನರ್ ಕೊಡ್ತೀನಿ. ದಯವಿಟ್ಟು 100 ರೂಪಾಯಿನ 200 ರೂಪಾಯಿನ ನಿಮ್ ಪ್ರೀತಿ ಪಟ್ಟ ಹಾಕ್ಬಿಡಿ, ಅಲ್ಲೇ ಇಮಿಡಿಯೇಟ್ ಆಗಿ ಆಕ್ಟಿವೇಶನ್ ಮಾಡ್ಕೊಟ್ಬಿಡ್ತೀನಿ. ಓಕೆನಾ ಬ್ರದರು? ಆಮೇಲೆ ಬೇರೆ ಯಾರೆಲ್ಲ ದುಡ್ಡು ಕೇಳಿದ್ರು ಅಂತ ಹಂಗ್ ಮಾಡ್ಬಿಟ್ರೆ ಆಮೇಲೆ ಗ್ರಾಚಾರ. ನಾನ್ ಮಾತ್ರ ಹೇಳ್ತಿರೋದು, ಇನ್ನು ಉಳಿದವರು ಧರ್ಮವಾಗಿ ಮಾಡ್ಕೊಳ್ಳಿ. ನಮ್ಗಂತೂ ಗಾಂಧೀಜಿ ಇಷ್ಟ ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಕಷ್ಟ ಬೇಕು. ಒಂದ್ 10 ಜನಕ್ಕೆ ಏನಾದ್ರೆ ಹಿಂಗೆ ಹಂಗೇನಾದ್ರು ಕೊಟ್ಬಿಟ್ರು ಅಂದ್ರೆ ಅವರು ದೇವ್ರನ್ನ ಹೇಳ್ತಾ ಇದೀನಿ 100 ರೂಪಾಯಿ ಕೊಡು ಅಂತಂದ್ರೆ ಕೊಡ್ತಾರೆ. ನಮ್ ಡ್ರೈವರ್ಗಳು ನಾನು ಇದುವರೆಗೂ ಯಾರನ್ನೂ ಕೇಳಿಲ್ಲ, ಇಲ್ಲಿಂದ ಆಚೆ ಕೇಳ್ತೀನಿ. ಅವಾಗ 10 ಜನಕ್ಕೆ ನಾನು ಕೊಟ್ಬಿಟ್ರೆ 1000 ರೂಪಾಯಿ ಆಯ್ತು ದುಡ್ಡು. ನಂದು ರೋಡ್ಗೆ ಹೋಗಂಗೆ ಇಲ್ಲ. ಅವ್ರು ಆಗಿದವ್ರು ಬಂದ್ರೆ ನಾನು ಹೇಳೋದು ರೋಡಲ್ಲಿ ಹುಡುಕೊಂಡು ಹೋಗಿ ನಿಮ್ಗೆ ಬೇಕಾ ಅಪ್ಲಿಕೇಶನ್ ಡೌನ್ಲೋಡ್ ಅವರೇ ಬಂದ್ಬಿಟ್ಟು ಅಣ್ಣ ಇದು ಹೆಂಗಣ ಇದು ಒಂಚೂರು ಹೇಳೋಣ ಅಂದ್ರೆ ಮೊದಲು 100 ರೂಪಾಯಿ ಹಾಕಪ್ಪ ಇಲ್ಲಿ ಸ್ಕ್ಯಾನರ್ ಹಾಕಿದ್ರು ನಾನು ಹಾಕೊಡ್ತೀನಿ. ಕೇಳಿ, ಇವಾಗ ನೀವು ಎಷ್ಟೋ ಹೋರಾಟಗಳು ಮಾಡ್ಕೊ ಬಂದಿದ್ದೀರಾ, ಯಾವ್ಯಾವ್ದೋ ವಿಚಾರಗಳ ಬಗ್ಗೆ ಮಾತಾಡ್ಕೊ ಬಂದಿದ್ದೀರಾ. ನಿಮಗೆ ಫ್ಯಾನ್ಗಳು ಎಲ್ಲ 360 ಡಿಗ್ರಿಯಲ್ಲಿ ಅವ್ರೆ. ಇವಾಗ ನಿಮಗೆ ಇರೋದ್ರಲ್ಲೆಲ್ಲ ನಮ್ ಡ್ರೈವರ್ ಚಾಲಕರು ಫ್ಯಾನ್ಗಳು ನಿಮ್ಮನ್ನ ಹೆಂಗ್ ನೋಡ್ತವ್ರೆ ಅಂದ್ರೆ, ನಿಮ್ಮ ಮಾತು ಇಲ್ಲದೆ ಯಾವ ಚಾಲಕರು ಕಣ್ಣೆ ಮುಚ್ತಾ ಇಲ್ಲ ರಾತ್ರಿ ಹೊತ್ತು. ನಾನು ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ. ಅವರಿಗೆ ನೀವು ಯಾವ ತರ ಜ್ಞಾನೋದಯ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಗೌರ್ಮೆಂಟ್ ಅವ್ನ್ ರೇಟ್ ಕೊಟ್ಟಿರೋದು ಜ್ಞಾನೋದಯ ಆಗಿರೋದು ನಿಮ್ಮ ನುಡಿ ಮುತ್ತುಗಳಲ್ಲಿ ಉದುರದ ಮೇಲೆನೆ. ಅವ್ರು ಯಾರಿಗೂ ಗೌರ್ಮೆಂಟ್ ರೇಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನೀನು ಇವಾಗ ಹೆಂಗೆ ಅಂದ್ರೆ ಸುಮ್ನೆ ಇರೋ ಜನರಿಗೆ ದೇವ್ರ ದರ್ಶನ ಮಾಡ್ಬಿಟ್ಟು ನಾನ್ ಪೂಜಾರಿ ಅಲ್ಲ ಅಂತ ಹೇಳಿದ್ರೆ ಜನ ನಂಬ್ತಾರ. ಆಯ್ತು, ನಾನು ಪೂಜಾರಿನ ಐತಿ, ನಂಗೆ ದರ್ಶನ ಬೇಕಲ್ಲ ತಗೊಂಡು ಹೋಗ. ಇವಾಗ ಪೂಜಾರಿನ ಏನ್ ಸುಮ್ನೆ ಕೊಡಲ್ಲ ಗುರು. ನೀನ್ ಹೇಳು ಅರ್ಚನೆಗೆ 100 ರೂಪಾಯಿ ಅಂತ ಹೇಳು. ಯಾರು ಕೊಡಲ್ಲ ಅಂದ್ರೆ ಬಿಟ್ಬಿಡು, ಕೊಟ್ಟವ್ರಿಗೆ ಮಾಡ್ಕೊ. ಇವಾಗ ನನಗೂ ಕೆಲವು ಲಿಮಿಟೇಷನ್ಸ್ ಇದೆ. ನಾನೊಂದು ಆಫೀಸ್ ಇಟ್ಕೊಂಡಿದ್ದೀನಿ, ನಾನು ಮಾಹಿತಿ ಕೊಟ್ಟಿದ್ದೀನಿ, ನೀನು ವಿಡಿಯೋದಲ್ಲಿ ಹೇಳ್ತೀಯ. ಪಾಪ ನಮ್ಮ ಹುಡುಗರು ಹಗಲು ರಾತ್ರಿ ಗಂಟಲು ಕಿರ್ಚ್ಕೊಳ್ಳೋರ್ಗು 100 ಜನದ ಹತ್ರ ಮಾತಾಡ್ತಾರೆ. ಅವ್ರು 40,000 ಜನಕ್ಕೆ ಮಾಹಿತಿ ಕೊಟ್ಟವ್ರೆ. ನಮ್ಮ ಆಫೀಸ್ ಓಪನ್ ಮಾಡ್ಕೊಂಡಿದ್ವಿ. ಯಾರು ನಮ್ಮವ್ರಿಗೂ ಬಂದು ಇಲ್ಲಿ ಮಾಡ್ಕೊಳ್ಳೋದು ಎಲ್ಲ ಫೋನಲ್ಲೇ ಕೆಲಸ ಮುಗಿಸ್ಕೊಳ್ತಾರೆ. ಆದ್ರೂ ಮಾಡ್ಬಿಟ್ಟು ಕಡೆಯಲ್ಲಿ ನಾಗೇಶ್ ಅಣ್ಣ ಫೋಟೋ ವಿಡಿಯೋ ಮಾಡಿದ್ರು, ರೇಟ್ ಕರೆಕ್ಟ್ ಆಗಿ ಹೇಳಿದ್ರು ಅಂದ್ರೆ ಅದನ್ನ ಅಕ್ನಾಲೇಜ್ ಮಾಡ್ತಾವ್ರೆ. ಅಂದ್ರೆ ಅವ್ರ ಪ್ರಕಾರ ನಾವು ಗಂಟ್ಲು ಹರ್ಕೊಂಡು ಹೇಳಿದ್ರು, ನಾವು ಏನು ಸತ್ಯ ಮಾತಾಡ್ತಾ ಇಲ್ಲ. ನಾಗೇಶ್ ಅಣ್ಣನ ಬಾಯಲ್ಲಿ ಉದ್ರಿದ್ದೆ ಮುತ್ತು ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ಇದು ದೇವ್ರು ಕೊಟ್ಟಿದ್ವರ ಇಂಡೈರೆಕ್ಟ್ ಆಗಿ ನಾವು ನಿಮ್ ಕಂಪ್ನಿನ ಬೆಳೆಸ್ತಾ ಇದೀನಲ್ಲ, ನಿಮ್ ಕಡೆ ಏನಾರ ನಮ್ಗಾರು ಕೊಡಿ ಸರ್. ಏನಾರ ಒಂದು ಸಂಬಳ ಇದ ಈ ಸಮೋಸ ತಗೊಂಡು ತಿನ್ಬಿಟ್ಟು ಏನಾದ್ರೂ ಕೊಡಿ ಅಂತ ಹಂಗಲ್ಲ ಸರ್. ನಾವು ಸರ್ ದುಡ್ಡು ಬೇಕು ಸರ್ ಇವತ್ತಿನ ಕಾಲಕ್ಕೆ. ಈಗ ನೋಡಿ ನಿಮ್ ಜೊತೆ ನಾನೀಗ 2 ಅವರ್ 3 ಅವರ್ ಬಂದು ನಿಂತ್ಕೊಂಡು ಇಲ್ಲಿ ಕೆಲಸ ಮಾಡ್ಬೇಕು ಅಥವಾ ಈಗ ಬಂದು ಮಾಡ್ತೀನಿ ಅಂದ್ರೆ ನನಗೆ ಕೂಲಿ ಬೇಕಣ್ಣ. ನಾನು ಯಾರೋ ಒಬ್ರು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರು ಅದನ್ನ ಹೇಳೋದು, ಮೊದಲು ನನ್ನ ಅಕೌಂಟ್ಗೆ 2,000 ಹಾಕೋಗ್ರು, ಆಮೇಲೆ ಬರ್ತೀನಿ. ಇಲ್ಲಾಂದ್ರೆ ನಾನು ಗಾಡಿನ ಬುಕ್ ಮಾಡ್ಕೋಗ್ರು, ನಾನು ಬರ್ತೀನಿ ಅಂತೀನಿ. ಅಷ್ಟು ಟಾರ್ಚರ್ ಆಗ್ಬಿಡೋದೆ ಸರ್ ನಂಗೆ. ಇವಾಗ ನಿಮ್ ಸಮಯಕ್ಕೆ ಬೆಲೆ ಬಂದಿದೆ, ನೀವು ಹೆಂಗ್ ಉಪಯೋಗಿಸ್ ಕೇಳಿದ್ರ ತಪ್ಪಿಲ್ಲ ಅಣ್ಣ. ನೀವು ಕೇಳಿ, ಇವಾಗ ನನಗೂ ಕೇಳಿದ್ರಲ್ವಾ, ನಾನು ಖುಷಿನೇ. ಇವಾಗ ನನ್ಗೆ ಅವಶ್ಯಕತೆ ಐತೆ, ನಾನು ನಮ್ಮ ಅಣ್ಣನ ಹತ್ರ ಜಗಳ ಮಾಡ್ಬೇಕು. ಇವಾಗ ನಾನ್ ಈ ತರ ಹೇಳ್ತಾ ಇದ್ದೀನಲ್ವಾ, ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮುಂದೊಂದ್ ದಿನ ನಂದನ್ನೇ ಟಿಪ್ಸ್ ನ ಬಳಸ್ಕೊಂಡು ಒಂದಷ್ಟು ಜನ 100 ರೂಪಾಯಿ ಫೀಸ್ ಆಗುತ್ತಪ್ಪ ಅಂದ್ಬಿಟ್ಟು ಈ ವೆಂಡರ್ಗಳೆಲ್ಲ ಉಟ್ಕೊಂಡ್ಬಿಟ್ಟವ್ರಲ್ಲ, ಹಂಗ್ ಮಾಡ್ಕೊಂಡು ಅವ್ರ ಆಫೀಸಲ್ಲೇ ಇಟ್ಕೊಂಡು ಬರಪಲ್ಲಿ ನಾನು ಟೌನರ್ನ ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳಿ ಬೋರ್ಡ್ ಹಾಕೊಂಡು ಹೋಯ್ತಾರ. ಅದಕ್ಕೆ ಇವತ್ತರೆಗೂ ಕೊಟ್ಟಿಲ್ಲ ಆಯ್ತಾ. ಇದು ಎಲ್ಲರಿಗೂ ಮಾಹಿತಿ. ನಾವು ಯಾರಿಗೂ ವೆಂಡರ್ಶಿಪ್ ಕೊಟ್ಟಿಲ್ಲ, ಡಿಸ್ಟ್ರಿಬ್ಯೂಷನ್ ಕೊಟ್ಟಿಲ್ಲ, ನಾವ್ ಏನು ಹೇಳಿಲ್ಲ. ಇದು ನಮ್ ಕಂಪ್ನಿ ಬಂದ್ಬಿಟ್ಟು ಸಾಫ್ಟ್ವೇರ್ ಕಂಪ್ನಿ. ನಾವು ನಿಮಗೆ ಸಾಫ್ಟ್ವೇರ್ ನ ಕೊಟ್ಟಿದ್ದೀವಿ. ಏನಕ್ಕೆ? ಡ್ರೈವರ್ ಇಂದ ಟ್ರಾವೆಲ್ ಏಜೆನ್ಸಿ ಓನರ್ ಆಗೋದಕ್ಕೆ. ಜನ ಭ್ರಮೆಯಲ್ಲಿ ಅವ್ರೆ. ಟ್ರಾವೆಲ್ ಏಜೆನ್ಸಿ ಓನರ್ ಅಂದ್ರೆ ನಮ್ದೊಂದು ಆಫೀಸ್ ಇರ್ಬೇಕು, ಅದಕ್ಕೊಂದು ಬೋರ್ಡ್ ಇರ್ಬೇಕು, ಅದ್ರಲ್ಲಿ ಒಂದು ಕಂಪ್ಯೂಟರ್ ಇರ್ಬೇಕು, ನನಗೊಂದು ವೆಬ್ಸೈಟ್ ಇರ್ಬೇಕು, ಕಸ್ಟಮರ್ ನನ್ನನ್ನೇ ಹುಡುಕ ಬರ್ಬೇಕು ಅಂತ.
ಇದು ಎಲ್ಲಾ ವ್ಯಾಪಾರಕ್ಕೂ ಈ ತರ ಸೀಮಿತ ಆಗಲ್ಲ. ನಾವೆಲ್ಲ ರೋಡಲ್ಲಿ ಜೀವನ ಮಾಡೋರು ಅಲ್ವಾ. ನಾನೊಂದ್ ಗಾಡಿ ಹಾಕಿದೀನಿ, 10 ಲಕ್ಷ ಬಂಡವಾಳ ಹಾಕ್ಬಿಟ್ಟು. ಇವಾಗ ನನ್ ಗಾಡಿನೇ ಆಫೀಸು, ನನ್ ಗಾಡಿನೇ ಸೇವೆ. ಸರಿ, ನಿನ್ನ ಆಫೀಸ್ ಯಾವಾಗ ನಿಮ್ ಗಾಡಿಗೆ ಎಲ್ಲಿ ಎಲ್ಲೋ ಬೋರ್ಡ್ ಬಿತ್ತೋ ಅದು ನಿನ್ನ ಆಫೀಸ್. ಅಂದ್ರೆ ನೀವ್ ಹೇಳ್ತಾ ಇರೋದೇನು ಅಂದ್ರೆ ಜಾಸ್ತಿ ಇಟ್ಕೊಳ್ಳದಂತೆ ಬರೀ ಸಿಂಗಲ್ ಗಾಡಿ ಇಟ್ಕೊಂಡಿರೋನು ಕೂಡ ಟ್ರಾವೆಲ್ಸ್ ಓನರ್ ಆಗೋದಕ್ಕೆ ಅದು ಅವಕಾಶ ಅಂತ ನೀವ್ ಹೇಳ್ತಾ. ಅದಕ್ಕೆ ನಾನು ಸಾಫ್ಟ್ವೇರ್ ಕೊಟ್ಟಿರೋದು. ನೀವ್ ಅವಾಗಿಂದ ಹೇಳ್ತಾ ಇದ್ದೀರಾ ಸರ್ ಅವರು ಅಂತ. ಅವ್ರೆಲ್ಲ ಅಗ್ರಿಗೇಟರ್ ಕಣಪ್ಪ. ಅವ್ರದ್ದು ಗಂಟೆ ಹೊಡಿಯುತ್ತೆ, ನಿನ್ಗೆ ಹಾರ್ಟ್ ಪಡ್ಕೊಳ್ಳುತ್ತೆ, ಅದಕ್ಕೆ ಅದೇ ವ್ಯವಸ್ಥೆ. ಯಾರಿಗದು ಬೇಕೋ ಅಲ್ಲೇ ಇರಿ. ನಾನು ಅವ್ರಿಗೆ ಯಾರು ಕರೀತಾನೂ ಇಲ್ಲ, ನಾನು ಏನೋ ಬದಲಾಗಿ ಅಂತಾನೆ ಹೇಳ್ತಾ ಇಲ್ಲ. ಯಾರಿಗೆ ಓನರ್ ಕಮ್ ಡ್ರೈವರ್ ಇಂದ ಟ್ರಾವೆಲ್ ಏಜೆನ್ಸಿ ಹಾಕ್ಬೇಕು ಅಂತ ಇಷ್ಟ ಇದೆಯೋ ಅವ್ರಿಗೆ ಮಾತ್ರ ನಾನು ಸಾಫ್ಟ್ವೇರ್ ಕೊಡ್ತಾ ಇರೋದು. ಯಾವ ಅಡಿಯಲ್ಲಿ? ಕಾನೂನು ಅಡಿಯಲ್ಲಿ. ಆಯ್ತಾ? ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಅಲ್ಲಿ ಟೌನ್ ರಿಜಿಸ್ಟರ್ ಮಾಡಿದ್ರೆ ನಿಮ್ ಟ್ರಾವೆಲ್ ಏಜೆನ್ಸಿ ಆಗಿ ನಿಮ್ಗೆ ಏನೇನ್ ಬೇಕು, ಡಿಸ್ಟೆನ್ಸ್ ಲೆಕ್ಕ ಹಾಕೋದು, ಆಮೇಲೆ ನಿಮಗೆ ಸ್ವತಂತ್ರವಾಗಿ ನಿಮಗೆ ಡಿಸ್ಕೌಂಟ್ ಕೊಡೋದು, ಆಮೇಲೆ ಬಿಲ್ ಎಡಿಟ್ ಮಾಡೋದು, ನಿಮ್ಮ ಹೆಸರಲ್ಲಿ ಬಿಲ್ಲಿಂಗ್ ಬರೋದು, ಆಮೇಲೆ ಇದೆಲ್ಲ ನಾವು ಫಸ್ಟ್ ಬೇಸಿಕ್ ಫಂಕ್ಷನಾಲಿಟೀಸ್ ಇದೆಲ್ಲ ಮಾಡೋದು. ಬಿಲ್ ಎಡಿಟ್ ಅಂತ ಹೇಳ್ತಾ ಇದ್ದೀರಾ? ಬಿಲ್ ಎಡಿಟ್ ಅಂದ್ರೆ ಬಿಲ್ ಜನರೇಟ್ ಮಾಡೋದು. ಜನರೇಟ್ ಮಾಡಬೇಕಾದ್ರೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಜನರೇಟ್ ಮಾಡೋದ್ ಮುಂಚೆ ಡಿಸ್ಕೌಂಟ್ ಅಥವಾ ಟೋಲ್ ಇವೆರಡನ್ನ ಮಾತ್ರ ಹಾಕೋದಕ್ಕೆ ಆಪ್ಷನ್ ಇದೆ. ಅದಾದ್ಮೇಲೆ ಇನ್ನೇನು ಎಡಿಟ್ ಮಾಡಕ್ ಅಷ್ಟೇ. ಇವಾಗ ಯಾಕಂದ್ರೆ ನೀವ್ ವ್ಯಾಪಾರ ಮಾಡಿರೋದು, ನೀವು 10 ರೂಪಾಯಿ ಕಮ್ಮಿ ಹೋದ್ರು ನೀವು ದಾನ ಮಾಡ್ದಂಗೆ ಹೊರತು ಬೇರೆ ನಿಮ್ಮನ್ನ ಯಾಮಾರಿಸ್ದಂಗೆ ಇರ್ಬಾರ್ದು. ಆಮೇಲೆ ನೀವು ಟೋಲ್ ಪಾರ್ಕಿಂಗ್ ತಗೋಬೇಕಾದ್ರೆ ಖಂಡಿತ ಕಸ್ಟಮರ್ ನಿಮ್ ಗಾಡಿಯಲ್ಲೇ ಬಂದಿರೋದ್ರಿಂದ ಅವ್ರಿಗೂ ಜಸ್ಟಿಫಿಕೇಶನ್ ಇರ್ತದೆ. ಹಾಗಾಗಿ ಈ ಏನು 4 ವಿಚಾರ ಹೇಳ್ದೆ ನಾನು, ಡಿಸ್ಟೆನ್ಸ್ ಲೆಕ್ಕಾಚಾರ ಹಾಕೋದು, ಬಿಲ್ ಜನರೇಟ್ ಮಾಡೋದು, ಆಮೇಲೆ ಇನ್ವಾಯ್ಸ್ ಕೊಡೋದು, ಈ 3 ವಿಚಾರ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಿಮ್ಮ ಬ್ಯಾಂಕಿಗೆ ಬರುವಂತ ಪ್ರತಿ 1 ರೂಪಾಯಿನು ಅದಕ್ಕೆ ನಿಮ್ಮ ಹತ್ರ ಲೆಕ್ಕ ಇರಬೇಕು. ಯಾವಾಗ ಒಬ್ಬ ವ್ಯಾಪಾರಿ ಆಗ್ತೀರಾ ನೀವು, ನಿಮ್ ಬ್ಯಾಂಕ್ ಅಕೌಂಟ್ 100 ರೂಪಾಯಿ ಬಂದಿದ್ರೆ ಇನ್ವಾಯ್ಸ್ ಗಳು ಜನರೇಟ್ ಆಗ್ತಾವಲ್ಲ, ಅದು ಬಂದು ನಿಮ್ಮ ಇನ್ಕಮ್ ಸ್ಟೇಟ್ಮೆಂಟ್. ಮತ್ತೆ ನಾನು ಇನ್ವಾಯ್ಸ್ ನ ಎಲ್ಲಾರ್ಗು ತೋರ್ಸಕ್ಕೋಸ್ಕರ ಪುಸ್ತಕ ಆನ್ ಮಾಡಿ ಕ್ಲೋಸ್ ಮಾಡ್ತೇನೆ. ಅಲ್ಲಿ 100 ರೂಪಾಯಿ ಬರುತ್ತಲ್ಲ, ಅದೇನ್ ಮಾಡೋದು? ಒಂದ್ ದಿನಕ್ಕೆ 10 ಮಾಡ್ತೀನಪ್ಪ ಡ್ರೈವರ್ ಗಳು ತೋರ್ಸಕ್ಕೆ. ಹಿಂಗೆ ಕಣಪ್ಪ ವರ್ಕ್ ಆಗುತ್ತೆ ಅಂತ ಅವಾಗೇನ್ ಮಾಡ್ಲಿ? ಇವಾಗೆಲ್ಲ ನೀವು ಕಲ್ತ್ಕೊಳ್ತಾ ಇದ್ದೀರಾ. ಆಯ್ತಾ? ನಾನು ಇವಾಗ್ಲೂ ನಿಮ್ಗೆ ಟ್ರೈನಿಂಗ್ ಕೊಡ್ತಾ ಇರೋದು. ನಾನು ನಿಮ್ಗೆ ಅಫಿಷಿಯಲ್ ಆಗಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನೀವು ಯಾವಾಗವರೆಗೂ ಅರಿವು ಬರಲ್ಲ. ನಿಮ್ಮ ಹತ್ರ ಬಂಗಾರ ಇದ್ರು ಏನ್ ಪ್ರಯೋಜನ ಅಲ್ವಾ? ನಿಮ್ಮ ಹತ್ರ ಇವಾಗ ಇನ್ವಾಯ್ಸ್ ಜನರೇಟ್ ಆಗುತ್ತೆ. ಈ ಇನ್ವಾಯ್ಸ್ ನಿಮ್ಗೆ ಎಲ್ಲಿ ಬಳಸ್ಬೋದು? ಇವಾಗ ಎಕ್ಸಾಂಪಲ್ ನೀವು ಅಗ್ರಿಗೇಟರ್ ಅಂತ ಹೇಳಿದ್ರೆ, ಯಾವ್ದೋ ಒಂದು ಅಗ್ರಿಗೇಟರ್ ಹೋದ್ರೆ 20 ಕಿಲೋಮೀಟರ್ ಡ್ಯೂಟಿ ಅಂತ ಇಟ್ಕೊಳ್ಳೋಣ. ಅಲ್ಲಿ 480 ರೂಪಾಯಿ ಕೊಡಬೇಕು ಆಸ್ ಪರ್ ಗವರ್ಮೆಂಟ್. ಇವಾಗ ಒಂದರಲ್ಲಿ 360 ರೂಪಾಯಿ ಕೊಟ್ಟ. ನೀನು ಒಪ್ಕೊಂಡೆ, ಹೋಗ್ತಾ ಇದೀಯಾ, ಹೋಗು. ನೀನು ಅಪ್ಲಿಕೇಶನ್ ಜೊತೆ ಟೌನ್ ಬಳಸ್ಬೇಕು. ನಿನಗ್ ಗೊತ್ತಾಯ್ತು 480 ಕೊಡ್ಬೇಕು, 360 ಒಪ್ಕೊಂಡು ಹೋಗ್ಬಿಟ್ಟಿದ್ಯಾ. ಅದರಲ್ಲಿ ನೀನು 100 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ಕಸ್ಟಮರ್ಗೆ ಬಿಲ್ ಕೊಟ್ಟು ದುಡ್ಡು ಇಸ್ಕ. ನೀನ್ ಯಾವ ಆಪಲ್ ಡ್ಯೂಟಿ ಮಾಡಿದೆ ಅದಕ್ಕೆ ಸಂಬಂಧ ಇಲ್ಲ. ಇವಾಗ ನೀನೊಬ್ಬ ವ್ಯಾಪಾರಸ್ಥ, ನೀನ್ ಬಿಲ್ ಕೊಟ್ಟಿರ್ಬೇಕು ನಿನ್ನ ಗ್ರಾಹಕರಿಗೆ. ನಿನ್ನ ಹತ್ರ ಇನ್ಕಮ್ ಸ್ಟೇಟ್ಮೆಂಟ್, ಬ್ಯಾಂಕ್ ಅಲ್ಲಿ ದುಡ್ಡು ಬಂದಿದೆಯಾ ಇಲ್ವಾ, ಅದಕ್ಕೆ ನಿನ್ನ ಹತ್ರ ಸ್ಟೇಟ್ಮೆಂಟ್ ಇರಬೇಕು. ಅಂದ್ರೆ ನೀವ್ ಹೇಳ್ತಾ ಇರೋದೇನಂದ್ರೆ ಕಸ್ಟಮರ್ನ ಫಸ್ಟ್ ಕೇಳಿ ಏನಂತ, ನೋಡಿ ಸರ್ ಇದು ಸರ್ ಇದಿದೆ, ನಾವು ಸರ್ಕಾರದಿಂದ ಆದೇಶ ಇದೆ, ನೀವು ಖುಷಿಯಿಂದ ಕೊಟ್ರೆ ನಮ್ ಜೀವನ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ, ದಯವಿಟ್ಟು ಇದನ್ನ ಕೊಡಿ ಅಂತ ಒಂದು ರಿಕ್ವೆಸ್ಟ್. ಆದ್ರೆ ಆಕ್ಚುಲ್ ಆಗಿ ನಾನು ಇಷ್ಟೊತ್ತವರೆಗೂ ನಾನು ಏನ್ ಮಾಡ್ತಾರೆ, ಸರ್ಕಾರದ ಆದೇಶ ಇದೆ ಕೊಡಿ ಸರ್, ನಾವೇನ್ ಮೋಸ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದೀನಿ. ನೀವ್ ಹೇಳ್ತಾ ಇರೋದು ರೂಟನ್ನ ಚೇಂಜ್ ಮಾಡಿ, ದಯವಿಟ್ಟು ಈ ತರ ತೊಂದರೆ ಇದೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ. ಅವ್ರು ಕೊಟ್ರೆ ತಗೊಳ್ಳಿ, ಕೊಡ್ಲಿಲ್ವಾ ಅದೇ 480 ರೂಪಾಯಿ ಬಿಲ್ ಬಂದಿರುತ್ತೆ ನನಗೆ, ಇವ್ನು 365 ತೋರಿಸಿರ್ತಾನೆ. ಅವ್ರು ಕೇಳೋದು ಇಲ್ಲಪ್ಪ ನೀವು ಏನಾರು ಎಕ್ಸ್ಟ್ರಾ ಕೊಡ್ತೀರಾ ಸರ್ ನೋಡಿ ಅಂತಂದಾಗ, ಆಯ್ತಪ್ಪ ನಮ್ಮಪ್ಪ ಹೇಳ್ತಾನೆ 10 ರೂಪಾಯಿ ಸೇರಿಸ್ಕೊಡ್ತೀನಿ ಅಂತಾನೆ, ಇಲ್ಲ 360 ಇರೋದನ್ನ 400 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಯ್ತಪ್ಪ ನಾನು 400 ರೂಪಾಯಿ ಕೊಡ್ತೀನಿ ಅಂದಾಗ, ಆಗ 480 ರೂಪಾಯಿ 80 ರೂಪಾಯಿನ ಡಿಸ್ಕೌಂಟ್ ಮಾಡಿ 400 ರೂಪಾಯಿ ಬಿಲ್ ಮಾಡಿ. ಅವಾಗ ಈ ಬಿಲ್ ಇನ್ವಾಯ್ಸ್ ನ ಅವ್ರಿಗೆ ಕಳಿಸಿ, ಆಗ ಅವ್ರಿಗೆ ಅರ್ಥ ಆಗುತ್ತೆ. ಮುಂದೊಂದ್ ದಿನ ಯಾವ್ದೋ ಅದೇ ಅಪ್ಲಿಕೇಶನ್ ಅಲ್ಲಿ ಬುಕ್ ಮಾಡಕ್ ಹೋದಾಗ ಯಾರೋ ಗಾಡಿ ಸಿಕ್ಕಿಲ್ಲ ಅಂದಾಗ ಇದ್ರಲ್ಲಿರೋ ಇನ್ವಾಯ್ಸ್ ಅಲ್ಲಿ ಇರುವಂತ ಒಂದು ಸ್ಕ್ಯಾನರ್ ನ ಡೌನ್ಲೋಡ್ ಮಾಡ್ಕೊಂಡು ಆ ಕಸ್ಟಮರ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಆತ ಇದ್ರಲ್ಲಿ ಟ್ರೈ ಮಾಡ್ತಾನೆ ಅನ್ನೋದು ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಕರೆಕ್ಟಾ? ಅದಕ್ಕೆ ಇನ್ನೊಂದು ಎಕ್ಸ್ಪ್ಲನೇಷನ್ ಇದೆ. ಇವಾಗ 480 ತರಬೇಕಾಗಿತ್ತು, 360 ಡ್ಯೂಟಿ ಆಯ್ತು, ಇನ್ನೊಂದು ತಗೊಳ್ಳೋಣ. ಇವಾಗ ಇನ್ನೊಂದು ಯಾವ್ದೋ ಕಂಪ್ನಿಯಲ್ಲಿ 480 ಇರೋ ಜಾಗದಲ್ಲಿ 600 ರೂಪಾಯಿ ಕೊಟ್ಟ. ಕರೆಕ್ಟ್, ಹೌದು. ಅವಾಗ್ಲೂ ಏನ್ ಮಾಡಿ ಅಂದ್ರೆ ಅಲ್ಲಿ ಗ್ರಾಹಕನು ಒಪ್ಕೊಂಡು ಜಾಸ್ತಿ ಕೊಡ್ತಾ ಇದ್ದಾರೆ. ನಿನಗೆ ಗೌರ್ಮೆಂಟ್ ಪ್ರಕಾರ 480 ರೂಪಾಯಿ ಬರ್ಬೇಕು, ನಿನಗೆ ಅವ್ನು 600 ರೂಪಾಯಿ ಕೊಟ್ಟವನೆ. ನೀನು ಕಸ್ಟಮರ್ ಕೊಡಕ್ ರೆಡಿ ಅವನೇ, ನೀನು ತಗೊಳಕ್ ರೆಡಿ ಇದೆ, 120 ರೂಪಾಯಿ ಆಡ್ ಮಾಡು. ಸರಿ, 600 ರೂಪಾಯಿ ನಿನ್ನ ಅಕೌಂಟಿಗೆ ಬರ್ತಾ ಇದೆ. 600 ರೂಪಾಯಿ ಟೌನರ್ ಬಿಲ್ ನಿಮ್ಮ ಹತ್ರ ಇರ್ಬೇಕು.
ಈಗ 120 ರೂಪಾಯಿ ನೀವು ಅದರಲ್ಲಿ ನೀವು ಟೋಲ್ ಅಂತ ಕೊಟ್ಟಿದ್ದೀರಾ, ಪಾರ್ಕಿಂಗ್ ಕೊಟ್ಟಿರೋದು. ನೀವು ಅಲ್ಲಿ ಏನ್ ಮಾಡ್ಬೇಕು, ಬದಲಾವಣೆ ಮಾಡ್ಬೇಕು. ಏನು ಅಂದ್ರೆ ಕಸ್ಟಮರ್ ಟಿಪ್ಸ್ ಅಂತ ಒಂದು ಕಾಲಂ ಕೊಡಿ, ಅದು ಎಕ್ಸ್ಟ್ರಾ ಕೊಟ್ಟಿರೋದು. ಪಾರ್ಕಿಂಗ್ ಟಿಪ್ಸ್ ಅಂತ ಹಾಕ್ಬಿಡ್ತೀವಿ ಅಷ್ಟೇ, 3 ಇರ್ಬೇಕು ಅದ್ರಲ್ಲಿ. ಟೋಲ್ ಆದ್ರೆ ಟೋಲ್, ಪಾರ್ಕಿಂಗ್ ಆದ್ರೆ ಪಾರ್ಕಿಂಗ್. ಟಿಪ್ಸ್ ಅಂದ್ರೆ ಎಕ್ಸ್ಟ್ರಾ ಹಾಕ್ಬಿಡೋಣ. ಅದೇ ಟಿಪ್ಸ್ ಜಾಗದಲ್ಲಿ ಅವ್ರು ಕೊಟ್ಟಿದ್ದ ಎಕ್ಸ್ಟ್ರಾ ಟಿಪ್ಸ್ ಅಂತ ಸೇರಿಸ್ಬಿಡ. ಸೊ ನೀವು ಹಂಗ್ ಬರಲ್ಲ ಸರ್, ಎಕ್ಸ್ಟ್ರಾ ಅಂತ ನಾವು ಚಾರ್ಜ್ ಮಾಡ್ದಂಗೆ ಇರುತ್ತೆ, ಹಂಗಲ್ಲ. ಕಸ್ಟಮರ್ ಟಿಪ್ಸ್ ಅಂತ ಬರ್ಬೇಕು ಅದು. ಆಯ್ತಾ? ಇವಾಗ ನಿಮಗೆ 360 ರೂಪಾಯಿಗೂ ಬಿಲ್ ಕೊಟ್ಟಿದ್ದೀರಾ, 600 ರೂಪಾಯಿಗೂ ಬಿಲ್ ಕೊಟ್ಟಿದ್ದೀರಾ. ಮತ್ತೆ ಪ್ರತಿಯೊಂದು ಟ್ರಿಪ್ ಅಲ್ಲೂ ನೀವು ಎಲ್ಲಿಂದ ಆದ್ರೂ ಸೇವೆ ಮಾಡಿ, ಗ್ರಾಹಕರು ಎಲ್ಲಿಂದ ಆದ್ರೂ ಬರ್ಲಿ, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಅಥವಾ ಯಾವ್ದೋ ಅಗ್ರಿಗೇಟರ್ ಸಂಸ್ಥೆ, ಯಾವ್ದೋ ಟ್ರಾವೆಲ್ಸ್, ಎಲ್ಲಿಂದ ಆದ್ರೂ ಬರ್ಲಿ, ನಿಮ್ಮ ಹತ್ರ ಪ್ರತಿಯೊಬ್ಬ ಗ್ರಾಹಕರದು ಫೋನ್ ನಂಬರು, ಹೆಸರು ನಿಮ್ಮ ಹತ್ರ ಕಡ್ಡಾಯವಾಗಿ ಇರ್ಲೇಬೇಕು. ಇನ್ವಾಯ್ಸ್ ಅಲ್ಲಾದ್ರೂ ಸರಿ, ಇನ್ವಾಯ್ಸ್ ಎಲ್ಲ ಇರ್ಬೇಕು ಅನ್ಕೊಳ್ಳಿ. ಯಾಕಂದ್ರೆ ನಿಮ್ದು ಇನ್ಕಮ್ ಸ್ಟೇಟ್ಮೆಂಟ್ ಇದೆ. ನಾಳೆ ನಿಮ್ಮ ಹತ್ರ ಇದು ಲೀಗಲ್ ಆಗು ಅಷ್ಟೇ. ಒಬ್ಬ ವ್ಯಾಪಾರಿ ಮಾಡಿದಾಗ ಗ್ರಾಹಕ ನಿಮಗೆ ಮಾಹಿತಿ ಕೊಡ್ತೀರಾ, ನೀವು ಅವ್ರಿಗೆ ಸೇವೆ ಕೊಡಬಾರ್ದು. ನೀವು ಇವಾಗ ಟ್ರಾವೆಲ್ಸ್ ಓನರು, ಇದಕ್ ಮುಂಚೆ ಡ್ರೈವರು, ನಿನ್ಗೇನು ಬೇಕಾಗಿಲ್ಲ, ನೀನ್ ಏನು ಮಾಡಿಲ್ಲ, ನೀನ್ ಏನು ಇಟ್ಕೊಂಡಿಲ್ಲ, ನೀನೇನೋ ಗೊತ್ತಿದ್ದೀರಾ ಎಡ್ವರ್ಟ್ ಮಾಡ್ಕೊಂಡು ಯಾರಿಗೂ ಕೊಟ್ಬಿಟ್ಟೆ. ಇವಾಗ ನೀನು ವ್ಯಾಪಾರಸ್ಥ, ನಿನಗೆ ವ್ಯಾಪಾರದ ರೀತಿ ನೀತಿ ನಿಯಮಗಳು ಗೊತ್ತಿರ್ಬೇಕು. ಅದು ನಾನು ಹೇಳ್ಕೊಡ್ತಾ ಇದ್ದೀನಿ. ಬರೀ ಸಾಫ್ಟ್ವೇರ್ ಕೊಟ್ಬಿಟ್ಟು ನಿನ್ಗೆ ಏನಾದ್ರು ಮಾಡ್ಕೊ ಹೋಗೋ ಅಂದ್ರೆ ತಪ್ಪಾಗ್ತದೆ. ಅದನ್ನ ಹೆಂಗ್ ಬಳಸ್ಬೇಕು ಅಂತ ನಾನು ಹೇಳ್ಕೊಡ್ಬೇಕು. ನಾನು ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಗ್ರಾಹಕರ ಮಾಹಿತಿ ನಿಮ್ಮ ಹತ್ರ ಇರಬೇಕು. ನಿಮಗೆ ಇನ್ನೊಂದು ಪರಿಸ್ಥಿತಿ ಇದೆ, ನಾನು ಇದನ್ನ ನೀವು ಆಮೇಲೆ ಕಟ್ ಮಾಡ್ತಿರೋ ಎತ್ಕೊಳ್ತಿರೋ, ಆಫ್ಲೈನ್ ಇದು. ನಿಮಗೆ ಯಾವ್ದೋ ಒಂದು ಸಂಸ್ಥೆಯಿಂದ ಬಂತು, ಇವಾಗ ನಾವೊಂದು ಟ್ರಾವೆಲ್ಸ್ ಅಂತ ಇಟ್ಕೊಳ್ಳೋಣ. ಇವಾಗ ನನ್ನ ಟ್ರಾವೆಲ್ಸ್ಗೆ ಬುಕಿಂಗ್ ಬಂದಿದೆ, ನನ್ನ ಹತ್ರ ಗಾಡಿ ಇಲ್ಲ, ನಾನು ಇವಾಗ ನಿಮಗ್ ಬುಕಿಂಗ್ ಕೊಟ್ಟಿದ್ದೀನಿ. ಇವಾಗ ನೀವು ಹೋಗ್ಬಿಟ್ಟು ಏನ್ ಹೇಳ್ತೀರಾ, ನನ್ ಟ್ರಾವೆಲ್ಸ್ಗೆ ಬುಕಿಂಗ್ ಬಂದಿದೆ, ಇವಾಗ ನಂದು ರ್ಯಾಪಿಡೋ ಟ್ರಾವೆಲ್ಸ್ ಅಂತ ಇಟ್ಕೊಳ್ಳೋಣ, ನಾನು ನಿಮಗೆ ಬುಕಿಂಗ್ ಕೊಡ್ತಾ ಇದ್ದೀನಿ. ಇವಾಗ ನೀವು ಬಂದಿರೋದು ರ್ಯಾಪಿಡೋ ಕಡೆಯಿಂದನಾ ಅಥವಾ ಜೈ ಬಜರಂಗಿ ಕ್ಯಾಬ್ಸ್ ಇಂದನಾ? ರ್ಯಾಪಿಡೋ ಕಡೆಯಿಂದ ಬಂದಿರ್ತೀನಿ. ರ್ಯಾಪಿಡೋ ಕಡೆಯಿಂದ ಬುಕಿಂಗ್ ಬಂದಿರೋದು, ನೀವೆಲ್ಲಿಂದ ಬಂದಿರೋದು? ಸರ್ ಅಲ್ಲೇನಾಗುತ್ತೆ ಅಂದ್ರೆ ಜೈ ಬಜರಂಗಿ ಕ್ಯಾಬ್ಸೇ ನಂದು, ನಾನ್ ಬಂದಿರೋದೇ ಅದರಿಂದ. ಆದ್ರೆ ಈ ಬುಕಿಂಗ್ ಸೋರ್ಸ್ ಬಂದಿರೋದ್ರಿಂದ ರ್ಯಾಪಿಡೋ ಇಂದ ಬಂದಿರುತ್ತೆ. ಅಣ್ಣ, ಕಸ್ಟಮರ್ ಬಂದಿರೋದು ರ್ಯಾಪಿಡೋ ಇಂದ, ನೀವು ಬಂದಿರೋದ್ರಿಂದ ನನ್ನ ಜೈ ಬಜರಂಗಿ ಕ್ಯಾಬ್ಸ್ ಬಂದಿದೆ. ಅಷ್ಟೇ ಮ್ಯಾಟ್ರು, ಆಯ್ತಾ? ಸೊ ಇವಾಗ ಕಸ್ಟಮರ್ ಎಲ್ಲಿಂದ ಬರ್ತಾರೆ ನನಗೆ ಅದು ಸಮಸ್ಯೆನೇ ಇಲ್ಲ. ಗೂಗಲ್ ಅಲ್ಲಿ ಹುಡುಕ ಬರ್ತೇನೆ, ಫೋನ್ ಪೇ ಅಲ್ಲಿ ಹುಡುಕ ಬರ್ತೇನೆ, ಇನ್ನೊಂದು ಯಾವ್ದೋ ಆಪ್ ಅಲ್ಲಿ ಹುಡುಕ ಬರ್ತೇನೆ. ಅವ್ನು ಎಲ್ಲಿಂದ ಬಂದ ನನಗೆ ಸಮಸ್ಯೆ ಇಲ್ಲ. ನಾನ್ ಟ್ರಾವೆಲ್ಸ್, ಇವಾಗ ನನಗೆ ಯಾರೇ ಬುಕಿಂಗ್ ಕೊಟ್ರು ನಾನು ನನ್ನ ಟ್ರಾವೆಲ್ಸ್ ರೀತಿಯಲ್ಲೇ ಹೋಗೋದು. ಕಸ್ಟಮರ್ ಪ್ರಕಾರ ಏನಾಗ್ಬಿಟ್ಟಿದೆ ಅಂದ್ರೆ, ನೀವೆಲ್ಲ ಯಾರು ಗಾಡಿ ಬಂಡವಾಳ ಹಾಕಿಲ್ಲ, ನೀವು ಗಾಡಿಗೆ ಪೆಟ್ರೋಲ್ ಹಾಕಲ್ಲ, ನೀವೆಲ್ಲ ಡ್ರೈವರ್ಗಳು ಹೊಟ್ಟೆ ಊಟನೂ ಮಾಡಲ್ಲ. ಇದೆಲ್ಲ ಈ ಸಂಸ್ಥೆಗಳು ಬಂದ್ಬಿಟ್ಟು ನಿಮ್ದೇ ಎಲ್ಲ ಕೆಳಗಿಂದ ಮೇಲ್ವರ್ಗುನು ನಿಮಗೆ ನಿಮ್ ಫ್ಯಾಮಿಲಿಗೆ ಎಲ್ಲ ಅವರೇ ಆಧಾರವಾಗಿ ನಿಂತ್ಕೊಂಡು ಅವರೆಲ್ಲ ನೋಡ್ಕೊಬಿಟ್ಟು ಬರೀ ಅವರು ಫ್ರೀ ಆಗಿ ಕಸ್ಟಮರ್ ಗಳಿಗೆ ಸೇವೆ ನೀಡ್ತಾ ಇರೋದು. ನಿಮ್ಗೆ ಇದ್ರಲ್ಲಿ ಮಾತಾಡೋ ಹಕ್ಕಿಲ್ಲ. ಅದೇ ಈಗ ಎಲ್ಲೋದ್ರು ಏನಾಗ್ತಾ ಇದೆ ಅಂದ್ರೆ, ನನ್ ರ್ಯಾಪಿಡೋ ಅವರೇ ಅವ್ರ ಅಪ್ಪ ನಂಗೆ ಆಡ್ತಾರೆ ಬಡ್ಡಿ ಮಕ್ಕಳು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಬೇರೆಯವ್ರ ಕೆಳಗಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಓನರ್ಗಳ ತರ ಮಾತಾಡಿದ್ರೆ ಸಹಿಸ್ಕೊಳಕ್ಕೆ ಕಸ್ಟಮರ್ಗಳು ರೆಡಿ ಇಲ್ಲ. ನೀನು ಓನರ್ ತರ ಇರಬೇಕು, ಡ್ರೈವರ್ ತರ ಇರಬೇಕು. ನೀನು ಓನರ್ ಆದ್ರೆ ಓನರ್ ಕೆಲಸ ಮಾಡು, ಟೌನರ್ ಬಳಸ್ಕ, ಯಾರಿಗಾದ್ರೂ ಸೇವೆ ಕೊಡು, ಏನ್ ಮಾಡ್ತಾ ಇದೀಯ ಅಂತ ತಿಳ್ಕೊಂಡು ಜವಾಬ್ದಾರಿಯಿಂದ ಮಾಡು. ಇಲ್ವಾ ನಿನ್ಗೆ ಇದೆಲ್ಲ ಬೇಡವಾ, ನೀನು ಡ್ರೈವರ್ ಕೆಲ್ಸಕ್ಕೆ ಹೋಗಿರೋದು ಅಂತ ಅರ್ಥ ಮಾಡ್ಕೊಂಬಿಡು. ಪ್ರಶ್ನೆ ಕೇಳೋದಲ್ಲ. ಈಗ ನೀವ್ ಹೇಳಿದ್ರೆ, ಈಗ ಸರ್ ನೋಡಿ ಸರ್ಕಾರದಿಂದ ರೇಟಿಂಗ್ ಇದೆ. ನಮ್ಗೆ ನೋಡಿ ಸರ್ ಅವ್ರು 360 ರೂಪಾಯಿ ಕೊಡ್ತಾ ಇದಾರೆ. ಆಕ್ಚುಲಿ 480 ರೂಪಾಯಿ ಬರಬೇಕು. ದಯವಿಟ್ಟು ನಮ್ಗೆ ಕೊಡಿ ಅಂತ ನಾವು ಕೇಳ್ತೀವಿ. ಒಳ್ಳೆ ಮಾತಲ್ಲೇ ಕೇಳಿದ್ವು, ನಿಮ್ ಪ್ರಕಾರ ನಾವು ಕೇಳಿದ್ವಿ. ಕೇಳಿದ್ಮೇಲೆ ಏನ್ ಮಾಡ್ತಾರೆ, ಇವ್ರಿಗೊಂದು ಫೀಡ್ಬ್ಯಾಕ್ ಆಪ್ಷನ್ ಇದೆ. ಅಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡ್ತಾನೆ, ಈ ತರ ಡ್ರೈವರ್ ಬೇರೆ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟ, ಇವನು ಬೇರೆ ಅಪ್ಲಿಕೇಶನ್ ಒಂದು ಬಿಲ್ಲನ್ನ ಕೊಟ್ಟಿದ್ದಾನೆ, ಇವನು ಇದನ್ನ ಬುಕಿಂಗ್ ಮಾಡು ಅಂತ ಹೇಳಿ ನಮ್ಗೆ ಅದು ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಒಂದಷ್ಟೇ. ನೀವು ಹೇಳಿರುವ ಮೊದಲನೇ ಕ್ಯಾಟಗರಿ ಇರ್ತಾರೆ ಅಂತ, ಅವ್ರಿಗೆ ಕಡಿಮೆ ರೇಟಲ್ಲಿ ಗಾಡಿ ಬೇಕು, ಲಕ್ಸುರಿ ಸರ್ವಿಸ್ ಬೇಕು ಅವ್ರಿಗೆ. ಅಂಥವ್ರು ಏನ್ ಮಾಡ್ತಾರೆ, ಫೀಡ್ಬ್ಯಾಕ್ ಕೊಡ್ತಾರೆ, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆಗ ಇವ್ರುಗಳು ಏನ್ ಮಾಡ್ತಾರೆ, ನಾಳೆನೆ ನಮ್ದು ID ಬ್ಲಾಕ್. ಮತ್ತೆ ನೀವ್ ಹೇಳಿದ್ರೆ ಕಸ್ಟಮರ್ಗಳನ್ನ ಯಾರು ಬರ್ತಾರೋ ಅವ್ರಿಗೆ ತಿಳಿಸಿ ಅಂತ ಹೇಳಿದ್ರೆ, ಆ ಐಡಿನೇ ಬ್ಲಾಕ್ ಆದ್ಮೇಲೆ, ಎಲ್ಲ ಅಪ್ಲಿಕೇಶನ್ ಬ್ಲಾಕ್ ಆದ್ಮೇಲೆ ನಾನು ಇಲ್ಲಿಂದ ಕಸ್ಟಮರ್ ಕೇಳಬೇಕು. ಅವಾಗ ಮತ್ತೆ ಯಥಾ ಪ್ರಕಾರ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ನಂದು ಟ್ಯಾಕ್ಸಿ ಬನ್ನಿ ಅನ್ಬೇಕಾಯ್ತು. ನೀವು
ಅವಾಗ್ಲೇ ಮಾತಾಡ್ಬೇಕಾದ್ರೆ ತುಂಬಾ ಗತ್ತಾಗಿ ಮಾತಾಡಿದ್ರಿ. ಹಾ. ಇವಾಗ ಮತ್ತೆ ಈ ದಡ್ಡ ಚಾಲಕರಂಗೆ ಮಾತಾಡ್ತಾ ಇದ್ದೀರಾ. ತಿರ್ಗಾ ನೋಡಿ ಮತ್ತೆ ಇರಿ ಸರ್ ಆಗ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಸರ್, ನೀವು ನನ್ನನ್ನೇ ದಡ್ಡ ಮಾಡ್ಬಿಡ್ತೀರಲ್ಲ ನೀವು. ಇರಿ, ನಾನು ಹೇಳ್ತೀನಿ ಯಾಕೆ ಅಂತ. ಹಾ. ನಾನೇನ್ ಹೇಳ್ತಾ ಇದ್ದೀನಿ, ಈ ಮರ ಬೆಳೆಸೋದಿಕ್ಕೆ 10 ವರ್ಷ ನೀರ್ ಹಾಕಿ ಬೆಳೆಸಿದೀರಾ. ಇವತ್ತು ನಿಮ್ಮಲ್ಲಿ 1.5 ಲಕ್ಷ ಜನ ಚಾಲಕರು ವ್ಯವಸ್ಥೆಯಲ್ಲಿ ಇದ್ದಾರೆ. ನೀವು ಒಬ್ರು ಧ್ವನಿ ಎತ್ಬಿಟ್ರೆ ಅವ್ರಿಗೆ ನೀವು ತರ ಕಾಣ್ತಿರೋ ಹೊರತು ಬೇರೆಯವ್ರಲ್ಲ. ಕರೆಕ್ಟ್ ಸರ್. ಈಗ ನೋಡಿ, ಈಗ ಆತರ ಮಾತಾಡ್ತಾ ಇರೋದಕ್ಕೆ ನನಗೆ 2 ಕಂಪ್ನಿಯಿಂದ ಐಡಿ ಬ್ಲಾಕ್ ಮಾಡ್ತಾ ಇಲ್ಲ, ಅರ್ಥ ಆಯ್ತಾ? ರ್ಯಾಪಿಡೋ ಆಗ್ಲಿ ನಮ್ಮ ಯಾತ್ರೆ ಆಗ್ಲಿ ಅವ್ರು ಐಡಿ ಬ್ಲಾಕ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಮಾಡಿದ್ರು ನಾನು ಬೇರೆ ಲೆವೆಲ್ಗೆ ಹೋಗ್ತೀನಿ ಅಂತ. ಆದ್ರೆ ಪಾಪ ಎಷ್ಟೋ ಜನ, ನಾನು ಇಷ್ಟೊತ್ತಾಗ ಮಾತಾಡಿದ್ದು ಎಷ್ಟೋ ಜನ ಅಮಾಯಕರುಗಳು, ನೀವ್ ಹೇಳ್ದಂಗೆ ಅವ್ರ ಏನಾರ ಪರಿಸ್ಥಿತಿ ಅವ್ರು ಹೇಳ್ಕೊಂಡು ಹೋದ್ರೆ ಅವ್ರ ಐಡಿಗಳನ್ನ ಅವ್ರು ಕಾಮನ್ ಮ್ಯಾನ್ಸ್ಗಳವರು, ಕಾಮನ್ ಡ್ರೈವರ್ಸ್. ನಾನು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ನನ್ನ ಮಕ್ಳಿಗೆ, ಆಯ್ತಾ? ನಂದನ್ನ ಐಡಿ ಬ್ಲಾಕ್ ಮಾಡ್ಬಿಟ್ರೆ ಏನಾರ ಮಾಡ್ತಾರೆ ಅನ್ನೋ ಭಯ ಅವ್ರಿಗೆ ಇರೋದ್ರಿಂದ ನಂದು ಐಡಿ ಬ್ಲಾಕ್ ಮಾಡಲ್ಲ. ನೀವ್ ಹೇಳ್ತಾರಂಗೆ ಕೇಳಿ, ಇಲ್ಲ ಭಯನೋ ಪ್ರೀತಿನೋ ಅದು ಸೈಡ್ಗೆ ಇಟ್ಬಿಡಿ. ನಾವು ನಿಮ್ಮ ಒಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ರೆಪ್ರೆಸೆಂಟ್ ಮಾಡ್ತಾ ಇರೋದು ನಿಮ್ಮ ಫಾಲೋವರ್ಸ್ ಸಾವಿರಾರು ಜನ. ನನ್ನಿಂದ ಪಾಪ ಐಡಿ ಬ್ಲಾಕ್ ಮಾಡ್ಕೊತಾರಲ್ಲ ಅನ್ನೋದೇ ನನ್ನ ಇಂಟೆನ್ಷನ್. ನಾನು ಅದಕ್ಕೆ ಹೇಳ್ತಾ ಇರೋದು, ನಾವು ಇಷ್ಟು ದಿನ ನಾವು 1 ವರ್ಷದಿಂದ ನಾವು ಮಾರ್ಕೆಟ್ ಅಲ್ಲಿ ಇದ್ರು ನಾವ್ ಯಾವಾಗ್ಲೂ ನಿಮ್ಗೆ ಪ್ರಾಡಕ್ಟ್ ಕೊಟ್ಬಿಟ್ಟು ಪ್ರಾಡಕ್ಟ್ ಹೆಂಗ್ ಬಳಸ್ಬೇಕು, ಏನಕ್ಕೆ ಬಳಸ್ಬೇಕು ಅಂತ ಮಾಹಿತಿ ಕೊಟ್ಟಿಲ್ಲ ನಿಮ್ಗೆ. ನೀವೇ ತಗೊಂಡ್ರಿ, ನೀವೇ ಟೌನರ್ ಅಂತ ಹೇಳಿದ್ರಿ. ಅರ್ಥ ಆದವ್ರಿಗೆ ಅರ್ಥ ಆಯ್ತು, ಅರ್ಥ ಆಗ್ತಿದ್ದವ್ರು ಮಿಸ್ಬಿಹೇವ್ ಮಾಡ್ತಾ ಇದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ 2 ತರ ಇಂಪ್ಯಾಕ್ಟ್ ಇದೆ. ಒಂದು ಕಡೆ ಚಾಲಕರಿಗೆ ಮಿನಿಮಮ್ ಸಾಮಾನ್ಯ ಜ್ಞಾನ ಅನ್ನೋದು ಬಂತು, ಅರಿವು ಬಂತು. ಇದರಲ್ಲಿ ಕೆಲವರು ಅವ್ರ ಜಾಣತನ ಅವ್ರು ತೋರಿಸ್ಕೊಳ್ತಾರೆ. ಇನ್ನು ಕೆಲವು ಕಡೆ ಕಸ್ಟಮರ್ ಗಳಿಗೆ ಕೆಟ್ಟ ಅಭಿಪ್ರಾಯ ಬರೋದಕ್ಕೂ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಇವನ್ ಬಂದ 300 ರೂಪಾಯಿ ಇತ್ತು, 600 ರೂಪಾಯಿ ಡಿಮ್ಯಾಂಡ್ ಮಾಡ್ತಾನೆ, ಕೆಟ್ಟ ಅಭಿಪ್ರಾಯನೂ ಬರೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಹಾಗಾಗಿ ಇದ್ರಲ್ಲಿ ಇನ್ನೊಂದು ಈ ಐಡಿಗಳು ಬ್ಲಾಕ್ ಆಗೋದು. ಅವರು ಇದೇನಂತಾರೆ, ಮದುವೆ ಆದ ವಸ್ತ್ರಲ್ಲಿ ಅಗಸೆ ಎತ್ತು ಹೊಡೆದ ಅಂದಂಗೆ ನೀವು ಹೇಳಿದ ತಕ್ಷಣ 24 ರೂಪಾಯಿ ಖುಷಿಯಾಗಿ ಹೋಗ್ಬಿಟ್ಟು ಎಲ್ಲ ಐಡಿ ಬ್ಲಾಕ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಒಂದೇ ಕಸ್ಟಮರ್ಗೆ. ಈ ತರನು ನಡೀತಾ ಇದೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಅವ್ರಿಗೆ ಅರಿವು ಕೊಡಿ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು 11ನೇ ತಾರೀಕಿಂದ 20ನೇ ತಾರೀಕುವರೆಗೂ ಫಸ್ಟ್ ನಮ್ಮ ಚಾಲಕರುಗಳಿಗೆ ನೋಡಪ್ಪ, ನಿಮಗೆ ಈ ತರ ಒಂದು ವ್ಯವಸ್ಥೆ ಇದೆ, ಇಷ್ಟು ದಿನ ಗೊತ್ತಿಲ್ಲ, ಆಯ್ತು ಇವಾಗ ವ್ಯವಸ್ಥೆ ಇದೆ, ಇದನ್ನ ಈ ತರ ಬಳಸ್ಬೇಕು, ಇದನ್ನ ಈ ತರ ಉಪಯೋಗಿಸ್ಕೋಬೇಕು, ಇದು ನಿನ್ಗೆ ಈ ತರ ಬೆನಿಫಿಟ್ ಬರುತ್ತೆ ಅಂತ ದಯವಿಟ್ಟು ಕರೆಕ್ಟ್ ಆಗಿ ಮಾಹಿತಿ ಕೊಡೋಣ. ಫಸ್ಟ್ ನಮ್ಮ ಚಾಲಕರಿಗೆ ಮಾಹಿತಿ ಕೊಡೋಣ, ಆಮೇಲೆ ಗ್ರಾಹಕರಿಗೂ ಮಾಹಿತಿ ಕೊಡೋಣ. ಇವಾಗ ಇಷ್ಟೊಂದು ವರ್ಷಗಳಿಂದ ದಬ್ಬಾಳಿಕೆ ನೀವು ಅನುಸರಿಸ್ಕೊಂಡು ಬಂದ್ಬಿಟ್ಟಿದ್ದೀರಾ. ನನಗೆ ಮೊನ್ನೆ ಯಾರೋ ಒಬ್ರು ಚಾಲಕರು ಬಂದಿದ್ರು, ಸರ್ ಬುಕಿಂಗ್ ಬರ್ಬೇಕಾದ್ರೆ ಒಂದು ಬರುತ್ತೆ, ಬುಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಬರುತ್ತೆ, ಎಂಡ್ ಮಾಡ್ಬೇಕಾದ್ರೆ ಇನ್ನೊಂದೇ ಬರುತ್ತೆ ಸರ್, ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕು ಅಂತ. ಬೇರೆ ಅಪ್ಲಿಕೇಶನ್ ಬಗ್ಗೆ ನಿಮ್ಮ ಅಪ್ಲಿಕೇಶನ್ ಬಂದ್ಮೇಲೆ ನಮ್ಗೆ ಈ ಮೋಸ ಆಗ್ತಿರೋದು ಕಣ್ಣು ಎದುರುಗಡೆ ಕಾಣ್ತಾ ಇದೆ ಹಂಗಂತ ನಾನು ಹೇಳಿದೆ. ಆಯ್ತು, ಯಾರ್ಯಾರಿಗೆಲ್ಲ ಜ್ಞಾನೋದಯ ಆಗುತ್ತೋ ಗೊತ್ತಿಲ್ಲ, ನಮ್ಗೆ ಒಳ್ಳೇದಂತೂ ಆಗ್ತಾ ಇದೆ. ನಾವು ಕರೆಕ್ಟ್ ಆಗಿ ಮಾಹಿತಿ ಕೊಡೋಣ. ಈ 50 ದಿನ ಪ್ಲಾನ್, 10 ದಿನ ಚಾಲಕರಿಗೆ, 40 ದಿನ ಗ್ರಾಹಕರಿಗೆ. ಅದಾದ್ಮೇಲೆ ನೀವು ಇವಾಗ ಹೇಳಿದ್ರಲ್ಲ ಸರ್ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಅದೆಲ್ಲ ಯಾವ್ದು ಇಲ್ಲ. ನಮ್ದೇನಿದೆ ನಾವು ಮಾಡ್ಕೊಂಡು ಹೋಗೋಣ. ಯಾರ್ಯಾರಿಗೆ ಏನೇನ್ ಬೇಕೋ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ಬೇರೆಯವ್ರನ್ನ ಮುಟ್ಟೋದು ಬೇಡ, ನಾವು ನಮ್ದನ್ನ ಕಳ್ಕೊಳ್ಳೋದು ಬೇಡ. ಇವಾಗ ನಿಮ್ ಕಸ್ಟಮರ್ನ, ಗ್ರಾಹಕರನ್ನ ಬೇರೆಯವ್ರು ಕೊಟ್ಬಿಟ್ಟು ಆನಂತರ ಹೋಗೋದು ಯಾಕಬೇಕು? ಅಥವಾ ನಮಗ್ ನಾವು ನಮ್ ದಾರಿಯಲ್ಲಿ ನಾವು ಹೋಗೋದ್ ಬಿಟ್ಟು ಬೇರೆಯವ್ರ ಕಾಲು ಹಿಡಿಯೋ ಕೆಲಸ ನಮ್ಗೆ ಹಾಕ್ಬೇಕು? ಅವನು ನಮ್ಮ ಹತ್ರ ಬರಲ್ಲ, ನಾವು ಅವನ ಹತ್ರ ಹೋಗೋದು ಬೇಡ. ಕರೆಕ್ಟು. ಈಗ ಅದರ ಮಾಡ್ಬೇಕು ಅಂದಾಗ ನೀವ್ ಹೇಳ್ದಂಗೆ 2 ರೂಟ್ ಇದೆ. ಒಂದು, ಬುಕ್ಕಿಂಗ್ ತಗೊಳ್ಳುವಾಗ್ಲೇ ಹುಷಾರಾಗಿ ಅವ್ನ ಬುಕ್ಕಿಂಗ್ ಈಗ ಗೊತ್ತು ತೀರಾ ಕಡಿಮೆ ಕೊಡ್ತಾನೆ ಅಂತ, ಬರ್ಬೇಕಾದ್ರೆ ಮಿನಿಮಮ್ 20 ರೂಪಾಯಿ. ಸ್ನೇಹಿತರೆ, ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 20 ರೂಪಾಯಿ ಅಥವಾ 21 ರೂಪಾಯಿ 100% ಯಾವಾಗಾರು ಕೊಟ್ಟೆ ಕೊಡ್ತಾನೆ. ದಿನದ 12 ಅವರಲ್ಲಿ ಆ ಥರದ ಬಾಡಿಗೆಗಳನ್ನ ತಗೊಂಡು ನೀವ್ ಹೇಳ್ದಂಗೆ ನಮ್ದು ಮೀಟರ್ ಆನ್ ಮಾಡ್ಕೊಂಡು ಅದೇ ಜಾಗದಲ್ಲಿ ನೋಡಿ ಸರ್, ಸರ್ಕಾರದ ರೇಟಲ್ಲಿ ಬಿಲ್ ಬರುತ್ತೆ. ನಿಮ್ಗೆ ಖುಷಿ ಅನ್ಸಿದ್ರೆ ಅಥವಾ ಹೌದಪ್ಪ ಡ್ರೈವರ್ಗಳಿಗೆ ಅನ್ಯಾಯ ಆಗ್ತಾ ಇದೆ, ನಾವು ಇದನ್ನ ನಾವು ಕೂಡ ಕೈ ಜೋಡಿಸ್ಬೇಕು, ಇವ್ರ ಸಂಸಾರ ನಡಿಬೇಕು ಅಂದ್ರೆ ನಾವು ಕೈ ಜೋಡಿಸ್ಬೇಕು ಅನ್ನೋ ಮನಸ್ಥಿತಿ ನಿಮ್ಗಿದ್ರೆ ದಯವಿಟ್ಟು ಈ ಬಿಲ್ ಅಂತ ಕೊಡಿ. ಇಲ್ಲ ನನಗೆ ಅದಕ್ಕೂ ನಿಮ್ಮ ಸಂಬಂಧ ನಿಮ್ದು ಏನೋ ಬೇರೆ ನಮ್ದೇ ಬೇರೆ ಅನ್ನೋದಾದ್ರೆ ಆಯ್ತು ಸರ್ ನಾವು ಕೊಡೋದಿಲ್ಲ ಅನ್ನೋದಿದ್ರೆ ಸಂತೋಷ. ಬಟ್ ಅಟ್ಲೀಸ್ಟು ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು ಕೊಟ್ರೆ ನಾನು ಬಿಲ್ ಇನ್ವಾಯ್ಸ್ ಕೊಡ್ತೀನಿ. ಮುಂದೊಂದು ದಿನ ಯಾವತ್ತಾರು ಗಾಡಿಗಳೇ ಸಿಕ್ಕಿಲ್ಲ ಅಂದ ಟೈಮಲ್ಲಿ ಈ ಅಪ್ಲಿಕೇಶನ್ ಬಳಸಿ ಅಂತ ಬಳಸಿ, ಅಥವಾ ನನಗಾದ್ರೂ ಬರ್ತಾರೆ. ಒಟ್ಟಿನಲ್ಲಿ ನಾವಿರೋದು ನಿಮ್ ಸೇವೆಗೆ. ಹೌದು, ನಿಮ್ಮಿಂದ ನಾವು ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ನಾವು ನಿಮ್ಗೆ ಒಳ್ಳೆ ಸೇವೆನೂ ಕೊಡ್ತೀವಿ ಕಾನೂನು ಅಡಿಯಲ್ಲಿ. ನೀವು ನಮ್ಗೆ ಸಹಕರಿಸಿ ಅಷ್ಟೇ. ಅದೊಂದು ಇನ್ನು ಎಕ್ಸ್ಟ್ರಾ ದುಡ್ಡು ಬಂದಂಗೆ ನೀವು ಹೇಳ್ದಂಗೆ ನೋಡಿ ಸರ್, ಇವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದಾರೆ. ನಾನು ಇದನ್ನ ಟಿಪ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನ ನಾನು ಟಿಪ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಬಿಲ್ ಕೊಡ್ತೀನಿ.
ನೆಕ್ಸ್ಟ್ ನಿಮಗೆ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಇಲ್ಲ ಅಂದ್ರೂ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಬುಕ್ ಮಾಡಿ ನಂತರ ಇರೋ ಎಷ್ಟೋ ಜನ ಇರ್ತಾರೆ. ನಿಮ್ಮಿಂದ ನಮ್ಮ ಲೈಫು ಕೂಡ ಚೆನ್ನಾಗಿ ಹಸನಾಗುತ್ತೆ. ಆಟೋ ಬಿಲ್ ಆಟೋಗೆ ಹೋಗುತ್ತೆ, ಡ್ರೈವರು ಕಾರ್ ಬಿಲ್ ಕಾರಿಗೆ ಬರುತ್ತೆ, ನಾವು ಚೆನ್ನಾಗಿ ಬದುಕ್ತೀವಿ, ನಿಮಗೂ ಕೂಡ ಒಳ್ಳೆ ಸೇವೆ ಸಿಗುತ್ತೆ. ಯಾರು ಕಿರಿಕ್ ಮಾಡೋಂಥ ಡ್ರೈವರ್ ಬರಲ್ಲ ಅಂತೇಳಿ ಈ ಮಾಹಿತಿನ ಮಿನಿಮಮ್ 20 ರೂಪಾಯಿ ಮೇಲ್ ಬರುವಂಥ ಬುಕ್ಕಿಂಗ್ಸ್ಗಳಿಗೆ ಮತ್ತು ಏನು 24 ರೂಪಾಯಿ ಮೇಲ್ ಚಾರ್ಜ್ ಮಾಡ್ತಾ ಇದ್ದಾರೆ ಅಂಥ ಕಸ್ಟಮರ್ಗಳಿಗೆ ಕಷ್ಟಪಟ್ಟು ಈ ಒಂದು ಡಿಸೆಂಬರ್ ಒಳಗಡೆ ಸೇವೆ ಕೊಟ್ಟು ಈ ಕಡೆ ಅರಿವಿನ ಮೂಡಿಸ್ಬೇಕು. ನೀವು ಹೇಳ್ದಂಗೆ 11ರಿಂದ 21ರವರೆಗೂ ನಮ್ಮ ಡ್ರೈವರ್ಗಳಿಗೆ ಮಿನಿಮಮ್ ಒಬ್ಬ ಡ್ರೈವರು ನಾನು ಅದನ್ನ ಒಂದು ಏನ್ ಐಡಿಯಾ ಕೊಟ್ಟಿದ್ದೀನಿ ಆಲ್ರೆಡಿ ನನ್ನ ಗ್ರೂಪಲ್ಲಿ. ಅಂದರೆ ಒಬ್ರು ಒಂದಿನಕ್ಕೆ 5 ಜನಕ್ಕೆ, ಒಂದು ದಿನಕ್ಕೆ 5 ಜನ ಡ್ರೈವರ್ಗಳಿಗೆ ಟೌನರ್ ಡೌನ್ಲೋಡ್ ಮಾಡಿಸಿ ರಿಜಿಸ್ಟರ್ ಮಾಡಿ ಅಲ್ಲೇನೆ ಇಮಿಡಿಯೇಟ್ ಆಗಿ ಇವ್ರ ನಂಬರ್ಗಳಿಗೆ ವಾಟ್ಸ್ಆಪ್ ಮಾಡಿಸಿ ಒಂದು ಸೆಲ್ಫಿ ಕೂಡ ಕಳಿಸ್ಬಿಡಿ. ನಾನು ಇನ್ನೊಂದು ಸಿನಾರಿಯೋ ಹೇಳ್ತೀನಿ. ನಮ್ಮ ಚಾಲಕರು ಒಂದು ದಿನಕ್ಕೆ 2,000 ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಘಂಟಾಘೋಷವಾಗಿ ಎಲ್ಲ ಅಧಿಕಾರಿಗಳ ಮುಂದೆ ಆಗಿರ್ಬೋದು ಅಥವಾ ನಮ್ಮ ಚಾಲಕರ ಮುಂದೆ ಆಗಿರ್ಬೋದು ಹೇಳ್ತಾರೆ. ಬಟ್ ಕಡೆ ಪಕ್ಷ ಅವ್ರ ಜಾಬ್ ಅಲ್ಲಿ ಒಂದ್ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾರೆ, ಅವ್ರ ಮನೆ ವ್ಯವಹಾರ ಏನ್ ಮಾಡ್ತಾವ್ರೆ ಅಂತ ಕೇಳಿದ್ರೆ ದಿನಕ್ಕೆ 2,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಜೀವನ ಮಾಡೋದ್ ಕಷ್ಟ ಆಗ್ತಾರೆ. ಯಾಕೆ ಅಂತ ಅರಿವು ಬರ್ತಾ ಇಲ್ಲ. ಈ ಗಾರ್ಮೆಂಟ್ಸ್ ಹೋಗೋರು 15,000 ಸಂಪಾದನೆ ಮಾಡಿದ್ರು ಸುಖವಾಗಿ ಮನೆ ಬಾಡಿಗೆ ಕಟ್ಕೊಂಡು ಸಂಪಾದನೆ ಮಾಡ್ತಾವ್ರೆ. ನಮ್ ಡ್ರೈವರ್ಗಳು 2,000 ರೂಪಾಯಿ ಸಂಪಾದನೆ ಮಾಡಿದ್ರು ಯಾಕೆ ಸುಖವಾಗಿಲ್ಲ ಅಂತ ಪ್ರಶ್ನೆ. ಇವ್ರಿಗೆ ಸಂಪಾದನೆಗೂ ಟರ್ನ್ ಓವರ್ಗೂ ವ್ಯತ್ಯಾಸ ಇಲ್ಲ. ಹೌದು, ಕರೆಕ್ಟ್. ಅರ್ಥ ಆಯ್ತಾ? ನನ್ ಕೈಗೆ 2,000 ಬಂದ್ರೆ ಅದು ಸಂಪಾದನೆ ಅಲ್ಲ. 1,000 ರೂಪಾಯಿ 1,200 ರೂಪಾಯಿ ಡೀಸೆಲ್ ಹಾಕ್ಸ್ಬಿಡ್ತೀವಲ್ಲ, ಸಂಪಾದನೆ 300 ರೂಪಾಯಿ. ಆ 300 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟು 2,000 ಸಂಪಾದನೆ ಮಾಡಿದ್ವಿ ಅಂತ ಘಂಟಾಘೋಷವಾಗಿ ಹೇಳ್ಕೊಳ್ತಾರೆ. ನಾನು ಹೇಳ್ದಂಗೆ ಇದು ಇನ್ನೋಸೆನ್ಸಿ ಆಗಿರ್ಬೋದು ಅಥವಾ ನಮ್ಮ ಮಾಹಿತಿ ಕೊರತೆ ಆಗಿರ್ಬೋದು. ಅದರಲ್ಲೂ ಸ್ಪೆಷಲಿ ಕೋವಿಡ್ ಆದ್ಮೇಲೆ ಯಾರೆಲ್ಲ ಇಂಡಸ್ಟ್ರಿಗೆ ಬಂದವ್ರೆ ಅವ್ರಿಗೆ ತೀರಾ ಟ್ರಾವೆಲ್ ಇಂಡಸ್ಟ್ರಿ ಬಗ್ಗೆ ಐಡಿಯಾನೇ ಇಲ್ಲ. ನಾವೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ಅವಾಗಿನ ಪರಿಸ್ಥಿತಿನೇ ಬೇರೆ. ಬೆಳಗ್ಗೆನೆ ಗಾಡಿ ನೀಟಾಗಿ ವಾಶ್ ಮಾಡ್ಕೊಂಡು 4 ಗಂಟೆಗೆ 5 ಗಂಟೆಗೆ ಹತ್ರ ಕ್ಯೂ ಅಲ್ಲಿ ಇರ್ಬೇಕು ನಾವು. ಆಯ್ತಾ? ಅವ್ನ್ ಬಂದು 6 ಗಂಟೆಗೆ ಬುಕಿಂಗ್ ಆಗ್ತಾನೆ. ಡ್ಯೂಟಿ ಸಿಕ್ಕಿದ್ರೆ ಅದೃಷ್ಟ, ಇಲ್ಲಾಂದ್ರೆ ಅವತ್ತು ಉಪವಾಸ. ನಾನೇ ಸ್ವಂತ ಅನುಭವಿಸಿದೀನಿ ಸರ್. ಮೈಸೂರಲ್ಲಿ ಯಾವ ಟ್ರಾವೆಲ್ಸ್ ಅಂಡರ್ ಅಲ್ಲಿ ಹೋಗ್ಬಿಟ್ಟು ಅಡಿಯಾರ ಬದುಕಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಟೌನರ್ ಅಪ್ಲಿಕೇಶನ್ಗೆ ನಾನು ತುಂಬಾ ಶ್ರಮ ಬಿದ್ದು ಡ್ರೈವರ್ಗಳಿಗೆ ಅರ್ಥ ಮಾಡಿಸ್ತಾ ಇರೋದು. ನಾನು ಇನ್ನೊಂದು ಪ್ರಶ್ನೆ ಏನ್ ಕೇಳ್ತೀನಿ ಅಂದ್ರೆ, ನಮ್ಮ ಚಾಲಕರಿಗೆ ಒಂದು ಈ ಸಾಮಾನ್ಯ ಜ್ಞಾನ ಇಲ್ಲದೆ ಇರೋದು, ಇನ್ನೊಂದು ಎಲ್ಲರೂ ಯಾರನ್ನಾದ್ರೂ ಕೇಳಿ 2,000 ಅಷ್ಟೇ ಅಲ್ಲ, ಗುರು 10 ವರ್ಷದಿಂದ ಗಾಡಿ ಓಡಿಸ್ತೀನಿ, 5 ವರ್ಷದಿಂದ ಗಾಡಿ ಓಡಿಸ್ತೀನಿ, 2 ವರ್ಷದಿಂದ ಗಾಡಿ ಓಡಿಸ್ತೀನಿ. ನಾನು ಅವ್ರಿಗೆ ಕೇಳೋ ಸಿಂಪಲ್ ಪ್ರಶ್ನೆ ಏನಂದ್ರೆ, ಇವರು ಡ್ರೈವರ್ ಆಗಿ ಪಕ್ಕ ಸೂಪರ್ ಆಗಿ ಕೆಲಸ ಮಾಡ್ತಾರೆ, ಸೂಪರ್. ಅದ್ರಲ್ಲಿ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಿಸ್ಸೇ ಇಲ್ಲ. ಓಲಾ ಒಬ್ಬರಿಗೆ ಕೆಲಸ ಮಾಡಕ್ಕೆ ಪ್ರಿಪೇರ್ ಆಗಿ ಉಟ್ಕೊಂಡು ಬಂದ್ಬಿಟ್ಟವ್ರಿ ಇವರು. ಅವ್ರಿಗೋಸ್ಕರನೇ ಉಟ್ಕೊಂಡು ಬಂದವ್ರೆ, ಆ ರೇಂಜಿಗೆ ರೆಡಿ ಅವ್ರೆ. ನಾನು ಕೇಳೋದು, ನೀನು 1 ವರ್ಷ ಗಾಡಿ ಓಡಿಸಿದ್ಯಾ ಅಂತ ಇಟ್ಕೊಳ್ಳಿ, 360 ದಿನ 300 ದಿನ ಡ್ಯೂಟಿ ಮಾಡಿದ್ಯಾ, ಒಂದ್ ದಿನಕ್ಕೆ 5 ಜನ ಗ್ರಾಹಕರಿಗೆ ನೀನು ಸೇವೆಯನ್ನ ಕೊಟ್ಟಿದ್ಯಾ. ಅವ್ರ ಮಾಹಿತಿ ಅದು ಎಲ್ಲಿ ಅವ್ರಗಳ ಮಡಿಕೊಂಡಿರ್ತಲ್ಲ, ಕೊಡೋದಲ್ವಲ್ಲ ಡೀಟೇಲ್ಸ್. ಇರೋದು ಇಟ್ಕೊಳ್ತಾ ಇರೋದು ನಿನ್ ತಪ್ಪ, ಅವನು ಇಟ್ಕೊಂಡಿರೋದು ಅವ್ನ್ ತಪ್ಪ. ಇದೇನಾಗಿದೆ ಸರ್ಕಲ್ ಅಂದ್ರೆ, ನಾವೇನಾದ್ರು ಕಸ್ಟಮರ್ ನಂಬರ್ ಕೇಳಿದ್ರೆ ಇವ್ರು ಕೊಡಲ್ಲ. ಮೊದಲನೇದು, ಒಂದ್ ವೇಳೆ ಕೊಟ್ರು ಅಥವಾ ಕೇಳಿ ಅವ್ನು ಕೊಟ್ಟಿರಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿ ಆಳೆ ಇಮಿಡಿಯೇಟ್ ಫೀಡ್ಬೇಕು. ಕಸ್ಟಮರ್ ನನ್ನ ನಂಬರ್ನ ಇವನು ಡ್ರೈವರ್ ಕೇಳ್ದ, ಅವ್ನ ಪರ್ಸನಲ್ಗೆ ನನಗೆ ಕೇಳ್ದ ಅಂತ ತಕ್ಕಂತ ಹೋಗುತ್ತೆ, ಇಮಿಡಿಯೇಟ್ ಆಗಿ ಐಡಿ ಬ್ಲಾಕ್. ಇಲ್ಲಿ ಕೇಳಿ, ನೀವು ನಿಮ್ಮ ಮುಖಪುಟಗಳಲ್ಲಿ ನನ್ನ ಹಕ್ಕು ಅಂತ ಹಾಕಿದ್ದೀರಾ. ಕರೆಕ್ಟ್. ನೀವು ನಿಮ್ಮ ಗಾಡಿಯಲ್ಲಿ ಬಂದವ್ರದ್ದು ಮಾಹಿತಿನ ತಲೆ ಹಾಕೋದು ಇಟ್ಕೊಳ್ಳೋದು ನಿಮ್ ಜವಾಬ್ದಾರಿ. ನಾನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಅವತ್ತು ನೈಟ್ ಅಲ್ಲೆಲ್ಲೋ ಲಗೇರಿ ಹತ್ರ ಯಾವ್ದೋ ಅಪಾರ್ಟ್ಮೆಂಟ್ ಹತ್ರ ಹೋಗಿ 12 ಗಂಟೆಗೆಲ್ಲ ಲೈವ್ ಹೋಗ್ತೀರಾ, ಪೊಲೀಸ್ ಅವ್ರ ಮುಂದೆ ಎಲ್ಲ ಮಾತಾಡ್ತೀರಾ. ಇವಾಗ ನಾನೇ ಚಾಲಕ ಅಂತ ಇಟ್ಕೊಳ್ಳಿ, ನಾನು ಹೋದೆ ಎಲ್ಲೋ ಯಾರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬಂದೆ. ನಾನು ರಿಟರ್ನ್ ಬರ್ಬೇಕಾದ್ರೆ ಪೊಲೀಸ್ ಅವ್ನ ಅಡ್ಡ ಹಾಕ್ಬಿಟ್ಟ, ಅಲ್ಲಿ ಯಾರೋ ಕೊಲೆ ಮಾಡೋರಪ್ಪ, ನೀನೇ ಹೋಗಿರೋ ದಾರಿಯಲ್ಲಿ ನೀನೇ ಕೊಲೆ ಮಾಡಿದಾರ ಅಂತ ಹೇಳ್ತೇನೆ. ಈ ಗ್ರಾಹಕ ಎಲ್ಲೋ ಮೆಜೆಸ್ಟಿಕ್ ಅಲ್ಲಿ ಬಸ್ ಹತ್ತಿದ್ದ, ಸರಿ ನನ್ ಗಾಡಿ ಹತ್ತಿದ್ದ, ನನ್ನ ಹತ್ರ ಗ್ರಾಹಕನ ಮಾಹಿತಿ ಇಲ್ಲ. ಇವಾಗ ಕೊಲೆಗೆ ನಾನೇ ಒಪ್ಕೋಬೇಕಾ ಅಥವಾ ಯಾರು ನನ್ ಗಾಡಿಯಲ್ಲಿ ಬಂದ್ರು ಅಂತ ಡೀಟೇಲ್ಸ್ ಕೊಟ್ಬಿಟ್ಟು ನನ್ ಕೆಲಸ ನೋಡ್ಕೊಂಡು ಹೋಗ್ಬೇಕಾ? ಡೀಟೇಲ್ಸ್ ಕೊಟ್ಬಿಟ್ಟು ನಾವು ಹೋಗ್ಬೇಕು. ಇವಾಗ ನಮ್ ಕಸ್ಟಮರ್ ಮಾಹಿತಿ ಕೊಡಲ್ಲ ಅಂತ ಹೇಳಿದ್ರೆ ಅದು ಕೇಳ್ತಾ ಇರೋದು ನನ್ ತಪ್ಪಲ್ವಾ? ಅಲ್ಲಲ್ಲ, ಕೇಳ್ಬೇಕು ಅಂತ ಜ್ಞಾನ ಇರ್ಬೇಕಾಗಿದ್ದು ನನಗೆ ಅಲ್ವಾ? ಸರ್, ಈಗ ನೀವ್ ಹೇಳ್ತಾರ ಸಿನಾರಿಯೋ ಏನಾಗುತ್ತೆ ಅಂದ್ರೆ, ಅವ್ನ್ ಹೌದು ಸರ್ ನಾನು ಈ ತರ ರ್ಯಾಪಿಡೋದಲ್ಲೋ ನಮ್ಮ ಹತ್ರಲ್ಲೋ ಓಲಲ್ಲೋ ಬಂದ್ರು,
ಅದು ಈ ಡೈರೆಕ್ಟ್ ಆಗಿ ಬರೋದಕ್ಕೆ ಇದೇ ಇಲ್ವಲ್ಲ ನಮ್ಗದು ರೋಡಲ್ಲಿ ನೀವ್ ಹೇಳ್ತಾ ಇರೋದೇನು ಕೈ ಬಾಡಿಗೆ ಅಂತಾನೆ ಹೇಳಿ. ಕೈ ಬಾಡಿಗೆ ಬಂದಾಗ ನಾವು ತಗೊಬೇಕಾಗಿರೋ ನಮ್ದು ಕರ್ತವ್ಯ. ಯಾಕಂದ್ರೆ ನಾವ್ ಯಾರು ಅಂತಾನು ಗೊತ್ತಿರಲ್ಲ, ನಾವು ತಗೊಬೇಕು. ಸರಿ ಆಯ್ತಪ್ಪ, ಈ ಸಿನಾರಿಯೋ ನೀವ್ ಹಿಂಗೆ ಹೇಳ್ತೀರಾ. ಮೊನ್ನೆ ಯಾವ್ದೊಂದು ಸಿನಾರಿಯೋ ನಮ್ಮ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು. ಇಲ್ಲಿ ಎಲ್ಲಿಂದನೋ ದೊಟ್ಟಿಗೆರೆ ಅಥವಾ ಎಲ್ಲಿಂದನೋ ಕರ್ಕೊಂಡು ಹೆಬ್ಬಾಳಕ್ಕೆ ಹೋಗವ್ರೆ ಒಂದ್ ಅಪಾರ್ಟ್ಮೆಂಟ್. ಆ ಕಸ್ಟಮರ್ ಗಾಡಿಯಿಂದ ಕೆಳಗಿಳಿದ ತಕ್ಷಣ ಹೋಗ್ಬಿಟ್ಟವ್ರೆ, ಭಯ್ಯ ಪೇಮೆಂಟ್ ಹೋಗಿ ಅಂತ ಅವ್ನ ಹರಾಜ್ಗೆ ಹಾಕ್ಬಿಟ್ಟು ಅವನು ಎಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟ ಒಳಗಡೆ. ಯಾವ ಮನೆ ಅದು ನೋಡಿದ್ರೆ ಅಕ್ಕಿ ಗೂಡು ಇದ್ದಂಗೆ ಇದೆ, ಯಾವ ಗೂಡು ಗೊತ್ತಿಲ್ಲ. ಅವನೇನ್ ಮಾಡವನೆ, ಹೋದವ್ ಸುಮ್ನೆ ಹೋಗಿಲ್ಲ, ಒಳಗಡೆ ಹೋಗ್ಬಿಟ್ಟು ಟ್ರಿಪ್ ಕ್ಯಾನ್ಸಲ್ ಮಾಡ್ಬಿಟ್ಟವನೆ. ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡು 30-40 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡೋಗಿ ಕ್ಯಾನ್ಸಲ್ ಮಾಡ್ಬಿಟ್ರೆ ಅವ್ನ್ ಕ್ಯಾನ್ಸಲ್ ಮಾಡಿಲ್ಲ, ಕಸ್ಟಮರ್ ಕೇರ್ ಇಂದ ಹೋಗಿ ಕ್ಯಾನ್ಸಲ್ ಮಾಡ್ಸಿರೋದವನು. ಏನಾದ್ರು ಆಗ್ಲಿ, ಟ್ರಿಪ್ ಕ್ಯಾನ್ಸಲ್ ಆಗೋಗಿದೆ. ನಮ್ ಚಾಲಕರಿಗೆ ಗ್ರಾಹಕರ ಮಾಹಿತಿ ಇಲ್ಲ. ನೀವು ಕಸ್ಟಮರ್ ಕೇರ್ ಸೇವೆ ಮಾಡಿದ್ರೆ ನೀವು ಡ್ಯೂಟಿನೇ ಮಾಡಿಲ್ಲ ಅಂತ ಹೇಳ್ತಾವ್ರೆ. ಇಲ್ಲಿ ನೋಡಿದ್ರೆ ಡೀಸೆಲ್ ಖಾಲಿ ಆಗೋಗಿದೆ. ಇವಾಗ ನಾವ್ ಏನ್ ಮಾಡ್ಬೇಕು? ಕರೆಕ್ಟ್. ಆ ಪ್ರಾಬ್ಲಮ್ ಸ್ವಲ್ಪ ಪ್ರಾಬ್ಲಮ್. ಯಾವಾಗ ಏನು ಯಾರನ್ನ ನಾನೇನ್ ಕೇಳ್ತಾ ಇರೋದು, ಸಮಸ್ಯೆ ಬಂದ್ಮೇಲೆ ನಾನು ಹೇಳ್ತಾ ಇರೋದು ನಿಮ್ ಹಕ್ಕುಗಳು ನಿನ್ನ ಆಸ್ತಿಯಲ್ಲಿ. ಇವಾಗ ನೀವೊಂದು ಹೋಟ್ಲ್ಗೆ ಹೋಗ್ತೀಯಾ, ನೀನು ಆಧಾರ್ ಕಾರ್ಡ್ ಕೊಡ್ತೀರಾ, ಫೋನ್ ನಂಬರ್ ಕೊಡ್ತೀರಾ, ಅದ್ರ ಹೋಟೆಲ್ ಎಂಟ್ರಿ ಕೊಡಲ್ಲ. ನಿನಗೂ ಅದೇ ಅಲ್ವಾ ಅನ್ವಯ? ನೀನು ಪಬ್ಲಿಕ್ ಪ್ಲೇಸೇ ಅಲ್ವಾ, ನೀನು ಪಬ್ಲಿಕ್ ಸರ್ವಿಸೇ ಅಲ್ವಾ? ಇದೊಂದು ಸ್ವಲ್ಪ ತೆಗಿಬೇಕು, ಅಲ್ವಾ? ನಾನು ಹೇಳೋದು, ನೀವು ಪ್ರಜ್ಞಾವಂತರಾಗಿ ನೀವು ಮಾಡದೇ ಇರೋ ಕೆಲ್ಸಕ್ಕೆ ಬೇರೆಯವ್ರ ಹೊಣೆ ಯಾಕೆ ಆಗ್ಬೇಕು? ನೀನ್ ತಿಳ್ಕೊಬಿಡು, ನೀನ್ ಕೇಳು, ನಿನ್ ಹಕ್ಕು ನೀನ್ ಚಲಾಯಿಸು. ನೀನು ಡ್ರೈವರ್ ಆಗಿ ನೀನ್ ಇಷ್ಟ ದಿನ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ಆಗೋಗಿದ್ ಬಿಟ್ಬಿಡು. ಇವಾಗ ನೀನ್ ಟ್ರಾವೆಲ್ಸ್ ಓನರು, ಒಂದು ಗಾಡಿ ಇರ್ಲಿ, ಆಟೋ ಇರ್ಲಿ, ಅಪ್ಪೆ ಗಾಡಿ ಇರ್ಲಿ, ನೀನು ಯಾರ ಹತ್ರನೂ ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ, ಸುಳ್ಳು ಹೇಳಿಲ್ಲ. ನೀನ್ ಕಾನೂನು ಅಡಿಯಲ್ಲಿ ನೀನೊಂದು ವ್ಯವಹಾರ ನಡೆಸ್ಕೊಂಡು ಹೋಗ್ತಾ ಇದೀಯಪ್ಪ, ಲೀಗಲ್ ಆಗಿ ಮಾಡು, ನಿನ್ ಹಕ್ಕು ಚಲಾಯಿಸು. ನಾನೇನ್ ಹೇಳ್ತಾ ಇದೀನಿ, ಯಾರೆಲ್ಲ ಟೌನರು ಕರೆಕ್ಟ್ ಆಗಿ ಬಳಸ್ಕೊಂಡು ಜನವರಿಯಿಂದ 3 ತಿಂಗಳು ನೀವ್ ಯಾರು ಡ್ಯೂಟಿ ಮಾಡ್ತೀರಾ, ಎಲ್ಲ ಪ್ರತಿಯೊಬ್ಬರಿಗೂ 3 ತಿಂಗಳು ಇನ್ಕಮ್ ಸ್ಟೇಟ್ಮೆಂಟ್, ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವ್ದು ರೆಡಿ ಇರ್ತದೋ ಎಲ್ಲರಿಗೂ ಉದ್ಯಮ ಸರ್ಟಿಫಿಕೇಟ್ ಗವರ್ಮೆಂಟ್ ಇಂದ ಇವರು ಡ್ರೈವರ್ ಅಲ್ಲ ಟ್ರಾವೆಲ್ಸ್ ಓನರ್ ಅಂತ ಸರ್ಟಿಫಿಕೇಟ್ ಕೊಡ್ಸೋ ಕೆಲಸ ನಾನ್ ಮಾಡ್ತೀನಿ. ಸರಿ, ಒಳ್ಳೇದದು ಅಲ್ವಾ? ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಉದ್ಯಮಲ್ಲಿ, ಗೊತ್ತಿಲ್ಲದವ್ರಿಗೆ ನೀವು ಮಾಡ್ಕೊಡ್ತೀರಾ. ನಾನೇನ್ ಹೇಳ್ತಾ ಇದ್ದೀನಿ, ಅಸಂಘಟಿತ ವರ್ಗ ಅನ್ನೋ ಕ್ಯಾಟಗರಿಯಿಂದ ನಾವೇ ಆಚೆ ಬರ್ಬೇಕು. ನಮ್ಮನ್ನ ಯಾರು ತೆಗಿಯಲ್ಲ. ನಮ್ಮನ್ನ ಯಾರು ತಗೊಂಡಾಗಿ ಕೂಲಿ ಕಾರ್ಮಿಕರ ಜೊತೆ ನಮ್ಮನ್ನ ಸೇರಿಸ್ಬಿಟ್ಟವ್ರೆ. ಅವರು ಬಂಡವಾಳ ಹಾಕಿಲ್ಲ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ. ಅವ್ರ ಜೊತೆ 10 ಲಕ್ಷ ಬಂಡವಾಳ ಹಾಕಿ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಕ್ಕೆ ಲೋನ್ ಹಾಕಿಸ್ಕೊಂಡು ಅದಕ್ಕೂ ಇಂಟ್ರೆಸ್ಟ್ ಕಟ್ತಾ ಇರೋಂತ ನಮ್ಮಂತ ಮಹಾನ್ ವ್ಯಕ್ತಿಗಳನ್ನ ಅವರು ನಮ್ಮನ್ನ ಅಸಂಘಟಿತ ವರ್ಗ ಸೇರ್ತಾವ್ರೆ. ಆಯ್ತಾ? ಮಂಗನ್ ಮಾಡಕ್ ಹೋರೆ, ಅದೇ ಹೇಳ್ತಾರಲ್ಲ ಮಂಗ್ಳೂರಲ್ಲಿ, ಮಂಗನನ್ನಾಗಿ ಮಾಡಿದವ್ರು ನನ್ನ ಅಂತ ಮಂಗನ್ ಮಾಡಕ್ ಬಿಡವ್ರು ನಮ್ಮೀಗ. ಅಲ್ಲ, ಮಂಗನನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಮಂಗ್ಳೂರ್ ಭಾಷೆಲಿ ಹಂಗ್ ಮಾಡಿದ ಕಥೆ ನಮ್ದ. ನಮ್ ಚಾಲಕರು ಇವಾಗ ಈ ನಮ್ಮ ಅಪ್ಲಿಕೇಶನ್ ಬಳಸ್ತಾ ನನಗೆ ಬಂದಿರೋ ಕೆಲವು ಫೀಡ್ಬ್ಯಾಕ್ಗಳು, ಅಣ್ಣ 50 ರೂಪಾಯಿ ಅಮರುತ್ತಣ್ಣ, 100 ರೂಪಾಯಿ ಅಣ್ಣ, ಒಂದು ಡ್ಯೂಟಿಯಲ್ಲಿ 200 ರೂಪಾಯಿ ಮಾಡ್ತಾವ. ಅವ್ರದ್ದು ಹೆಂಗಿದೆ ಅಂದ್ರೆ ಈ ನಾಟಕ ಮಾಡ್ತಾರಲ್ಲ, ಅವ್ರೇನು ಬಿಲ್ಡಪ್ ಇದೆ ಅವ್ರಿಗೆ. ಬೆಳಿಗ್ಗೆ ಲಾಗಿನ್ ಆಗ್ತಾ ಇರೋದಕ್ಕೆ ಒಸಿ ಫೋನ್ ಅಲ್ಲ, ನನ್ಗೆ ಫೋನು ಮೆಸೇಜ್ಗಳು, ಅಣ್ಣ ಹಿಂಗ ಆಗ್ಬಿಡೈತೆ, ನಾನು ಡ್ಯೂಟಿನೇ ಮಾಡ್ತಾ ನಿಲ್ಸ್ಬಿಟ್ಟಿದೀನಿ ಅಂತದೆ. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಇವ್ರುಗಳಿಗೆ ಆ 200 ರೂಪಾಯಿ ಮೋಸ ಆಗ್ತಾ ಇದ್ದಿದ್ದು ಕಂಡು ಹಿಡಿದು ಬಿಟ್ರಲ್ಲ, ಅವ್ರಿಗೆ ಪ್ರಪಂಚದಲ್ಲಿ ನಡೀತಾ ಇರೋ ಅಂದ್ರೆ ಅವ್ರು ಏನ್ ಮಾಡಿರ್ತಾರೆ, ಅಯ್ಯೋ ಇಷ್ಟು ವರ್ಷದಿಂದ ಎಷ್ಟು ಲಾಸ್ ಆಗೋಯ್ತು, ಅಯ್ಯೋ ಅದು ದೇವ್ರು ನೋಡ್ಕೊಂಡ್ಬಿಟ್ಟಾರ ನನ್ನ. ಅಣ್ಣ ನೀನ್ ಬಂದ್ಮೇಲೆ ಅಣ್ಣ ಇವೆಲ್ಲ ಇವಾಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ನಮ್ಗೆ ಅವತ್ತು ಯಾರೋ ಒಬ್ರು ಚಾಲಕರು ಬಂದಿದ್ರು, ನಿಜವಾಗ್ಲೂ ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅನ್ಕೊಂಡ್ಬಿಟ್ಟಿದ್ದೆ. ಕಮಿಟ್ಮೆಂಟ್ಗಳು ಆರೆಂಜಿಗೆ ಬಂದ್ಬಿಟ್ಟಿತ್ತು, ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇರ್ಲಿಲ್ಲ. 10 ದಿನದಲ್ಲಿ 50,000 ದುಡ್ದಿದ್ರಣ್ಣ. ನನ್ನ ಜೀವ ಇರೋವರೆಗೂ ಟೌನರು ನಿಮ್ಮನ್ನ ಮರೆಯಲ್ಲ. ಬಿಡಿ ಬದುಕಲಿ. ಸತ್ ಮೇಲೆ ಹೋಗಿ ರೇಟ್ ಕೊಟ್ಟೆ, ಕೊಟ್ಟೆ, ಇನ್ನೊಂದು ಕಿಸ್ತಿ ಅಂತ ಹೇಳೋದಕ್ಕಿಂತ ನನ್ಗ ಒಬ್ಬ ಚಾಲಕ ಫೀಡ್ಬ್ಯಾಕ್ ಕೊಟ್ಟನಲ್ಲ, ನನ್ ಜೀವನ ಸಾರ್ಥಕ ಆಗೋಯ್ತು ಅಲ್ಲಿಗೆ. ಆಯ್ತಾ? ನಾವು ಏನ್ ಮಾಡಿದೀವೋ ಇಲ್ವೋ, ಅಟ್ಲೀಸ್ಟ್ ನಮ್ಮ ಆಲೋಚನೆಯಲ್ಲಿ, ನಮ್ಮ ಪ್ರಯತ್ನದಲ್ಲಿ ಯಾರೋ ಒಬ್ರು ಒಳ್ಳೇದಾಗ್ತಾ ಇದೆ ಅಲ್ಲ. ಇಲ್ಲ, ತುಂಬಾ ಜನಕ್ಕಾಗಿದೆ, ತುಂಬಾ ಜನ ಅದನ್ನ ನೆನ್ಸ್ಕೊಂತಾರೆ.
ನನಗಂತೂ ಖುಷಿ ಆಗೋಯ್ತು. ಸಂಪಾದನೆ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ಜನಗಳಿಗೆ ಒಂದು ಅಷ್ಟು ಅರಿವು ಮೂಡಿಸ್ಬಿಟ್ಟಿದ್ದೀನಲ್ಲ, ಅದು ಸಾರ್ಥಕ ಅನ್ಸ್ಬಿಡ್ತು, ನಮ್ಮ ಜೀವನನೇ ಸಾರ್ಥಕ ಅನ್ಸ್ಬಿಡ್ತು. ಇವಾಗ ಚಾಲಕರಿಗೆ ಏನ್ ಅರಿವಾಗಿದೆ ಅಂದ್ರೆ ಗೌರ್ಮೆಂಟ್ ಮೇಲೆ ಕೋಪ ಇಲ್ಲ, ರೇಟ್ ಕೊಟ್ಬಿಟ್ಟವ್ರು ನಾಳೆ ತಗತ್ತೆ ಇಲ್ಲ ಅನ್ನೋದು ಗೊತ್ತಾಗ್ಬಿಡತ್ತೆ ಈಗ. ಇವ್ರಿಗೆ ಇನ್ನೊಂದು ಅರಿವು ಏನಾಗ್ಬಿಡಿದೆ ಅಂದ್ರೆ ಕೇಳ್ದೆ ಇರೋದು ನನ್ ತಪ್ಪೇ ಅಲ್ವಾ, ಕರೆಕ್ಟ್ ಕೇಳ್ತೀನಿ ನನ್ನ ಹಕ್ಕು ಚಲಾಯಿಸ್ತೀನಿ ಅಂತ ಹಕ್ಕು ಬಂದ್ಬಿಟ್ಟವ್ರು ಈಗ. ಇವಾಗ ಇಷ್ಟು ದಿನ ಬೇರೆ ಬೇರೆ ಅಗ್ರಿಕಲ್ಚರ್ ಸಂಸ್ಥೆ ಅವರು ಯಾಕ ಮಾಡಲ್ಲ, ಯಾಕ ತಗೊಳಲ್ಲ ಅಂತ ಕೇಳ್ತಾ ಇದ್ದವ್ರು. ಆಯ್ತಣ್ಣ ಹೇಳ್ತೀನಣ್ಣ, ನಮ್ಮ ಮ್ಯಾನೇಜ್ಮೆಂಟ್ ಹೇಳ್ತೀನಣ್ಣ ಅನ್ನೋ ಲೆವೆಲ್ ಬಂದವ್ರ ಈಗ, ಆ ರೇಂಜಿಗೆ ಬಂದವ್ರೆ. ಸೊ ಚಾಲಕರಿಗೆಲ್ಲ ಒಂದ್ ಕಡೆ ನಾನು ಬುದ್ಧಿವಂತ ಆಗ್ತಾ ಇದ್ದೀನಿ ಅಂತ ಒಂದು ಗರ್ವದ ಫೀಲ್ ಇದೆ. ಇನ್ನೊಂದ್ ಏನಂದ್ರೆ ಚಾಲಕರು ಇದೆಲ್ಲ ಮಾಡ್ತಾ ಮಾಡ್ತಾ ಅವ್ರು ಕರೆಕ್ಟ್ ಆಗಿ ಬಳಸ್ಕೊಂಡು ಅವರು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲಾನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಅವರೊಂದು 4 ಕಾಸು ನ್ಯಾಯದ ರೀತಿಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ಒಂದು ಜಾಣತನದಿಂದ ಸಂಪಾದನೆ ಮಾಡ್ಕೊಂಡು ಅವರು ಮುಂದಕ್ಕೆ ಹೋಗ್ಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವ್ರ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಆಯ್ತಾ, ಇದನ್ನ ಮಾಡ್ಕೊಂಡು ಡೈಲಿ ನನಗೂ 2 ಟೀ ಕೊಡಿಸ್ಬೇಕು. ನೀವೇನೋ ನನ್ನ ಹತ್ರ ದುಡ್ಡು ಕೇಳ್ತೀರಾ, ನಾನೇನೋ ದುಡ್ಡು ಸಂಪಾದನೆ ಮಾಡಿ ನಿಮ್ಗೇನೋ ಕೊಡದೇ ಇರೋ ತರ ನನ್ ಕೈಲಾಗಿದ್ದ ಪ್ರಯತ್ನ ನಾನು ಮಾಡಿದೀನಿ. ನೀವ್ ಯಾವಾಗ ಸಂಪಾದನೆ ಮಾಡಿ ಉದ್ಧಾರ ಆಗ್ತೀರಾ ಅಂತ ದಿನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊ ಕಾಯ್ತಾ ಇದ್ದೀನಿ. ಆಯ್ತಾ, ನೀವು ಒಬ್ರೋ ಇಬ್ರೋ ನೀವು ಮುಂದಕ್ಕೆ ಹೋಗ್ಬಿಟ್ಟು ಖುಷಿ ಅಂತೂ ಆಗ್ತಾ ಇದೆ, ಅದು ಬೇರೆ ವಿಚಾರ. ಬಟ್ ಜೀವನ ಮಾಡ್ಬೇಕಲ್ಲ ಅಲ್ವಾ. ನಾವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದೀವಿ, ಬಂಡವಾಳ ಹಾಕಿರೋರ್ಗು ಉತ್ತರ ಹೇಳಬೇಕು, ನಾವು ಹಾಕಿರೋದನ್ನ ತಗೋಬೇಕು. ನಾವು ಹೆಂಡತಿ ಮಕ್ಕಳು, ನೀವು ಹೆಂಡತಿ ಮಕ್ಳಿಗೆ ಉಪವಾಸ ಆಗ್ತಾ ಇದ್ದೀರ ಜೊತೆಗೆ ನಾನೇನು ಹೆಂಡತಿ ಮಕ್ಕಳು ಉಪವಾಸ ಆಗ್ತಾ ಇದ್ದೀನಿ. ನನಗೂ ಬೇಕಾದಷ್ಟು ಚೆನ್ನಾಗಿ ಹಿಂದ್ಗಡೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಯಾವಾಗ ಸರಿ ಹೋಗ್ತೀನಿ. ಅವ್ರು ಅನ್ಕೊಂಡ್ಬಿಟ್ಟವ್ರೆ ಇವನು ಡ್ರೈವರ್ಗಳು ಹುಚ್ಚ ಅಂತ. ಸರಿ ಆಯ್ತು ಅಂದ್ರೆ ಡ್ರೈವರ್ಗಳಿಗೋಸ್ಕರ ಇವನು ಮನೆ ಮಠ ನಮ್ಮನ್ನೆಲ್ಲ ಬೀದಿಯಲ್ಲಿ ಬಿಟ್ಬಿಟ್ಟು ಬೇರೆಯವ್ರ ಮನೆ ಉದ್ಧಾರ ಮಾಡಕ್ ಹೋಗ್ತೀನಿ ಅಂತ ವರ್ಷಾನ್ಗಟ್ಲೆಯಿಂದ ಪ್ರಯತ್ನ ಮಾಡ್ತಾವ್ನಿ ಅಂತ ನನ್ನನ್ನು ಹುಚ್ಚ ಅಂತವ್ರೆ. ಇವಾಗ ನೀವು ಹುಚ್ಚನೆ ನಾನು ಹುಚ್ಚನೆ ಆ ರೀತಿಗೆ ಅಂದ್ಬಿಟ್ಟವ್ರೆ. ಇವಾಗ ನಮ್ಮಿಬ್ಬರಿಗೂ ಉತ್ತರ ಕೊಡ್ಬೇಕಾಗಿರೋದು ನಮ್ ಚಾಲಕರು. ಕರೆಕ್ಟ್, ಆಲ್ಮೋಸ್ಟ್ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ನೀವ್ ಹೇಳ್ದಂಗೆ ಒಂದು ವೇನ ಸ್ವಲ್ಪ ಈಗೇನು ನಾನು ಒಂದು ಎಚ್ಚರಿಕೆನ ಕೊಡ್ಕೊಂಡು ಡ್ರೈವರ್ಗಳಿಗೆ ಮಾಹಿತಿನ ಕೊಟ್ಟಿದ್ದೀನಿ. ನೀವ್ ಹೇಳ್ದಂಗೆ ಈಗ ನೆಕ್ಸ್ಟ್ ಅಂದ್ರೆ ಇವೆಲ್ಲ ಹಿಂಗೆ ಅಂದ್ರೆ ಟ್ರೈಪೋಲ್ ಸಿಸ್ಟಮ್ ಅಂತ ಕರಿತೀವಿ. ಈ ಏನು M&M ಕೆಲವೊಂದು ಇದಾವಲ್ಲಪ್ಪ ಮಲ್ಟಿನ್ಯಾಷನಲ್, ಇವರೆಲ್ಲ ಏನು ಒಬ್ಬ 5 ಜನ ಸೇರಿಸೋ ಅನ್ನೋದು ಬರ್ತಲ್ಲ, ಹಂಗೆ ನಾವೀಗ ಆ ಲೆಕ್ಕದಲ್ಲಿ ಹೋಗ್ಬಿಟ್ಟು MLM ಮಲ್ಟಿ ನ್ಯಾಷನಲ್ ಏನಂತಾರೆ ಅದಕ್ಕೆ MLM ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗು. MLM ಮಲ್ಟಿ ಲೆವೆಲ್ ಮಾರ್ಕೆಟಿಂಗು. ಈ RMP ಏನೇನೋ ಬಂದು ಆ ತರ ಈಗ ನಾವು ಡ್ರೈವರ್ಗಳು ಬೆಳಗ್ಗೆ ಎದ್ದ ತಕ್ಷಣ ನೋಡಪ್ಪ ಒಂದು ಲೈನ್ ಹಾಕಬೇಕು, 5 ಜನ. ಅದು ಒಂದೊಂದು 5 ಜನ ಡ್ರೈವರ್ಗಳನ್ನ ಇವನೇ ಒಂದು ಗ್ರೂಪ್ನ ಸಪ್ರೇಟ್ ಆಗ್ಬೇಕಾದ್ರೆ ಮಾಡ್ಕೊಂಡು 5 ಜನನು ಆ ಗ್ರೂಪಲ್ಲಿ ಹಾಕಬೇಕು ಅವನು. ಯಾಕೆಂದ್ರೆ ಇವನ್ ಡ್ರೈವರ್ ಅಂತ ಗೊತ್ತಾಗ್ಬೇಕಲ್ಲಿ ಕನ್ಫರ್ಮು ಅಲ್ವಾ. ಈಗ ನಾನು ಆ ಥರ ಒಂದು ತಿಂಗಳಲ್ಲಿ ನಾನು 5 ಜನ ಅಂತಂದ್ರೆ ಒಂದು ದಿನಕ್ಕೆ 150 ಜನ ಆದ್ರು. ಅಲ್ಲಿಗೆ ಒಬ್ಬೊಬ್ಬ ಡ್ರೈವರು ಕೂಡ 150 ಜನದ ಒಂದು ಗುಂಪು ಕಟ್ಕೊಂಡಂಗೆ. ಇಲ್ಲ ಅಣ್ಣ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಅವ್ರ ಫೋನಲ್ಲಿ ಮಿನಿಮಮ್ 50 ಜನ ಚಾಲಕರದ್ದು ನಂಬರ್ ಇರುತ್ತೆ. ನೀನು ರೋಡಲ್ಲಿ ಹೋಗಿ ಹೇಳ್ಬೇಕು ಅನ್ನೋದಕ್ಕೆ ಫಸ್ಟ್ 2-3 ದಿನದಲ್ಲಿ ಈ 50 ಜನಕ್ಕೆ ಫಸ್ಟ್ ಫೋನ್ ಹೇಳ್ಬಿಡು. ಅದ್ರಲ್ಲಿ ರೋಡಲ್ಲಿ ಇರೋ ನಮ್ಗೂ ಒಬ್ಬತ್ತು ಹಾಕೊಂಡಿರ್ತಾನೆ, ಇಲ್ಲ ನಂದು ಆಗೈತೆ ಅಂದ್ಬಿಡ್ತಾನೆ. ಆಯ್ತಾ, ನಿನ್ ಫಸ್ಟ್ ಇವಾಗ ನೀನ್ ನನ್ಗೆ ಹೇಳಿದ್ರೆ ಕೇಳ್ತೀನಿ, ಹೊಸಬರ್ಗೆ ಹೇಳಿದ್ರೆ ಕಂಡಿದ್ದೀನಿ ಅಂತೇನೆ ಅಲ್ವಾ. ನಾವು ಪ್ರಪಂಚ ಬದಲಾಯಿಸಕ್ ಹೋಗಕ್ಕಿಂತ ನೀವ್ ಹೇಳ್ತಾರ್ದು ಈಗ ಹೆಂಗಾಗೈತೆ ಅಂದ್ರೆ ಆ ಏನು ಮಲ್ಟಿ ನ್ಯಾಷನಲ್ ಇವ್ಯಾವ ಇದ್ವಲ್ಲಪ್ಪ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಏನೋ ಅವ್ರದ್ದೆಲ್ಲ ಇದೇ ಪ್ಲಾನ್. ಏನೋ ಫಸ್ಟ್ ನಿಮ್ ಮೊಬೈಲ್ ಅಲ್ಲಿ ಇರತ್ರಿ 150 ನಂಬರ್ ಇರ್ತವೆ. 150ರಲ್ಲಿ ಇರೋಲ್ಲ ಎಲ್ಲ ಫ್ಯಾಮಿಲಿಯವ್ರನ್ನ ಫಸ್ಟ್ ತಗೊಳ್ಳಿ, ಆಮೇಲೆ ಫ್ರೆಂಡಿಗೆ ಬನ್ನಿ, ಆಮೇಲೆ ಹೊಸಬ್ರು ಬನ್ನಿ ಅಂತ ಹೇಳಿದ್ರು. ಈಗ ನೀವ್ ಹೇಳೋದು ಹಂಗೆ ಆಯ್ತು. ಒಟ್ಟಾಗಿ ಇದು ಒರಿಜಿನಲ್ ಇದು ಆಯ್ತು. ನಮ್ಗೆ MLM ಬಗ್ಗೆ ಗೊತ್ತಿಲ್ಲ, ನಾವು ನಮ್ಗೆ ತಿಳಿದಿರೋ ಐಡಿಯಾ ಹೇಳ್ತಾ ಇದೀವಿ. ಫಸ್ಟ್ ಚಾಲಕರಿಗೆ ಗೊತ್ತಿರೋ ಅವ್ರಿಗೆ ಮಾಹಿತಿ ಕೊಟ್ಬಿಡಿ ಫಸ್ಟ್ ಲೆವೆಲ್ ಅಲ್ಲಿ. ಸೆಕೆಂಡ್ ಲೆವೆಲ್ ಅಲ್ಲಿ ದಾರಿಯಲ್ಲಿ ಸಿಗೋರು, ಏರ್ಪೋರ್ಟ್ ಅಲ್ಲಿ ಸಿಗೋರು, ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗೋರು ಅವ್ರಿಗೆ ಕೊಡಿ. ಅದು ಸೆಕೆಂಡ್ ಒನ್. ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಏನ್ ಹೇಳ್ತೀನಿ ಅಂದ್ರೆ ಈ ಟೌನರ್ ಅನ್ನೋ ಅಪ್ಲಿಕೇಶನ್ ಏನು ಅಂತ ಮೊದಲು ನಾನು ಅರ್ಥ ಮಾಡ್ಕೊಬೇಕು. ಅದಾದ್ಮೇಲೆ ನಾನು 5 ಜನಕ್ಕೆ ಅರ್ಥ ಮಾಡ್ಸಕ್ ಸರಿ. ನನಗೆ ಅರ್ಥ ಆಗದಂತೆ ನಾನು 5 ಜನಕ್ಕೆ ಮಾಡಕ್ಕೆ ಅವನೇನೋ ಪ್ರಶ್ನೆ ಮಾಡ್ಬಿಡ್ತಾನಪ್ಪ 5 ಜನ. ನೀವ್ ಹೇಳಿ ಸತ್ಯನೇ ಇದೊಂದು ತಿಂಗಳೆಲ್ಲ ಅವಕಾಶ ಕೊಟ್ರೆ ಇದು ಹರಿಯಲ್ಲ ಮುರಿಯಲ್ಲ. ಹೌದು ಆಯ್ತಾ, ಇದು 10 ದಿನದಲ್ಲಿ ಆಗ್ತದೆ. ಬಟ್ ಅವ್ರು ಕೆಲವರು ಈಗ ನಾನು ಹೇಳ್ದೆ, ಈಗ ನಂದು ನೋಡಪ್ಪ, ಈಗ 5 ಜನಕ್ಕೆ ಮಾಡ್ಕೊಂಡು ಕೂತ್ಕೊತೀನಿ ಅಂದ್ರೆ 5 ಅವರ್ ವೇಸ್ಟ್.
ಒಬ್ಬೊಬ್ಬನ ಹತ್ರ 100 ರೂಪಾಯಿ ನಾನೇ ಇಲ್ಲ ತಗೋದಿಲ್ಲ. ಇಲ್ಲ ಇಲ್ಲ ನೀವು ಹಿಂಗೆ ಹೇಳಿದ್ರಲ್ಲ, ನಾನು ಬೇರೆ ತರ ಹೇಳ್ತೀನಿ. ನನ್ನ ಹತ್ರ ಇರೋ ಡ್ರೈವರ್ಗೆ ಎಲ್ಲರಿಗೂ ಮೆಸೇಜ್ ಹಾಕು, ನೋಡಪ್ಪ ನಾವೆಲ್ಲರೂ ಸಾಯಂಕಾಲ 6 ಗಂಟೆಗೆ ವಾಟ್ಸಪ್ ಕಾಲಲ್ಲಿ ಮಾತಾಡ್ಬೇಕು, ಎಲ್ಲರೂ ಸೇರ್ಕೊಳ್ಳಿ, ನಾನು ನಿಮ್ಗೆ ಇಂಪಾರ್ಟೆಂಟ್ ಮಾಹಿತಿ ಕೊಡ್ಬೇಕು. ಸರಿ, ಒಂದು ಕಾಲು 50 ಜನಕ್ಕೂ ಒಂದೇ ಮಾಹಿತಿ, ಮ್ಯಾಟರ್ ಕ್ಲೋಸ್ ಮಾಡಿರೋದು ಕನ್ಫರ್ಮೇಶನ್ ಸ್ಕ್ರೀನ್ ಶಾಟ್ ತಗ, ನಿನ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ನಿನ್ ಕೆಲಸ ಮುಗೀತು. ಸಿಂಪಲ್ ಆಗಿ ಕೆಲಸ ಆಗೋದನ್ನ ಹೇಳ್ತಾ ಇದ್ದೀನಿ. ನೀನು ಪ್ರತಿಯೊಬ್ಬರಿಗೂ ಗಂಟ್ಲ ಅರ್ಕಾಡ್ತಾ ಕುಂತ್ಕೊಂಡ್ರೆ ಕೆಲಸ ಆಗಲ್ಲ. ನೀನು ಮೆಸೇಜ್ ಹಾಕೊಂಡ 50 ಜನಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡು, ಅಥವಾ 4-5 ಟೈಮ್ ಆಗ್ಲಿ ಪರವಾಗಿಲ್ಲ, ಕೆಲಸ ಮುಗ್ದೋಗುತ್ತೆ. ಮಾಹಿತಿ ಕೊಟ್ಬಿಡು. ಇನ್ನ ಈ ಚಾಲಕರಲ್ಲೂ 1 ಲಕ್ಷ ಜನ ಚಾಲಕರಿಗೆ ಮಾಹಿತಿ ಕೊಟ್ರೆ ಎಲ್ಲರೂ ಬದಲಾಗ್ಬಿಡ್ತಾರೆ ಅಂತ ಹಗಲ್ ಕನಸು ಕಾಣಲ್ಲ. ಒಂದು 40,000 ಜನ ಬುದ್ಧಿವಂತರಾಗ್ತಾರೆ ಅಂತ ಇಟ್ಕೊಳ್ಳ. ಒಂದು 20,000 ಜನ ಅವ್ನು ಈ ಕಡೆನೂ ಬರಲ್ಲ, ಆ ಕಡೆನೂ ಹೋಗಲ್ಲ. ಇನ್ನೊಂದೇನಾಗುತ್ತೆ ಗೊತ್ತಾ, ಎಲ್ಲರೂ ಕೇಳೋದು ಕಾಮನ್ ಕ್ವಶನ್, ಬುಕಿಂಗ್ ಬರುತ್ತಾ ಅನ್ನೋದೇ ಪ್ರಶ್ನೆ. ಇರಿ ಅದಕ್ಕೆ ನಾನು ಹೇಳೋದು, ಈ 1 ಲಕ್ಷದಲ್ಲಿ 40,000 ಬುದ್ಧಿವಂತರು, 20,000 ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಇನ್ನೊಂದು 40,000 ಜನ ಇದ್ದಾರಲ್ಲ, ನಿನ್ನನ್ನ ಹುಚ್ಚ ಅಂತ ಕರೀತಾರ ಅವ್ರು. ನಿನ್ ಕಡೆ ಬರದೇ ಇಲ್ಲ, ಬಿಸ್ನೆಸ್ ಲಾಸ್ ಆದ್ರೂ ಚಿಂತೆ ಇಲ್ಲ ಅವ್ರಿಗೆ, ಗಾಡಿ ನೆಟ್ಟು ಬೋಲ್ಟ್ ಉದ್ರೋದ್ರೂ ಪರವಾಗಿಲ್ಲ, ಆ ಅಗ್ರಿಗೇಟರ್ ಸಂಸ್ಥೆಯಿಂದ ಆಚೆ ಬರೋ ಉದ್ದೇಶ ಅವ್ರಿಗೆ ಜೀವನದಲ್ಲಿ ಇರಲ್ಲ. ಅಂತವ್ರನ್ನೆಲ್ಲ ಮುಟ್ಟಕ್ ಹೋಗ್ಬೇಡಿ, ಆಯ್ತಾ? ಆಮೇಲೆ ಕೆಲವರು ಇಂಜಿವಾಲಗಳಿದ್ದಾರೆ, ಅವ್ರನ್ನು ಮುಟ್ಟಕ್ ಹೋಗ್ಬೇಡಿ. ಫ್ಲೀಟ್ ಕಂಪ್ನಿಗಳಿದಾವೆ, ಅವ್ರ ಹತ್ರನೂ ಹೋಗ್ಬೇಡಿ. ಅವರೆಲ್ಲ ನಮ್ ಕಸ್ಟಮರ್ ಅಲ್ಲ. ಅನಾವಶ್ಯಕವಾಗಿ ನಿಮ್ಗೆ ಯಾವ್ದು ಸಮಯ ವ್ಯರ್ಥ ಮಾಡಬೇಡಿ. ಯಾರು ನಮ್ಮ ಲೋಕಲ್ ಅಲ್ಲಿ ಇದ್ದಾರೆ, ಯಾರು ಸ್ವಂತ ಗಾಡಿ ಇಟ್ಕೊಂಡಿದ್ದಾರೆ, ಅವ್ರು ಮಾತ್ರ ನಮ್ ಕಸ್ಟಮರ್. ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡಿ ನಿಮ್ ಸಮಯನ ವ್ಯರ್ಥ ಮಾಡಬೇಡಿ ಅಣ್ಣ. ಸೊ ನಾನು ಹೇಳೋದು, ಆ ಕ್ಯಾಟಗರಿ ಇದ್ರೆ ಅವ್ರನ್ನ ಬಿಟ್ಬಿಡಿ. ನಮ್ ಸಂಬಂಧ ಇರೋರ ಜೊತೆ ನಾವ್ ಯಾಕೆ ಹೋರಾಡ್ಬೇಕು? ಇವಾಗ ಏನಾಗ್ಬಿಡಿದೆ ಅಂದ್ರೆ, ಕಳ್ಳ ಪೊಲೀಸು ಒಂದೇ ಕಡೆ ಇರೋದ್ರಿಂದ ಎಲ್ಲರೂ ಕಳ್ಳರು ಅನ್ಬಿಟ್ಟವ್ರೆ. ಫಸ್ಟ್ ನಾವೆಲ್ಲ ಪೊಲೀಸರು ಅಂತ ಪ್ರೂವ್ ಮಾಡ್ಬಿಡೋಣ, ಕಳ್ಳರು ಯಾರು ಅವ್ರೇ ನಿರ್ಧಾರ ಮಾಡ್ಕೊಳ್ತಾರೆ. ನಾವು ಫಸ್ಟ್ ಮಾಹಿತಿ ಎಲ್ಲರಿಗೂ ಕೊಟ್ಬಿಡೋಣ. ಅವಾಗ ನಮ್ ಚಾಲಕರ ಬದಲಾವಣೆ ಅವಕಾಶ ಇದ್ದು ಯಾರು ತಪ್ಪು ಮಾಡಕ್ ಬಯಸಲ್ಲ. ನಾವು ಫಸ್ಟ್ ಮಾಹಿತಿ ಕೊಟ್ಬಿಡೋಣ, ಗೊತ್ತಿಲ್ದಿರೋ ತಿಳ್ಕೊಳ್ತಾರೆ. ಆಮೇಲೆ ನೀವೇನ್ ಹೇಳಿದ್ರಲ್ಲ, ಒಂದ್ ಕಡೆಯಿಂದ ನಾವು ಗ್ರಾಹಕರಿಗೆ ಮಾಹಿತಿ ಕೊಡ್ತಾ ಹೋದ್ರೆ, ನಾವು ಮಾಹಿತಿ ಕೊಟ್ಟಿರೋ ಚಾಲಕರು ಬದಲಾಗಕ್ ನಾವು ಸ್ವಲ್ಪ ಸಮಯ ಕೊಡ್ಬೇಕು. ನಾನು ಇವತ್ತೇ ಮಾಹಿತಿ ಕೊಟ್ಟು ನಾಳೆನೇ ಮಾಡ್ಬಿಡು ಅಂದ್ರೆ ಅದು ತಲೆಗೆ ಹತ್ತಲ್ಲ. 1 ತಿಂಗಳು ಬಿಟ್ಬಿಟ್ಟು ಅವ್ರ ರುಚಿ ನೋಡಿದ್ರು ಅಂದ್ರೆ, ನಮ್ ಸೈನ್ಯ ಇದೆ ಅಲ್ಲ, ಇಲ್ಲಿ ಚಪ್ಪಾಳೆ ಹೊಡೆದ್ರೆ ಅಲ್ಲಿ ಡೆಲ್ಲಿ ಪಾಪ ಎಷ್ಟೋ ಜನ ಕಾಯ್ತಾ ಇರೋದು ಅದನ್ನೇ. ನೀವೇನ್ ಹೇಳ್ತೀರಾ ನಾನು ಕೇಳ್ತೀನಿ ಅನ್ನೋದ್ರಲ್ಲಿ ಒಂದಷ್ಟು ಜನ ಇದಾರೆ. ನೀವ್ ಹೇಳ್ದಂಗೆ ಒಂದ್ 500 ಜನ ಇದಾರೆ. ಇವತ್ತು ನಾನು ಹಿಂಗ್ ಹೇಳ್ತಿ, ಹಿಂಗ ಮಾಡ್ತಾ ಇದೀನಪ್ಪ, ಇದು ಮಾಡ್ರಿ ಅನ್ನೋರು ಇದಾರೆ. ನೀವೇ ಹೇಳ್ದಂಗೆ 500 × 10 5,000 ಪ್ಲಸ್ ಅವ್ರೊಂದು 10 ಅಂತ ಲೆಕ್ಕ ಹಾಕೊಂಡ್ರೆ 50,000 ಅಲ್ಲೇ ಆಗೋದ್ರು. ನೀವ್ ಹೇಳೋ ಪ್ರಕಾರದಲ್ಲಿ ಅದು ಕರೆಕ್ಟಾಗಿ ಬರೀ 3 ದಿನಕ್ಕೆ ಅವರು 1.5 ಲಕ್ಷ ಜನ ಬೇಕಾದ್ರೆ ಮಾಡುವಂತ ಕೆಪಾಸಿಟಿ ಇದೆ. ಆದ್ರೆ ಆ 500 ಜನ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕಷ್ಟೇ. ಅವ್ರೊಂದು 10 ಜನನ ಮಾಡ್ಬಿಟ್ಟು ಅಂದ್ರೆ ನೀವ್ ಹೇಳ್ದಂಗೆ 3 ದಿವಸದಲ್ಲೇ ಅಥವಾ ಜನವರಿ ಒಳಗಡೆ, ಡಿಸೆಂಬರ್ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟು ಜನವರಿಯಿಂದ ನಮ್ದಾದಂತ ಹೊಸ ಒಂದು ಪ್ರಪಂಚನ ಸೃಷ್ಟಿ ಮಾಡಿ, ಸಾಧ್ಯವಾದಷ್ಟು ಎಲ್ಲರೂ ಕ್ಯಾಪ್ ಹಾಕೊಳ್ಳೋ ಟ್ರೈ ಮಾಡ್ಬಿಟ್ಟು ಅಂದ್ರೆ ಎಲ್ಲರೂ ಗಾಡಿ ಮೇಲೆ ಕ್ಯಾಪ್ ಕಾಣಬೇಕು. ಜನ ಈ ಕಡೆ ರೋಡ್ಗೂ ಬರಕ್ ಸ್ಟಾರ್ಟ್ ಮಾಡಬೇಕು, ಆನ್ಲೈನ್ ಬುಕ್ ಮಾಡಕ್ ಆಗ್ಬೇಕು. ನೀವು ಈ ಫಸ್ಟ್ ಲೆವೆಲ್ ಆಫ್ ಎಜುಕೇಶನ್ ಅವೇರ್ನೆಸ್ ನ ಮುಗಿಸಿ, ಖಂಡಿತ. ಆಮೇಲೆ ನಿಮ್ಮ ಕಸ್ಟಮರ್ ಅಪ್ಲಿಕೇಶನ್ ಸಮಸ್ಯೆ ಇದೆ ಅಲ್ಲ, ಅದು ನೀವು ಊಹೆ ಮಾಡಿದ ರೀತಿಯಲ್ಲಿ ನಾನು ಮುಗಿಸ್ಕೊಡ್ತೀನಿ. ನಾನು ಏನಕ್ಕೆ ಕಸ್ಟಮರ್ ಅಪ್ಲಿಕೇಶನ್ ಕೊಡ್ತಾ ಇಲ್ಲ ಉದ್ದೇಶಪೂರ್ವಕವಾಗಿ ಅಂದ್ರೆ, ಈ ಯಾವಾಗ್ಲೂ ಹೇಳಿದ್ರಲ್ಲ ಮಂಗನ್ ಮಾಡ್ತಾರೆ ಅಂತ, ನಮ್ಮ ಡ್ರೈವರ್ಗಳಿಗೆ ನೀವು ಎಜುಕೇಟ್ ಮಾಡಿದೀರಾ, ನೀವು ಡೈರೆಕ್ಟ್ ಆಗಿ ಬುಕಿಂಗ್ ಹಾಕೊಟ್ಬಿಟ್ರೆ ಅವರು ಇದರಿಂದ ಆಚೆ ಬರಲ್ಲ, ಇದರಿಂದ ಆಚೆನೂ ಬರಲ್ಲ. ನೀನು ಅವನಿಗೆ ಕಸ್ಟಮರ್ ಕರ್ಕ ಬರೋದ್ರಲ್ಲಿ ಫೋನ್ ಬರೋಕೆ ಬೇಜಾರು ಮಾಡ್ಕೊಳ್ತಾ ಇದೀಯಾ. ನಾಳೆ ಎಲ್ಲರೂ ನಾಗೇಶ್ ಅಣ್ಣ ಬುಕಿಂಗ್ ಬಂದಿಲ್ಲ, ನಾಗೇಶ್ ಅಣ್ಣ ಬುಕಿಂಗ್ ಮಾಡ್ಬೇಕಾಗಿರೋ ಕೆಲಸ ಮಾಡ್ತೀರಾ, ಇವ್ರು ತಿಳ್ಕೊಬೇಕಾಗಿರೋ ತಿಳುವಳಿಕೆ ತಿಳ್ಕೊಳ್ತೀರಾ. ನೀನು ಅವ್ರಿಗೆ ಡೈರೆಕ್ಟ್ ಆಗಿ ನೀನು ತಪ್ಪಾದ ವಿಷಯನ ಕೊಟ್ಟುಬಿಟ್ಟು ಅವ್ರಿಗೆ ಬೈಯೋದ್ರಲ್ಲಿ ಏನು ಅರ್ಥ ಇಲ್ಲ. ಆಯ್ತಾ? ನಾನು ಕೊಡಕ್ ರೆಡಿ ಇದ್ದೀನಿ. ನನಗೆ ಏನಕ್ಕೆ ಕೊಡಕ್ ಭಯ ಅಂದ್ರೆ, ನೀವು ಫಸ್ಟ್ ಎಜುಕೇಟ್ ಮಾಡಿದೀರಾ, ಇವ್ರು ಕೊಡೋದು ತಪ್ಪಾಗುತ್ತೆ. ನಾಳೆ ಅದು ನಮಗೂ ಕಟ್ಟಿದ್ರು. ಇವಾಗ ನೀವು ನಾನು ಏನಕ್ಕೆ ಸೈನ್ಯ ಕಟ್ಟಿ ಅಂತ ಇದ್ದೀನಿ ಅಂದ್ರೆ, ನೀವು ಚಾಲಕರಲ್ಲಿ ಸರಿಯಾಗಿ ಮಾಹಿತಿ ಕೊಡ್ತೀರಾ. ನಮ್ಮಲ್ಲೇ ಒಬ್ಬ ಕಳ್ಳ ಇದ್ದ ಅಂತ ಇಟ್ಕೊಳ್ಳಿ, ಅವ್ನು ತಪ್ಪು ಮಾಡಿದ್ರೆ ನಾವ್ ಎಲ್ಲರೂ ತಲೆ ತೆಗೆಸ್ಬೇಕು. ಸೊ ಹಾಗಾಗಿ ನಾವು ಮಾಹಿತಿ ಕೊಡೋದೇ ನಮ್ ಫಸ್ಟ್ ಜವಾಬ್ದಾರಿ. ನಾವು ಫಸ್ಟ್ ಇದನ್ನೆಲ್ಲ ಮಾಹಿತಿ ಕೊಟ್ಬಿಟ್ಟು ನಮ್ ಸೈನ್ಯ ರೆಡಿ ಮಾಡ್ಬಿಟ್ಟು, ಆಮೇಲೆ ನೀವು ಕೇಳೋದ್ ಬೇಡಿ, ನಿಮಗಿಂತ 100 ಹೆಜ್ಜೆ ಫಾಸ್ಟಲ್ಲಿ ಇರ್ತೀನಿ ನಾನು.
ಓಕೆ ಡನ್. ಇವಾಗ ಫೈನಲ್ ಆಗಿ ಲಾಸ್ಟ್ ಒಂದು ಕ್ವಶನ್ ಏನಂದ್ರೆ, ಈಗ 20 ರೂಪಾಯಿ ಅಂತ ಹೇಳಿದ್ರಿ ಏನು ಸಬ್ಸ್ಕ್ರಿಪ್ಷನ್ ಚಾರ್ಜು, ಮ್ಯಾಕ್ಸಿಮಮ್ ನಾನು ಮಾಡೋದೇ ಅಷ್ಟು ಅಂತ, ಇದೇ ಸ್ಟ್ಯಾಂಡರ್ಡ್ ನಿಂತ್ಕೊಂಡ್ರೆ ಇಲ್ಲ ಮುಂದೆ ಏನಾದ್ರು ಹೋಯ್ತಾ ಜನ ಜಾಸ್ತಿ ಬಂದ್ರು ಡ್ರೈವರ್ಗಳು ಅಂದ್ಬಿಟ್ಟು, ಇಲ್ಲ ಡ್ರೈವರ್ಗಳು ಇನ್ನೂ ಕಡಿಮೆ ಇದ್ದಾರೆ ಸರ್ ನಮ್ದು ಕಂಪ್ನಿ ಲಾಸ್ ಆಗ್ಬಿಡುತ್ತೆ ಅಂತ ಏನಾದ್ರು ಜಾಸ್ತಿ ಮಾಡೋದು, ಇವೆಲ್ಲ ನಾನು ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಏನ್ 2026 ಡಿಸೆಂಬರ್ ವರೆಗೂ 20 ರೂಪಾಯಿ ಮೇಲೆ ಒಂದು ನಯಾ ಪೈಸಾ ತಗೊಳ್ಳಲ್ಲ, ಪ್ರಪಂಚ ಮುಳುಗೋದ್ರು ಸರಿ. ಸರಿ, ಅದಾದ್ಮೇಲೆ ನನಗೂ ಗೊತ್ತಿಲ್ಲ. ಸದ್ಯಕ್ಕಂತೂ ಪ್ಲಾನ್ ಕ್ಲಾರಿಟಿ ಇದೆ. ನಾನು ಆದಷ್ಟು ನನ್ನ ಜೀವನ ಎಲ್ಲ 20 ರೂಪಾಯಿ ರಘು ಅಂತ ಕರ್ಸ್ಕೊಂಡ್ರು ಚಿಂತೆ ಇಲ್ಲ. 20 ರೂಪಾಯಿಗೆ ನಾನು ಜೀವನ ಸೀಮಿತ ಮಾಡೋಕಂತ ಅನ್ಕೊಂಡಿದ್ದೀನಿ. ಸಮಯ ಸಂದರ್ಭ ಆಗು ಹೋಗು ಒಂದು ವೇಳೆ ಸರ್ ಈಗ ನಾನು ಒಂದ್ ಅಂದಾಜ್ ಮೇಲೆ ಲೆಕ್ಕ ಹಾಕತ್ತೀನಿ ಅಂದ್ರೂ 1 ಲಕ್ಷ ಡ್ರೈವರ್ಗಳು ಮಿನಿಮಮ್ 1 ಲಕ್ಷ ಜನ ಡ್ರೈವರ್ಗಳು ಇದನ್ನ ರಿಜಿಸ್ಟರ್ ಮಾಡ್ಕೊಂಡು ಪ್ರತಿದಿನ ನೋಡಿ, ಇದು ಲಾಭನೇ. ಯಾಕಂದ್ರೆ 24 ರೂಪಾಯಿ ಬಂತು ಅಂದ್ರೆ ಅವ್ನ ಜೀವನ ಕರೆಕ್ಟಾಗಿ ಕಟ್ಬೋದು ಅಂತ ಗೊತ್ತಾದಾಗ ಏನ್ ಮಾಡ್ತಾನೆ, ಅವ್ನು 20 ರೂಪಾಯಿ ರೀಚಾರ್ಜ್ ಮಾಡಿದ್ರು 1 ಲಕ್ಷ ಜನ, ಒಂದು ದಿನಕ್ಕೆ 20 ಲಕ್ಷ ದುಡ್ಡು ಆಯ್ತು ಸರ್ ನಿಮ್ಗೆ. 20 ಲಕ್ಷ ಇಂಟು 30 ದಿವಸಕ್ಕೆ ಅಂತಂದ್ರೆ ನಿಮ್ಗೆ 6 ಕೋಟಿ ರೂಪಾಯಿ ಜಾಸ್ತಿನೇ ದುಡ್ಡು ಬರುತ್ತೆ ಅಲ್ವಾ? ಅಷ್ಟು ದುಡ್ಡು ಬಂದೋದಕ್ಕಿಂತ ಅದಕ್ಕಿಂತ ನಿಮ್ದು ಖರ್ಚು ಬೀಳ್ತದ ಅನ್ನೋದು ಒಂದು ಕ್ವಶನ್. ಇದು ಹೆಂಗೆ ಆಗುತ್ತೆ ಅಂದ್ರೆ ಇಲ್ಲಿ 2 ತರ ಖರ್ಚಿದೆ. ಒಂದು ಆಲ್ರೆಡಿ ನಾವು ಬಂಡವಾಳ ಹಾಕಿದೀವಿ. ಹೌದು. ಎರಡನೇದು ನೀವೇನು ಸಂಸ್ಥೆ ನೀವು ಅಪ್ಲಿಕೇಶನ್ ಬಳಸ್ತಿರಲ್ಲ, ಪ್ರತಿಯೊಂದು ಡಿವೈಸ್ ನೀವು ಲಾಗಿನ್ ಅಲ್ಲಿ ಇಟ್ಕೊಂಡಿರ್ತೀರಲ್ಲ, ಪ್ರತಿಯೊಂದು ಬಟನ್ ಪ್ರತಿಯೊಂದಕ್ಕೂ ಚಾರ್ಜಸ್ ಇದೆ. ಇವಾಗ ನೀವು 10 ಜನ ಇದ್ದೀರಾ, ನಾನೊಂದು ಸಣ್ಣ ನೋಕಿಯಾ ಫೋನ್ ಅಲ್ಲೇ ಸಂಸಾರ ನಡೆಸ್ಬೋದು. ಸರಿ. ಇವಾಗ ನೀವು 1 ಲಕ್ಷ ಜನ ಬಂದ್ಬಿಟ್ರಿ, ನನಗೆ ಅದಕ್ಕೆ ಆಪಲ್ಲೇ ಬೇಕು ಆಯ್ತಾ? ಸಣ್ಣ ಫೋನ್ 1,000 ರೂಪಾಯಿ. 1 ಲಕ್ಷ ಜನ ಬಂದಾಗ ಆಪಲ್ 2 ಲಕ್ಷ ರೂಪಾಯಿ. ಈ ತರ ನೀವು ನಿಮ್ಮ ಲೆಕ್ಕಾಚಾರ ದುಡ್ಡು ಕರೆಕ್ಟ್ ಆಗೇ ಇದೆ. ಹಿಂದಗಡೆ ಇರೋ ಅಂತ ಲೂಪ್ ಹಾಲ್ಸು ಟೆಕ್ನಿಕಲ್, ಇವಾಗ ನಮ್ಮ ಒಬ್ಬೊಬ್ರು ಡೆವಲಪರ್ಗಳಿಗೆ ಲಕ್ಷಾಂತರ ರೂಪಾಯಿ ಸ್ಯಾಲರಿ ಇದಾವೆ. ಇವತ್ತು ನೀವು 1 ರೂಪಾಯಿ ಕೊಡ್ತಾ ಇಲ್ಲ, 10-15 ಲಕ್ಷ ಖರ್ಚಾಗ್ತಾ ಇದೆ. ಈ ತರ ಮುಂದಕ್ಕೆ ನೀವು ಜನ ಜಾಸ್ತಿ ಆದ್ರೆ ನನ್ಗೂ ಖರ್ಚು ಜಾಸ್ತಿ ಆಗ್ತದೆ. ಎಕ್ಸಾಂಪಲ್, ನನ್ಗೆ ಇದಕ್ ಮುಂಚೆ ನೀವು ಒಂದ್ 400-500 ಜನ ಇದ್ರಿ, ಒಂದ್ 50 ಜನ ಫೋನ್ ಮಾಡೋರಿ, ನಮ್ ರಾಘವೇಂದ್ರ ಆಟ ಆಡ್ಕೊಂಡು ಹ್ಯಾಂಡಲ್ ಮಾಡ್ಬಿಡೋನು. ಇವಾಗ ನೀವೊಂದು 2,000-3,000 ಜನ ಆಗ್ಬಿಟ್ಟಿದ್ದೀರಾ, ದಿನ 1,000 ಜನ ಫೋನ್ ಮಾಡ್ತೀರಾ. ನಮ್ ರಾಘವೇಂದ್ರ ಫೋನ್ ತೆಗೆದು ಬಿಸಾಕ್ಬಿಟ್ಟು ಒಬ್ರು ನೀವು ನಿಮ್ ಡ್ರೈವರ್ಗಳು ನಿಮ್ ಸವಾಸನೆ ಬೇಡ ಅಂತ ಹೇಳ್ತಾನೆ. ಒಬ್ಬ ರಾಘವೇಂದ್ರ ಇರೋ ಜಾಗದಲ್ಲಿ ನನ್ಗೆ 10 ಜನ ರಾಘವೇಂದ್ರ. ಹಿಂಗೆ ನಿಮ್ ಖರ್ಚು ನಿಮ್ಗೆ ಇರ್ತದೆ, ನನ್ ಖರ್ಚು ನನ್ಗೆ ಇರ್ತದೆ. ಹಾಗಾಗಿ ಇದು ಲಾಭನ ನಷ್ಟನ ಪ್ರಶ್ನೆನೇ ಇಲ್ಲ. ನಮ್ದು ಉದ್ದೇಶ ಇವಾಗ ಎಲ್ಲರಿಗೂ ಲಾಭನೇ ಬೇಕು, ಎಲ್ಲರಿಗೂ ಎಲ್ಲಾ ಕಷ್ಟ ಸುಖ ನೋಡ್ಲೇಬೇಕು. ನನ್ ಕಷ್ಟನೂ ನೋಡ್ತಾ ಇದೀನಿ, ನನ್ ಸುಖನೂ ನೋಡ್ತೀನಿ. ನನ್ಗೆ ಏನ್ ಬರುತ್ತೆ ಹೋಗುತ್ತೆ ಅದ ನನ್ ಪ್ರಶ್ನೆ ಅಲ್ಲ. ನನ್ನ ಉದ್ದೇಶ ಫಸ್ಟ್ ನೀವು ಬದಲಾಗಿ ಆಯ್ತಾ? ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಲ್ವಾ? ನಾನು ಇಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಏನೋ ಒಂದ್ ದಾರಿ ತೋರ್ಸಕ್ ಹೋಗ್ತಾ ಇದ್ದೀನಿ. ನಿಮಗ್ ಚೆನ್ನಾಗಿದ್ದಾಗ ನನಗೆ ಟೀ ಕುಡ್ಸೋದೇ ಕಷ್ಟ ಅಂದ್ರೆ ಅದಕ್ಕೂ ಆ ದಾರಿ ಉಳಿದಲ್ಲ. ಈಗ ನೋಡಿ, ಪ್ರತಿಯೊಬ್ರು ಈಗ ಎಲ್ಲಾರು ಸರ್ಕಾರ ಹೇಳಿರೋ ಪ್ರಕಾರದಲ್ಲಿ 5% ಕಮಿಷನ್ ಕೊಡೋದಕ್ಕೆ ನಾವುಗಳು ರೆಡಿ ಇದೀವಿ, ಕರೆಕ್ಟ್ ಅಲ್ವಾ? ಈಗ ಆಲ್ರೆಡಿ ನಾವು ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅದೇ ದುಡ್ಡನ್ನೇ ಕಟ್ಕೊಂಡ್ ಬರ್ತಾ ಇದೀವಿ, ನಾವು ಕೊಡಕ್ಕೂ ರೆಡಿ ಇದೀವಿ. ನೀವು ಇವಾಗ ಹೇಳಿದ್ರೆ 20 ರೂಪಾಯಿ ಒಂದ್ ದಿನಕ್ಕೆ ಅಂತಲ್ವಾ? ಒಂದ್ ದಿನಕ್ಕೆ ನಾನು 100 ರೂಪಾಯಿ ಸಂಪಾದನೆ ಮಾಡಿದ್ರು 20 ರೂಪಾಯಿ ಕಟ್ಟಬೇಕು. ನಾನು 5,000 ಸಂಪಾದನೆ ಮಾಡಿದ್ರು ಅಷ್ಟೇ, 3,000 ಸಂಪಾದನೆ ಮಾಡಿದ್ರು ಅಷ್ಟೇ ಅಲ್ವಾ? ನೀವು ಬೇಕಾದ್ರೆ ಮುಂದೊಂದು ದಿನಗಳಲ್ಲಿ ಈಗ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ 20,000 ಸಂಪಾದನೆ ಮಾಡೋದಕ್ಕೆ ನಾನು 1,000 ರೂಪಾಯಿ ಕಟ್ಬೇಕಲ್ವಾ? ಆ ರೇಂಜ್ಗೆ ಏನಾದ್ರು ನೀವು ಬೇಡ ಅಣ್ಣ, ನನ್ಗೆ ಉದ್ದೇಶ ಇಲ್ಲ. ಅಲ್ಲಲ್ಲ, ಅಟ್ಲೀಸ್ಟ್ ಮಾಡ್ತೀನಿ ಅಂದ್ರೆ ಆ ರೇಂಜ್ಗೆ ಏನಾದ್ರು ಪ್ಲಾನ್ ಇದೆ ನಿಮ್ಮ ಹತ್ರ? ಇಲ್ಲ, ನಮ್ಗೆ ಉದ್ದೇಶ ಇಲ್ಲ, ಆ ರೇಂಜ್ ಇಲ್ಲ. ನಂದು ವ್ಯಾಪಾರ ತುಂಬಾ ಸಿಂಪಲ್ ಅಣ್ಣ. ನನ್ಗೆ ದುಡ್ಡು ಕೊಡಿ, ಲೈಸೆನ್ಸ್ ತಗೊಳ್ಳಿ, ನೀವು ವ್ಯಾಪಾರ ಮಾಡ್ಕೊಂಡ್ರೆ ಮೀಟರ್ ಕಾನ್ಸೆಪ್ಟ್ ನಾನು ಕ್ಲಿಯರ್ ಆಗಿ ಇದ್ದೀನಿ. ನನಗೆ ಲೆಕ್ಕಾಚಾರ ಕ್ಲಾರಿಟಿ ಇದೆ. ನಾನು ಸದ್ಯಕ್ಕೆ ಅಷ್ಟರಲ್ಲಿ ಇದ್ದೀನಿ. ಮುಂದಕ್ಕೆ ಹೋದ್ರು 20 ರೂಪಾಯಿ 25 ಆಗ್ಬೋದು, 30 ಆಗ್ಬೋದೇನೋ ಅಷ್ಟೇ. ಅದ್ರಲ್ಲೇ 50 ಅಂತಾನೆ ಇಟ್ಕೊಳ್ಳೋಣ ಆಯ್ತಾ? ಅದೇನಾದ್ರು ಮ್ಯಾಕ್ಸಿಮಮ್ ಒಂದು 50 ಇಟ್ಕೋಬೋದಾ? ಅದ್ರ ಮೇಲಂತೂ ಹೋಗಲ್ಲ ನೀವು, ಕರೆಕ್ಟ್ ತಾನೆ? ಅಲ್ಲಿ 50 ಅಂದ್ರೆ ತಿಂಗಳಿಗೆ 1,500 ಆಯ್ತು ಲೆಕ್ಕ. ಆ ಲೆಕ್ಕ ತಾನೇ ನೀವು ಹೇಳ್ತಿರೋದು. ಇಷ್ಟ ನಂದು ಕ್ಲಿಯರ್ ಬೇಕಾಗಿದ್ದು. ಹಣ ಇದು ಬರೋಣ, ಅದು ಎಷ್ಟೊತ್ತು ಮಾತಾಡ್ಕೊಳ್ಳೋಣ. ಎಲ್ಲ ಅವರೇ ಮಾತಾಡ್ತಾರೆ, ಏನು ಎಲ್ಲ ಸಾರ ಮಾತಾಡ್ಬಿಟ್ಟು. ಈಗ ನಿಮ್ ಪ್ರಶ್ನೆ ಏನಿಲ್ವಾ? ಏನೂ ಇಲ್ಲ, ಎಲ್ಲ ಅವರೇ ಕೇಳ್ಬಿಟ್ರಲ್ಲ. ಅಲ್ಲ, ನಾನು ಕೇಳಿದ್ರೆ ಅವ್ರು ಕೇಳಿದ್ರು, ಅವ್ರ ಉತ್ತರ ಅವ್ರು ಕೇಳಿದ್ದು, ಅವರೇ ಕೇಳ್ಬಿಟ್ರು. ನಿಮ್ಮ ಪ್ರಶ್ನೆಯಿಂದ ಅವ್ರ ಉತ್ತರನೂ ಸಿಕ್ತು, ಅವ್ರ ಉತ್ತರದಿಂದ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ತು. ಹಿಂಗೆ ನಾನು ಸಂತೋಷ ಇರಪ್ಪ, ನಾನು ಹೊಟ್ಟೆ ಇರ್ತೇನೆ ಅಂತ ಹೇಳಿ ಬನ್ನಿ.